ಎಲ್ಲರಿಗೂ ಶರಣಾರ್ಥಿಗಳು. ದಿನಾಂಕ 27/4/2022 ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ನಾವು ಈ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ನ ಅಂತಾರಾಷ್ಟ್ರೀಯ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭ ಮಾಡಿದ್ದೆವು. ಇಂದಿನ ಕಾರ್ಯಕ್ರಮ 179ನೆಯ ಕಾರ್ಯಕ್ರಮ. ಈ ಹಿಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸಗಳಿಂದ ವಚನ ಸಾಹಿತ್ಯ ಕ್ಷೇತ್ರವನ್ನ ಹಾಗೂ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯನ್ನ ಶ್ರೀಮಂತಗೊಳಿಸಿದ್ದಕ್ಕಾಗಿ ಎಲ್ಲ ಮಹನೀಯರುಗಳಿಗೂ, ವಿದ್ವಾಂಸರುಗಳಿಗೂ, ಉಪನ್ಯಾಸಕರುಗಳಿಗೂ ಈ ಮೂಲಕ ಕೃತಜ್ಞತೆ ಹಾಗೂ ಧನ್ಯವಾದಗಳನ್ನ ಅರ್ಪಿಸುತ್ತೇವೆ. ಹಾಗೆಯೇ ನಮ್ಮ ಈ ಎಲ್ಲ ಉಪನ್ಯಾಸಗಳಿಗೂ ಆಗಮಿಸಿದ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇಂದಿನ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ಇಂದಿನ ಕಾರ್ಯಕ್ರಮವನ್ನ ಸರ್ ಮಕ್ಕಳು ಬಂದಾರಿ ಸರ್. ಆಯ್ತಾಯ್ತು, ಓಕೆ. ಇಂದಿನ ಕಾರ್ಯಕ್ರಮವನ್ನ ಹುಬ್ಬಳ್ಳಿಯ ಶ್ರೀಮತಿ ಅನುಪಮ್ ಪಾಟೀಲ್ ಅವರು ನಿರ್ವಹಣೆ ಮಾಡಿದ್ದಾರೆ. ಅವರು ಕಾರ್ಯಕ್ರಮವನ್ನ ಮುಂದುವರಿಸಬೇಕಾಗಿ ಅವರಿಗೆ ವಿನಂತಿ. ಸರ್ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರ ನೇತೃತ್ವದ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ವೇದಿಕೆಯಿಂದ ಇಂದು 179ನೆಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆ ನಡೆಯುತ್ತಿದೆ. ಉಪಸ್ಥಿತರಿರುವಂತಹ ಎಲ್ಲ ಶರಣ ಬಂಧುಗಳಿಗೆ, ಶರಣ ಸಹೋದರ ಸಹೋದರಿಯರಿಗೆ ನನ್ನ ಭಕ್ತಿಪೂರ್ವಕ ಶರಣಾರ್ಥಿಗಳು. ಬಯಸಿ ಬಂದುದು ಅಂಗಭೋಗ, ಬಯಸದೇ ಬಂದುದು ಲಿಂಗಭೋಗ, ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಬೇಕೆಂಬುದು ಕಾಯಗುಣ, ಬೇಡೆಂಬುದು ವೈರಾಗ್ಯ, ಬೇಕೆಂಬುದು ಅಲ್ಲ, ಬೇಡೆಂಬುದು ಅಲ್ಲ. ಈ ಉಭಯವ ನತಿಗಳೆದು ಭೋಗಿಸಾಬಲ್ಲಡೆ, ಕೂಡಲ ಚನ್ನ ಸಂಗ ನಿಮ್ಮ ಶರಣನೆಂಬೆ. ಶಟಸ್ಥಳ ಚಕ್ರವರ್ತಿ ಚನ್ನಬಸವಣ್ಣನವರ ಈ ವಚನದೊಂದಿಗೆ ಇಂದಿನ ಉಪನ್ಯಾಸ ಮಾಲಿಕೆಯನ್ನ ಪ್ರಾರಂಭಿಸೋಣ. ಇಂದು ಮೊದಲಿಗೆ ಸಂಜನಾ ಕೊರಗರ್ ಅವರಿಂದ ಮತ್ತು ಬಾಗಲಕೋಟೆಯ ಶರಣೆ ಶ್ರೀಮತಿ ವಿಜಯಲಕ್ಷ್ಮಿ ಭದ್ರಶೆಟ್ಟಿ ಅವರ ವಚನ ತಿಳಿ ಮಕ್ಕಳಿಂದ ವಚನ ಪ್ರಾರ್ಥನೆ. ನಂತರ ಶರಣೆ ನಮ್ಮ ವೇದಿಕೆ ಸಂಚಾಲಕರಾದ ಶರಣೆ ಡಾಕ್ಟರ್ ಪುಷ್ಪಾವತಿ ಶಿರೋಡಿಮಠ ಅವರಿಂದ ಅತಿಥಿಗಳ ಪರಿಚಯ. ನಂತರ ವೇದಿಕೆಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಶಾಂತಾ ಮಠ್ ಕನ್ನಡ ಸಹ ಪ್ರಾಧ್ಯಾಪಕರು, ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ವಿದ್ಯಾಲಯ ಕಲಬುರಗಿ ಅವರು ಪ್ರಸಾದ ತತ್ವ ಎಂಬ ವಿಷಯದ ಬಗ್ಗೆ ವಿಶೇಷ ಉಪನ್ಯಾಸವನ್ನು ನೀಡಲಿದ್ದಾರೆ. ಕೊನೆಗೆ ಎಂದಿನಂತೆ ಈ ಉಪನ್ಯಾಸ ಮಾಲಿಕೆಯ ರೂವಾರಿಗಳಾದ ಡಾಕ್ಟರ್ ವಿಜಯಕುಮಾರ್ ಕಮ್ಮಾರ್ ಅವರು ಸಂವಾದ ನಿರ್ವಹಣೆ ಮತ್ತು ಶರಣ ಸಮರ್ಪಣೆಯನ್ನ ನಡೆಸಿಕೊಡಲಿದ್ದಾರೆ. ಈಗ ವಚನ ಪ್ರಾರ್ಥನೆ. ಮೊದಲಿಗೆ ತನು ಕರಗದವರಲ್ಲಿ ಮಜ್ಜನವನೊಲ್ಲೆ ಮನ ಕರಗದವರಲ್ಲಿ ಪುಷ್ಪವನೊಲ್ಲೆ ಭಾವ ಶುದ್ಧವಿಲ್ಲದವರಲ್ಲಿ ಧೂಪವ ನೊಲ್ಲೆಯ ನೀನು. ಭಾವ ಶುದ್ಧವಿಲ್ಲದವರಲ್ಲಿ ಧೂಪವ ನೊಲ್ಲೆಯ ನೀನು. ಅರಿವು ಕಂಡರೆ ಅದರಲ್ಲಿ ಆರತಿಯ ನೊಲ್ಲೆಯ
ನೀನು ಆ ಆ ಆ ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವ ನೊಲ್ಲೆಯಯ್ಯ ನೀನು ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವ ನೊಲ್ಲೆಯಯ್ಯ ನೀನು ಅರಿವು ಕಂಡರೆಯದವರಲ್ಲಿ ಆರತಿಯ ನೊಲ್ಲೆಯಯ್ಯ ನೀನು ಆ ಆ ಎನ್ನಲ್ಲಿಯೇ ಚನ್ನಮಲ್ಲಿಕಾರ್ಜುನಯ್ಯ ಚನ್ನಮಲ್ಲಿಕಾರ್ಜುನಯ್ಯ ಆ ತನು ಕರಗದವರಲ್ಲಿ ಮಜ್ಜನವನಲ್ಲ ನೀನು ಆ ಆ ಆ ಶರಣಾರ್ಥಿಗಳು. ಶರಣಾರ್ಥಿಗಳಮ್ಮ. ತುಂಬಾ ಅದ್ಭುತವಾದ ಸಂಗೀತವನ್ನ ಹಾಡ್ತಾರೆ. ಆದ್ರೆ ನಮಗೆ ಅವ್ರ ನೆಟ್ವರ್ಕ್ ಪ್ರಾಬ್ಲಮ್ ಏನೋ ಸರಿಯಾಗಿ ನಮ್ಗೆ ನಡುವೆ ಕೇಳಿಸೋದಿಲ್ಲ. ಮತ್ತೊಮ್ಮೆ ಧನ್ಯವಾದಗಳು ಸಂಜನಾ ಅವ್ರಿಗೆ. ಈಗ ಭದ್ರಾವತಿಯ ವಿಜಯಲಕ್ಷ್ಮಿ ಭದ್ರಶೆಟ್ಟಿ, ಬಾಗಲಕೋಟೆಯ ವಿಜಯಲಕ್ಷ್ಮಿ ಭದ್ರಶೆಟ್ಟಿ ಅವರ ಮಕ್ಕಳಿಂದ ವಚನ ಪ್ರಾರ್ಥನೆ. ಶ್ವೇತಾ ಶ್ವೇತಾ ಚಾಲು ಮಾಡಮ್ಮ. ಹಾ ರೀ. ಹ್ಮ್. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಸನ್ನಿಧಿ. ಬೆಟ್ಟದ ಮೇಲೊಂದು ಮನೆ ಮಾಡಿ ಮೃಗಗಳಿಗೆ ಅಂಜಿದಳೆ ಎಂತಯ್ಯ. ಸಮುದ್ರದ ದಡದಲ್ಲೊಂದು ಮನೆ ಮಾಡಿ ನೆರೆತರೆಗಳಿಗೆ ಅಂಜಿದಳೆ ಎಂತಯ್ಯ. ಸಂತೆಯ ಒಳಗೊಂದು ಮನೆ ಮಾಡಿ ಶಬ್ದಕ್ಕೆ ನಾಚಿದಳೆ ಎಂತಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ. ಈ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದರೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಧನ್ಯವಾದಗಳು. ಇನ್ನೊಂದ್ ಹೇಳಮ್ಮ. ಹ್ಮ್. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಸಾನ್ವಿ ಪ್ರಶಾಂತ್ ಸಂಕನ್ವೇಲಿ. ನಾನು 5ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ನಿನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಸ್ಥಾವರ ಕಳಿಯುಂಟು, ಜಂಗಮ ಕಳಿಯಿಲ್ಲ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ಧರ್ಮವಯ್ಯ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಹೆಸರು ಅಶ್ವಿನಿ ನಾಶಿ. ಜಗದಗಲ ಮುಗಿಯಗಲ ಮೆಗೆಯಗಲ ನಿಮ್ಮಗಳ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟುಗಳೊಳಗೆ ತಾನಿಲ್ಲದಂತಿರಬೇಕು. ಕೂಡಲ ಸಂಗಮ ದೇವರ ನೆನೆಯುತ್ತ ನೆನೆಯದಂತಿರಬೇಕು. ಶರಣಾರ್ಥಿಗಳು. ಸ್ವಲ್ಪ ಸ್ಲೋ ಹೇಳ್ರಿ ಇನ್ಮೇಲಿಂದ. ಟೈಮ್ ಐತೆ ಸ್ವಲ್ಪ ಒಂದ್ 2 ಸೆಕೆಂಡ್ ಗ್ಯಾಪ್ ಕೊಟ್ಟು ಹೇಳ್ರಿ ಇನ್ನ. ಹೌದೌದು. ಧನ್ಯವಾದಗಳು ಎಲ್ಲ ಮಕ್ಕಳಿಗೂ. ತಮಗೂ ಕೂಡ ಧನ್ಯವಾದಗಳು ಮೇಡಮ್. ಶರಣಾರ್ಥಿಗಳು. ಈಗ ಸ್ವಾಗತ ಕಾರ್ಯಕ್ರಮ. ವಚನ ಶ್ವೇತಾರಾಣಿ ಅಂತ ಒಂದ್ ಮಗು ಬಂದಿದೆ ನೋಡಿ, ಅದ್ ಹೇಳತ್ತ ಕೇಳಿ. ಹೌದ್ರಿ. ಶ್ವೇತಾರಾಣಿ ಹೇಳ್ತಾರ ಕೇಳಿ. ಮಗು ಫೋಟೋ ಸರ್ ಇವಾಗ ನಮ್ ಹುಡುಗರ ಹೇಳಿದ್ರಿ ಸರ್, ನಾ ಜಾಯ್ನ್ ಆಗಿದ್ದೇನೆ. ಸರಿ ಸರಿ ಸರಿ, ಓಕೆ, ಆಯ್ತಾಯ್ತು, ಕಂಟಿನ್ಯೂ ಮಾಡಿ. ಈಗ ಸ್ವಾಗತ. ವಚನ ಪ್ರಾರ್ಥನೆಯನ್ನು ನಡೆಸಿಕೊಟ್ಟಂತಹ ಮಾರಿ ಸಂಜನಾ ಕೊರಗರ್ ಮತ್ತು ಬಾಗಲಕೋಟೆಯ ವಿಜಯಲಕ್ಷ್ಮಿ ಭದ್ರಶೆಟ್ಟಿ ಅವರ ಮಕ್ಕಳಾದಂತಹ ವಚನ ತಿಳಿಯ ಮಕ್ಕಳಾದಂತಹ 3 ಜನ ಮಕ್ಕಳಿಗೂ ನಮ್ಮ ವೇದಿಕೆ ವತಿಯಿಂದ ಪ್ರೀತಿಯ ಸ್ವಾಗತವನ್ನ ಕೋರುತ್ತೇನೆ.
ಹಾಗೆ ಈ ಉಪನ್ಯಾಸವನ್ನ ನೀಡುತ್ತಿರುವಂತಹ ಡಾಕ್ಟರ್ ಶಾಂತಾ ಮಠ್ ಅವರಿಗೂ ಕೂಡ ಆಧಾರದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಸಂಚಾಲಕರಾದ ಡಾಕ್ಟರ್ ಪುಷ್ಪಾವತಿ ಶಿಲೋಡಿ ಮಠ್ ಹಾವೇರಿ ಅವರಿಗೆ ಅವರು ಅತಿಥಿಗಳ ಪರಿಚಯವನ್ನು ಮಾಡಿಕೊಡ್ತಾ ಇದ್ದಾರೆ. ಮತ್ತು ಸರ್ವಮಂಗಲ ಸಕ್ರಿ ರಾಯಚೂರ್ ಅವರಿಗೆ ಮತ್ತು ಶರಣಶ್ರೀ ಶಿವಪ್ರಕಾಶ್ NC ಮಸ್ಕತ್ ಅವರಿಗೂ ಕೂಡ ನಮ್ಮ ವೇದಿಕೆಯ ವತಿಯಿಂದ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈ ವೇದಿಕೆಗೆ ತಾಂತ್ರಿಕ ಸಹಾಯವನ್ನು ನೀಡುತ್ತಿರುವಂತಹ ಶ್ರೀ ಶಂಭು ಹಿರೇಮಠ್ ಸರ್ಗೂ ಕೂಡ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತ. ಹಾಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ವಚನ ಸಾಹಿತ್ಯಾಸಕ್ತ ಶರಣ ಬಂಧುಗಳಿಗೆ ಕೂಡ ಶರಣಾರ್ಥಿಗಳೊಂದಿಗೆ ಆತ್ಮೀಯವಾದ ಸ್ವಾಗತವನ್ನ ಕೋರುತ್ತೇನೆ. ಈಗ ನಾವೆಲ್ಲರೂ ಕಾಯುತ್ತಿರುವಂತಹ ಉಪನ್ಯಾಸದ ಸಮಯ. ಅಪ್ಪ ಬಸವಣ್ಣನವರು ಅಷ್ಟಾವರಣಗಳು ಮತ್ತು ಪಂಚಾಚಾರಗಳೆಂಬ ಅದ್ಭುತವಾದ ತತ್ವಗಳನ್ನ ನಮ್ಗೆ ನೀಡಿದ್ದಾರೆ. ಅದರಲ್ಲಿ ಅಷ್ಟಾವರಣಗಳಲ್ಲಿ ಒಂದಾದ ಪ್ರಸಾದ ತತ್ವದ ಬಗ್ಗೆ ಈಗ ಡಾಕ್ಟರ್ ಶಾಂತಾ ಮಠ್ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಅದಕ್ಕೂ ಮೊದಲು ಅವರ ಪರಿಚಯವನ್ನು ಮಾಡಿಕೊಡ್ಬೇಕು ಅಂತ ಡಾಕ್ಟರ್ ಪುಷ್ಪಾವತಿ ಶಿರೋಡಿ ಮಠ್ ಮೇಡಮ್ ಅವರಿಗೆ ಕೇಳ್ಕೊಳ್ತಾ ಇದ್ದೀನಿ. ಶರಣಾರ್ಥಿಗಳು ಮೇಡಮ್, ಶರಣಾರ್ಥಿಗಳು. ಧ್ವನಿ ಕೇಳಿಸ್ತಾ ಇದೆ ಮೇಡಮ್? ಹಾ, ಕೇಳಿಸ್ತಾ ಇದೆ, ಹೇಳಿ ಮೇಡಮ್. ಯಾಕೋ ಬಾಳ ಡಿಸ್ಟರ್ಬೆನ್ಸ್ ಅದಲ್ರಿ? ಹೌದ್ರಿ, ಯಾಕಂದ್ರೆ ಮಳೆ ಎಲ್ಲಾ ಆಗಾಕತ್ತೈತ್ರಿ ಮೇಡಮ್ ಈ ಕಡೆ. ಏನೋ ಒಟ್ಟ ಕಟ್ ಒಟ್ಟ ಡಿಸ್ಟರ್ಬೆನ್ಸ್ ಬಹಳ ಅದ. ಅದಕ್ಕೆ ನಿಮಗೂ ಹಂಗೆ ಆಗ್ಲಿಕತ್ತೋ ನನಗೆ ಆಗ್ಲಿಕತ್ತ? ಅದಕ್ಕೆ ಇಲ್ಲ, ನಮಗೂ ಹಂಗೆ ಇದೆ ಮೇಡಮ್, ಹಂಗೆ ಇದೆ. ಎಲ್ಲರಿಗೂ ಶರಣಾರ್ಥಿಗಳು. ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ಶ್ರೀ ಶಂಭು ಹಿರೇಮಠ್ ಅಧ್ಯಕ್ಷರು, ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಡೆಯುತ್ತಿರುವ 129ನೇ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಪ್ರಸಾದ ತತ್ವ ವಿಷಯ ಕುರಿತು ಉಪನ್ಯಾಸ ನೀಡಲು ಆಗಮಿಸಿರುವ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಶ್ರೀಮತಿ ಶಾಂತಾಮಠ್ ಮೇಡಮ್ ಅವರ ಪರಿಚಯವನ್ನ ಈ ರೀತಿಯಾಗಿ ಮಾಡ್ಕೊಳ್ಳೋಣ. ಆತ್ಮೀಯರು, ಸಹೃದಯಗಳು ಆದ ಡಾಕ್ಟರ್ ಶಾಂತಾಮಠ್ ಅವರು ಸ್ನೇಹ ಜೀವಿಗಳು, ಸರಳ ಜೀವಿಗಳು, ಸಾಹಿತಿಗಳು, ಸಾಮಾಜಿಕ ಹೋರಾಟಗಾರರು. ಎಲ್ಲಕ್ಕೂ ಮಿಗಿಲಾಗಿ ಇವರು ವಿದ್ಯಾರ್ಥಿ ಸ್ನೇಹಿ ಕನ್ನಡ ಪ್ರಾಧ್ಯಾಪಕರಾಗಿ ಗುರುತಿಸಿಕೊಂಡವರು. ಕಲಬುರಗಿಯಲ್ಲಿ ಇವರ ಪ್ರೌಢ ಶಾಲಾ ಶಿಕ್ಷಣ ಮತ್ತು ಉನ್ನತ ಶಿಕ್ಷಣ ನಡೆಯುತ್ತೆ. ತಂತ್ರಪುರಾಣ ಲೋಕದ ಮಹಾಮಾಂತ್ರಿಕ ಸತ್ಯಕಾಮ ಎಂಬ ವಿಷಯದ ಮೇಲೆ ಮಹಾಪ್ರಬಂಧವನ್ನ ಮಂಡಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಇವರು ಪಡ್ಕೊಂಡಿದ್ದಾರೆ. 1984ರಿಂದಲೇ ಇವರ ವೃತ್ತಿ ಜೀವನ ಪ್ರಾರಂಭವಾಗುತ್ತದೆ. 2023ರಲ್ಲಿ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಮಹಾವಿದ್ಯಾಲಯದಲ್ಲಿ ಕನ್ನಡ ವಿಷಯದ ಸಹ ಪ್ರಾಧ್ಯಾಪಕ ವೃತ್ತಿಯನ್ನ ಕೈಗೊಳ್ತಾನೆ ಇವರು ವಿಶ್ರಾಂತಿ ಜೀವನಕ್ಕೆ ಕಾಲಿಡ್ತಾರೆ. ಸುಮಾರು 1984ರಿಂದ 2023ರವರೆಗೆ ಸುಮಾರು 39 ವರ್ಷಗಳ ಸುದೀರ್ಘವಾದಂತಹ ಸೇವೆಯನ್ನ ಇವರು ಶೈಕ್ಷಣಿಕ ವಲಯಕ್ಕೆ ಒದಗಿಸಿದ್ದಾರೆ. ಮೇಡಮ್ ಅವರ ಸಾಹಿತ್ಯಿಕವಾದ ಸಾಧನೆಗಳನ್ನ ನೋಡೋದಾದ್ರೆ ಆಕಾಶಧಾರೆ, ನನ್ನೊಡಲ ಹಾಡು ಪಾಡು, ಗಂಗಾಂಬಿಕೆ ನೀಲಾಂಬಿಕೆ, ವ್ಯವರ ಲೋಕ ಮುಂತಾದ ಕೃತಿಗಳನ್ನ ಇವರು ಹೊರತಂದಿದ್ದಾರೆ. ಅಷ್ಟೇ ಅಲ್ಲ, ಡಾಕ್ಟರ್ ಶಕುಂತಲಾ ದುರ್ಗಿ ಅವರ ಸಂತೃಪ್ತಿ ಅನ್ನುವಂತಹ ಅಭಿನಂದನಾ ಗ್ರಂಥದ ಸಂಪಾದಕರಾಗಿ ಇವರು ಕೆಲಸವನ್ನ ಮಾಡಿದ್ದಾರೆ. ಮೇಡಮ್ ಅವರು ಕರ್ನಾಟಕ ರಾಜ್ಯ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯಕ್ಕೆ 5 ಪಠ್ಯಗಳನ್ನ ಸಂಪಾದನೆ ಮಾಡಿಕೊಟ್ಟಿದ್ದಾರೆ. ಅಕಾಡೆಮಿಕ್ ಶಿಸ್ತನ್ನ ಹೊಂದಿದ ಶ್ರೀತರು ಅಕ್ಕ ಮಹಾದೇವಿ ವಿಶ್ವವಿದ್ಯಾಲಯದ BOS ಮತ್ತು BOE ಸದಸ್ಯರಾಗಿ ಕಾರ್ಯವನ್ನ ನಿರ್ವಹಿಸಿದ್ದಾರೆ. ಅಂದ್ರೆ ಬೋರ್ಡ್ ಆಫ್ ಸಿಲೆಬಸ್ ಮತ್ತು ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಇದರಲ್ಲಿ ಕೆಲಸವನ್ನ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಅದಲ್ಲದೆ ಅನೇಕ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಇವರು ಪ್ರಬಂಧವನ್ನ ಮಂಡಿಸಿದ್ದಾರೆ. ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡು ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯ ಸದಸ್ಯರು ಕೂಡ ಆಗಿ ಪ್ರಜ್ಞಾ ಕಾನೂನು ಸಲಹಾ ಸಮಿತಿಯ ಕಲಬುರಗಿಯ ಕಾರ್ಯದರ್ಶಿಯಾಗಿಯೂ ಕೂಡ ಹಲವಾರು ಸಂಘಟನೆಗಳ ಮೂಲಕ ಜನಸ್ನೇಹಿ ಕೆಲಸಗಳನ್ನ ಮೇಡಮ್ ಅವರು ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತುಗಳಂತಹ ಮತ್ತು ಪ್ರತಿಷ್ಠಿತ ಸಂಘ ಸಂಸ್ಥೆಗಳ ಸದಸ್ಯರಾಗಿಯೂ ಕೂಡ ತಮ್ಮನ್ನ ಅವರೆಲ್ಲಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಂತಹ ಕ್ರಿಯಾಶೀಲ ವ್ಯಕ್ತಿತ್ವ ಹೊಂದಿದ ಮೇಡಮ್ ಅವರಿಗೆ ಬಸವಚೇತನ, ಶಿಕ್ಷಣ ಪ್ರೇಮಿ, ಶಿಕ್ಷಕ ಶ್ರೀ, ಶಿಕ್ಷಕ ರತ್ನ ಹೀಗೆ
ಹಲವಾರು ಪ್ರಶಸ್ತಿಗಳು ಕೂಡ ದೊರೆತಿವೆ. ಹೆಸರಿಗೆ ತಕ್ಕಂತೆ ಶಾಂತ ಸ್ವಭಾವದರಾದ ಶಾಂತಾ ಮೇಡಂ ಅವರು ಒಂದು ತುಂಬು ಕುಟುಂಬವನ್ನ ಕಟ್ಟಿದವರು. ಅಷ್ಟೇ ಅಲ್ಲ, ಇವರ ಮಕ್ಕಳು ಉತ್ತಮವಾದಂತಹ ವ್ಯಾಸಂಗವನ್ನ ಮಾಡಿ ವಿದೇಶದಲ್ಲಿ ಈಗ ನೆಲೆಸಿದ್ದಾರೆ. ಇವರು ವಿದೇಶಕ್ಕೆ ಹೋಗಿ ಬಂದ ತಮ್ಮ ಅನುಭವಗಳನ್ನ ವಿದೇಶಗಳ ರಹದಾರಿಯಲ್ಲಿ ಎನ್ನುವಂತ ಪ್ರವಾಸ ಕೃತಿಯ ಮೂಲಕ ಇವರು ಹೊರತರ್ತಾ ಇದ್ದಾರೆ. ಮೇಡಮ್ ಅವರು ಆದಷ್ಟು ಬೇಗ ಈ ಒಂದು ಪ್ರವಾಸ ಸಾಹಿತ್ಯ ಕೃತಿಯನ್ನ ಓದುಗರಿಗೆ ನೀಡ್ಲಿ ಅಂತ ಹಾರೈಸ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸಾದ ತತ್ವ ವಿಷಯವನ್ನ ಕುರಿತು ಮಾತಾಡ್ತಾ ಇರುವಂತ ತಮಗೆ ಶುಭ ಕೋರುತ್ತಾ ನನ್ನ ಅತಿಥಿ ಪರಿಚಯವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು ಮೇಡಮ್. ಪರಿಚಯವನ್ನ ಮಾಡಿಕೊಟ್ಟಿದ್ದಕ್ಕೆ. ಇಂತಹ ಬಹುಮುಖ ಪ್ರತಿಭೆಯ ಡಾಕ್ಟರ್ ಶಾಂತಮಠ ಅವರು ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರನ್ನ ಉಪನ್ಯಾಸ ನೀಡಲು ಅವರಿಗೆ ಆದರಪೂರ್ವಕವಾಗಿ ಆಹ್ವಾನಿಸುತ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಕೇಳಿಸ್ತಾ ಇದ್ದಾನ ಮೇಡಮ್? ಹಾ ರೀ, ಕೇಳಿಸ್ತಾ ಇದೆ. ಅರಿವೇ ಗುರು, ಆಚಾರವೇ ಶಿಷ್ಯ, ಜ್ಞಾನವೇ ಲಿಂಗ, ಪರಿಣಾಮವೇ ತಪ, ಸಮತೆ ಎಂಬುದು ಯೋಗದಾಗು ನೋಡ, ಈಸುವ ನರಿಯದೆ ವೇಷ ಧರಿಸಿ ಲೋಚು ಗೋಳಾದಡೆ ಮಹಾಲಿಂಗ ಕಲ್ಲೇಶ್ವರ ದೇವರು ನಗುವರು. ಹಾವಿನ ಹಾಳ ಕಲ್ಲೆಯ ಶರಣರ ಈ ವಚನದೊಂದಿಗೆ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು, ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದಲ್ಲಿ 179ನೇ ಅಂತಾರಾಷ್ಟ್ರೀಯ ಅಂತರ್ಜಾಲ ವಚನ ಸಾಹಿತ್ಯ ಉಪನ್ಯಾಸ ಮಾಲಿಕೆಯಲ್ಲಿ ಭಾಗಿಯಾಗಿರುವಂತ ಎಲ್ಲಾ ಶರಣ ಬಂಧುಗಳಿಗೂ ಅನಂತ ಶರಣಾರ್ಥಿಗಳು. ನೋಡಿ, ಪರಸ್ಪರ ಮುಖ ಅಂತೂ ನೋಡಿಲ್ಲ, ಆದ್ರೂ ಸಮಾನ ಮನಸ್ಕರೆಲ್ಲರೂ ಒಂದ್ ಕಡೆ ಸೇರುವಂತೆ ಮಾಡಿರುವಂತ ಈ ಮಹಾಮನೆಯಾದ ಅಂತರ್ಜಾಲಕ್ಕೆ ನಮ್ಮ ಮಹಾಮನೆ ಅಂತ ಹೇಳಿ ಕರಿಬೇಕು ಅನಿಸ್ತದೆ. ಅದಕ್ಕೂ ಕೂಡ ನಾ ತಲೆ ಬಾಗ್ಲೇಬೇಕು. 12ನೇ ಶತಮಾನದಲ್ಲಿ ಶರಣರು ಇಂಥ ವಿಚಾರಧಾರೆಗೆ ಮಾರು ಹೋಗಿ ದೇಶ ವಿದೇಶಗಳಿಂದ ಬಸವ ಕಲ್ಯಾಣಕ್ಕೆ ಹರಿದು ಬಂದು ಸಮಾನತೆಯ ಸಮಾಜಕ್ಕಾಗಿ, ಆತ್ಮೋದ್ಧಾರಕ್ಕಾಗಿ ಬಹುದೊಡ್ಡ ಚಳುವಳಿ ನಡೆಸಿದ್ದು ಇತಿಹಾಸ ಸತ್ಯನೇ. ಯಾವುದೇ ಸೌಕರ್ಯಗಳು ಇರದಿದ್ದ ಕಾಲದಲ್ಲಿ ಶರಣರು ಹೇಗೆ ಬಂದಿರಬಹುದು ಎಂದು ಊಹಿಸಿದರೆ ನನಗಂತೂ ಅಚ್ಚರಿ ಅನಿಸ್ತಾ ಇದೆ. ಇಂದು ಅಂಗೈಯಲ್ಲಿನೇ ಮೊಬೈಲ್ ಹಿಡ್ಕೊಂಡು ಅವರ ವಿಚಾರಧಾರೆಗಳನ್ನು ಕೂತಲ್ಲೇ ಅರಗಿಸಿಕೊಂಡು ಆತ್ಮೋದ್ಧಾರ ಮಾಡಿಕೊಳ್ಳುವ ಸೌಲಭ್ಯ ಒದಗಿಸಿದಾಗಲೂ ನಾವು ಅದನ್ನ ಸದುಪಯೋಗ ಪಡಿಸ್ಕೊಳ್ತಾ ಇಲ್ಲಲ್ಲ ಅನ್ನುವಂಥ ಒಂದು ವಿಷಾದ ನನಗಿಲ್ಲಿ ಅನಿಸ್ತಾ ಇದೆ. ಆದ್ರೆ ಇಂಥ ಒಂದು ಸನ್ನಿವೇಶದಲ್ಲಿ ಸಹಿತನು ಇವತ್ತು ತಾವು ಮಕ್ಕಳಿಂದ ಏನು ವಾಚನ ಇದನ್ನ ನೀವೆಲ್ಲ ಇಟ್ಕೊಂಡು ಬಂದಿದಿರಲ್ಲ, ನಮ್ಗೆ ಬಹಳ ಸಂತೋಷ ಅಂತ ಹೇಳಿ ನಾನು ಇಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅವರ ಚಳುವಳಿ ಇರೋದೇ ಸಮಾಜೋದ್ಧಾರಕರ ಚಳುವಳಿ, ಸಮಷ್ಟಿ ಪ್ರಜ್ಞೆ ಚಳುವಳಿ. ಇದೊಂದು ವೈಚಾರಿಕ ವೈಜ್ಞಾನಿಕ ಕ್ರಾಂತಿ, ಸ್ವತಂತ್ರ ವಿಚಾರಶೀಲತೆಗೆ ಇಂಬು ಮಾಡಿಕೊಟ್ಟಂತ ಒಂದು ಕ್ರಾಂತಿ ಇದು. ಶರಣರ ವಿಚಾರಗಳು ಸಮುದ್ರದ ಉಪಾದಿಯಲ್ಲಿವೆ ನೋಡ್ರಿ. ಒಂದು ಬೊಕ್ಸಿ ನೀರು ಹಿಡಿಬೇಕಾದ್ರೂ ಎಷ್ಟು ಕಷ್ಟನೋ ಹಾಗೆ ಶರಣರ ವಚನಗಳು ನಮ್ಮ ನಿಲುವಿಗೆ ನಿಲುಕದಂತೆ ಹರಿದು ಹೋಗ್ತಾ ಇರ್ತವೆ. ಆದ್ರೆ ನಮ್ಮ ಉದ್ಧಾರಕ್ಕಾಗಿಯೇ ಶರಣರ ಚಿಂತನೆಗಳನ್ನ ನಾವು ಪ್ರತಿನಿತ್ಯ ಮಾಡ್ಬೇಕಾಗಿದೆ ಅಂತ ನಾನಿಲ್ಲಿ ಅನ್ಕೋತಾ ಇದ್ದೀನಿ. ಇನ್ನು ನಮ್ಮ ಬದುಕಿಗೆ ಮಾರ್ಗದರ್ಶನ ಮಾಡುವಂತಹ ಅನೇಕ ವಿಚಾರಗಳು ವಚನ ಸಾಹಿತ್ಯದಲ್ಲಿದೆ. ಆ ವಿಚಾರಗಳನ್ನ ನಾವು ಅಳವಡಿಸ್ಕೊಂಡು ಸಮೃದ್ಧ ಬದುಕನ್ನ ಕಟ್ಟಿಕೊಂಡು ಬಾಳ್ಬೇಕನ್ನುವಂತ ಒಂದು ಆಶಯನೇ ಶರಣರದಾಗಿತ್ತು. ಅದೇ ಆಶಯವನ್ನ ನಾವೆಲ್ಲ ಹೊತ್ತು ಇವತ್ತು ಈ ರೀತಿಯಿಂದಾಗಿ ಎಲ್ರೂ ಕೂತಲ್ಲಿ ಆದ್ರೂ ಕೂಡ ಅಂತರ್ಜಾಲದ ಮುಖಾಂತರವಾಗಿ ಬಸವ ತತ್ವವನ್ನ, ಬಸವ ವಿಚಾರಧಾರೆಗಳನ್ನ ನಾವಿಲ್ಲೇನು ಮಾಡ್ತಾ ಇದ್ದೀವಲ್ಲ, ನಿಜಕ್ಕೂ ಇದು ಹೀಗೆ ಮುಂದುವರಿಬೇಕು. ಮತ್ತು ಅದನ್ನ ನಾವಿಲ್ಲಿ ಯಾಕೆ ನಾನಿಲ್ಲಿ ಹಾವಿನಾಳ ಕಲ್ಲಯ್ಯನವ್ರು ನೆನೆಸಿದೆ ಅಂದ್ರೆ ಅರಿವು ಮತ್ತು ಆಚಾರ ಇವೆರಡೂ ಬಹಳ ಪ್ರಮುಖವಾಗಿ ಶರಣರು ಕಟ್ಟಿಕೊಟ್ಟಿರುವಂತ ಒಂದು ಸಿದ್ಧಾಂತಗಳಿವೆ. ಇಲ್ಲಿ ಪ್ರತಿಯೊಂದು ಜೀವಕ್ಕೂ ಹುಟ್ಟು ಸಾವು ಅನ್ನೋದು ಇದೆ. ಇದ್ರ ನಡುವಿನ ಬದುಕಿಗೆ ಪ್ರಾಮುಖ್ಯತೆ ಇದೆ. ಜನ್ಮಾಂತರಗಳ ಕಲ್ಪನೆ, ಕರ್ಮ ಸಿದ್ಧಾಂತ ಮುಂತಾದ ಮೌಢ್ಯಗಳಿಂದ ಬದುಕುತ್ತಿರುವ, ಇದ್ದ ಬದುಕನ್ನು ವಿನಾಕಾರಣ ಹಾನಿ ಮಾಡಿಕೊಳ್ಳುತ್ತಿರುವಂತಹ ಜನರಿಗೆ ಬದುಕಿನ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸಿ ಹೇಳ್ತಾರೆ ಇಲ್ಲಿ ಬಸವಣ್ಣ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪೊಳಿಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವನ. ಇಲ್ಲಿ ಬಸವಣ್ಣನವ್ರು ಹೇಳ್ತಾ ಇದ್ದಾರೆ, ಶರೀರ ಶಾಶ್ವತ ಅಲ್ಲ,
ಅಸಹಾಯಕ ಅಂತ ಹೇಳ್ತಾನೆ ಈ ನಶ್ವರವಾದಂತ ಶರೀರವನ್ನ ಸ್ವಾಸ್ಥ್ಯದಲ್ಲಿ ಹೇಗೆ ಇಡ್ಬೇಕೆಂಬ ವಿಧಾನವನ್ನ ಸಹಿತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಕಾಲು ಹೋದ ಮೇಲೆ ನಾವು ಚಿಂತಿಸಿ ಫಲ ಇಲ್ಲ. ಮುದಿತನದ ಮುಸ್ಸಂಜೆಯೊಳಗೆ ನಾವು ಕುಳಿತು ಹಪಾಪಿಸೋದು ಬೇಡ. ವರ್ತಮಾನದ ಎಚ್ಚರಿಕೆ, ವಾಸ್ತವಿಕತೆಯ ಅರಿವೇ ಬದುಕಿಗೆ ಗುರಿ. ಇದುವೇ ಲಿಂಗ ಪೂಜೆ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ರೆ. ಈ ಅರಿವಿಗೆ ಕುರು ಹಾಗೆನೆ ಲಿಂಗ ಇರ್ಬೇಕು. ಶರಣರ ಮುಖ್ಯ ಆಶಯವೇ ಲಿಂಗಾಂಗ ಸಾಮರಸ್ಯ. ಅರಿವು, ಆಚಾರ ಏನೇ ಹೇಳಿದರೂ ಒಟ್ಟಾರೆಯಾಗಿ ಶರಣರ ವಿಚಾರಧಾರೆಗಳು ಬದುಕಿನ ಸುತ್ತಮುತ್ತಲೇನೆ ಹರಿದಾಡ್ತಾ ಇರ್ತವೆ. ಇನ್ನು ಬದುಕಿನ ಸಮೃದ್ಧಿಗಾಗಿಯೇ ಅವೆಲ್ಲವುಗಳನ್ನ ಇಲ್ಲಿ ಹೇಳಿದ್ ಕೇಳಿದ್ರೆ ಅಚ್ಚರಿ ಅಂತ ನಾವಿಲ್ಲಿ ಹೇಳ್ತೇವೆ. ನೋಡ್ರಿ, ಯಾವುದೋ ಒಂದು ಬೇರೆ ಲೋಕ ಅಥವಾ ಸ್ವರ್ಗ ನರಕ ಈ ಯಾವ ಒಂದು ಇದನ್ನ ಇಲ್ಲಿ ಅವ್ರು ಹೇಳ್ದೇನೆ ಇದ್ದ ವಾಸ್ತವಿಕ ಬದುಕು ಸತ್ಯ ಇದೆ, ಇದನ್ನ ನೀವಿಲ್ಲಿ ಅರ್ಥ ಮಾಡ್ಕೊಂಡು ಬದುಕ್ರಿ ಅನ್ನುವಂತ ಒಂದು ಸರಳ ತತ್ವಗಳನ್ನ ಇಲ್ಲಿ ಹೇಳಿರೋದಕ್ಕೆ ನಮ್ಗಿಲ್ಲಿ ನಾವು ನೋಡ್ತಾ ಇದೀವಿ. ಅವ್ರಿಲ್ಲಿ ಷಟಸ್ಥಲಗಳ ಬಗ್ಗೆ ಮಾತಾಡ್ತಾರೆ, ಅಷ್ಟಾವರಣಗಳ ಬಗ್ಗೆ ಮಾತಾಡ್ತಾರೆ, ಪಂಚಾಚಾರಗಳ ಬಗ್ಗೆ ಮಾತಾಡ್ತಾರೆ. ಇವುಗಳ ಮೂಲಕ ವ್ಯಕ್ತಿ ಸಮಾಜದ ಜೀವನದಲ್ಲಿ ಹೇಗೆ ಪರಿಪೂರ್ಣತೆಯನ್ನ ಸಾಧಿಸಬಹುದು ಅನ್ನುವಂತ ಒಂದು ಮಾರ್ಗವನ್ನ ನಮ್ಗಿಲ್ಲಿ ಅವರು ತೋರಿಸಿಕೊಟ್ಟಿದ್ದಾರೆ. ಇವೆಲ್ಲ ಈ ಷಟಸ್ಥಲಗಳನ್ನ ನೋಡ್ತೀವಿ. ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಅಂಗಗಳು, ನಾ ಶಾರ್ಟ್ಕಟ್ ಬಂದು ನನ್ನ ವಿಷಯಕ್ಕೆ ನಾನು ಬರ್ತಾ ಇದ್ದೀನಿ. ಅಂಗಗುಣಗಳನ್ನು ಅಳಿದು ಲಿಂಗ ಗುಣ ಹೊಂದಿ ಲಿಂಗಾಂಗ ಸಾಮರಸ್ಯ ಹೊಂದೋದೆ ಷಟಸ್ಥಲ ಸಿದ್ಧಾಂತದ ಒಂದು ರಹಸ್ಯ. ಪ್ರಪಂಚದಲ್ಲಿದ್ದೇ ಪಾರಮಾರ್ಥ ಸಾಧಿಸೋದೇ ಷಟಸ್ಥಲದ ಮೂಲ ಉದ್ದೇಶ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಎಂಬ ಷಟಸ್ಥಲಗಳು ಸಾಧಕ ತನ್ನ ಸುತ್ತಮುತ್ತನ ಪ್ರಪಂಚವನ್ನೇ ಕೈಲಾಸವನ್ನಾಗಿ ಮಾಡಿಕೊಳ್ಳುವ ಸಾಧನೆಯ ಮೆಟ್ಟಿಲುಗಳಾಗಿವೆ. ಇಲ್ಲಿ ಈ ಸಂದರ್ಭದಲ್ಲಿ ನಾ ಷಟಸ್ಥಲವನ್ನ ಯಾಕಿಲ್ಲಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ ಬರುವಂತಹ ಪ್ರಸಾದ ಜ್ಞಾನ, ಇಲ್ಲಿ ಪ್ರಸಾದ ಅನ್ನುವಂಥದ್ದು ಜ್ಞಾನವನ್ನ ಸೂಚಿಸ್ತದೆ. ಮುಂದೆ ಅಷ್ಟಾವರಣಗಳಲ್ಲಿ ಬರುವಂತ ಪ್ರಸಾದ ನಾವು ಸೇವಿಸುವಂತ ಅನ್ನದ ವಿಚಾರವನ್ನ ಕುರಿತು ಅಲ್ಲಿ ಅವರು ಮಾತಾಡ್ತಾ ಇದ್ದಾರೆ. ಹೀಗೆ ಈ ಷಟಸ್ಥಲದಲ್ಲಿ ಅಂಗಗುಣಗಳನ್ನ ಅಳಿಯುವಂತದ್ದು ಹೇಳ್ತಾರೆ. ಇನ್ನು ಅಷ್ಟಾವರಣಗಳಾದ ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಈ 8 ಆವರಣಗಳು ಇವು ಲೌಕಿಕ ಬದುಕಿನಿಂದ ಸಾಧಕನನ್ನು ರಕ್ಷಿಸುವ ವಜ್ರ ಕವಚಗಳು ಅಂತ ಹೇಳಿದ್ರು ಏನ್ ತಪ್ಪಿಲ್ಲ. ಈ ಅಷ್ಟಾವರಣಗಳು ಕೇವಲ ಬಹಿರಂಗದ ಸಾಧನಗಳಲ್ಲ, ಇವು ಆಂತರಿಕ ಅರಿವು ಬಹಿರ್ರೂಪವನ್ನು ಧರಿಸುವುದರ ಸಂಕೇತಗಳೆಂಬುದನ್ನು ಶರಣರು ಗುರುತಿಸಿ ಇವನ್ನ ಸಾಧಕನು ಆಚರಣೆಯಲ್ಲಿ ಅನುಸರಿಸುವ ಕುರಿತು ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಯಾವಾಗ್ಲೂ ನೋಡಿ, ಒಂದು ಭಾವನೆ ಬರಬೇಕು ಅಂತಂದಾಗ ಅದಕ್ಕೊಂದು ರೂಪ ಬೇಕಾಗಿರ್ತದೆ. ಅಷ್ಟಾವರಣಗಳನ್ನು ಬಾಹ್ಯ ಮತ್ತು ಅಂತರೆಂದು 2 ಭಾಗ ಮಾಡಿದ್ರು ಅವರು. ಸ್ಥೂಲ ದೇಹ ಮತ್ತು ಸೂಕ್ಷ್ಮ ದೇಹಕ್ಕೆ ಅನ್ವಯವಾಗುವ ಅಷ್ಟಾವರಣಗಳು ಬಾಹ್ಯ ಕಾರಣ, ತನುವಿನೊಡನೆ ಸಂಪರ್ಕವುಳ್ಳ ಅಷ್ಟಾವರಣಗಳು ಆಂತರಿಕ ಅಂತ ಹೇಳ್ತಾರೆ. ನಿಜವಾಗಿ ಬಾಹ್ಯ ಅಷ್ಟಾವರಣಗಳಿಗೆ ಬೆಲೆ ಬರುವುದು ಆಂತರಿಕವಾದ ಕಾರಣ ತನುವಿನಲ್ಲಿ. ಅವು ಬೇರು ಬಿಟ್ಟಾಗಲೇ. ಅಲ್ಲಿ ಅವು ಬೇರು ಬಿಡ್ಬೇಕಾದ್ರೂ ಮೊದಲು ನಾವು ಬಾಹ್ಯ ಅಷ್ಟಾವರಣಗಳ ಬೀಜ ರೂಪ ಸಂಪರ್ಕ ಅಗತ್ಯ. ಹೀಗೆ ಇಲ್ಲಿ ಬಾಹ್ಯ ಮತ್ತು ಆಂತರ ಅಷ್ಟಾವರಣಗಳ ಪರಸ್ಪರ ಇಲ್ಲಿ ಪೂರಕತೆ. ಈ ಅಷ್ಟಾವರಣಗಳಲ್ಲಿ ಮತ್ತೆ ಗುರುಲಿಂಗ ಜಂಗಮ ಬಹಳ ಪ್ರಮುಖ ಸ್ಥಾನ ವಹಿಸ್ತವೆ. ಇಡೀ ವಚನ ಸಾಹಿತ್ಯದ ಎಲ್ಲಾ ಶರಣರು ಮೂಲತಃ ಇಲ್ಲಿ ಗುರು ಲಿಂಗ ಜಂಗಮದ ಕುರಿತು ಅವರಲ್ಲಿ ಮಾತಾಡ್ತಾರೆ. ಇನ್ನು ಷಟಸ್ಥಲ ಮಾರ್ಗದ ತ್ರಿವಿಧ ದಾಸೋಹಕ್ಕೆ ಇವು ಆಧಾರ ಸ್ವರೂಪ. ಪಾದೋದಕ ಪ್ರಸಾದಗಳೆರಡು ಇವುಗಳಿಂದ ಲಭ್ಯವಾದವು. ವಿಭೂತಿ, ರುದ್ರಾಕ್ಷಿ ಸ್ಥೂಲ ದೇಹದ ಮೇಲೆ ಧರಿಸುವ ಇವುಗಳು ಆಂತರಿಕ ವಿದ್ಯುತ್ ಕೋಶದ ಶಕ್ತಿ ಕೇಂದ್ರಕ್ಕೆ ಸೇರಿಸ್ತಾ ಇವೆ. ಕೊನೆಯದಾಗಿ ಮಂತ್ರ, ಇವೆಲ್ಲಕ್ಕೂ ಜೀವ ತುಂಬುವಂತ ಒಂದು ಮಾಂತ್ರಿಕ ಶಕ್ತಿ ಮಂತ್ರಕ್ಕಿದೆ. ಹೀಗೆ ಇವುಗಳಲ್ಲಿ ಒಂದು ವ್ಯವಸ್ಥಿತ ಕ್ರಮ ಮತ್ತು ಪರಸ್ಪರ ಅವಲಂಬನೆಯ ಅನಿವಾರ್ಯತೆ ಸಹಿತನು ನಾವು ಇಲ್ಲಿ ಅಷ್ಟಾವರಣಗಳಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಯಾಕೆ ಅಷ್ಟಾವರಣಗಳನ್ನ ಇಲ್ಲಿ ಹೇಳಿದ್ರಂತಂದ್ರೆ, ನಾವು ನೋಡ್ತೀವಿ ಇಲ್ಲಿ ಯಾವುದೇ ಒಂದು ಆವರಣಗಳಿಲ್ಲದೆ ಅನಂತ ಅನುಭವಗಳನ್ನ ನಾವು ಕೈಗೂಡಿಸ್ಕೊಳ್ಬೇಕು ಅನ್ನುವಂಥದ್ದು ಎಲ್ಲಾ ಧರ್ಮದ ಮೂಲ ಇದೆ. ಯಾವುದು ಬೇಕಾಗಿಲ್ಲ. ಇಡೀ ಈ ವಿಶ್ವವೇ ಒಂದು ದೇವ್ರು ಅನ್ನುವಂತ ಒಂದು ಕಲ್ಪನೆನೂ ಇದೆ, ಇಲ್ಲ ಅಂತಿಲ್ಲ. ಎಲ್ಲಾ ಧರ್ಮದ ಅಂತಿಮ ಗುರಿ ಅದೇ ಇದೆ. ಆದ್ರೆ ಈ ಅನಂತ ಅನುಭವಗಳನ್ನ ನಾವು ಪಡ್ಕೊಳ್ಬೇಕಾದಾಗ ತಾತ್ಕಾಲಿಕವಾಗಿ ಆದ್ರೂ ನಾವೇನ್ ಮಾಡ್ಬೇಕಾಗಿದೆ, ಕೆಲವು ಆವರಣಗಳನ್ನ ನಾವಿಲ್ಲಿ ಹಾಕೋಬೇಕಾಗ್ತದೆ. ಈಗ ಹಾಗೆ ಮನಿ ರಕ್ಷಣೆ ಮಾಡ್ಕೋಬೇಕಾದ್ರೆ ನಾವು ಕಾಂಪೌಂಡ್ ಹಾಕ್ತಿವಿ, ಒಂದ್ ಗಿಡ ಹಚ್ಚಿದೀವಿ ಅಂತಂದ್ರೆ ಅದಕ್ಕೊಂದ್ ಬೇಲಿ ಕಟ್ತೀವಿ. ಈ ರೀತಿಯಿಂದ ಆದಾಗ ಯಾಕೆ ಇಲ್ಲಿ ಬೇಲಿ ಕಟ್ತೀವಿ ಅಂತಂದ್ರೆ ಆ ಗಿಡವನ್ನ ನಾವು ರಕ್ಷಿಸ್ಬೇಕಾಗ್ತದೆ. ಆದ್ರೆ ಗಿಡ ಬೆಳೆದ್ ದೊಡ್ಡದಾಯ್ತು ಅಂತಂದ್ರೆ ಬೇಲಿ ಆಗತ್ತೆ ಇಲ್ಲ. ಹೀಗೆ ಈ ಬೆಳವಣಿಗೆಗಾಗಿ ಈ ರೀತಿಯಿಂದ ನಾವು ಮಾಡ್ಬೇಕಾಗ್ತದೆ. ಬೇಲಿನೇ ಆ ಗಿಡ ಬೆಳೆಸ್ತದ ಅನ್ನುವಂಥದ್ದು ಒಂದು ದೊಡ್ಡ ತಪ್ಪು ಇದು. ಹೀಗಾಗಿ ಬೇಲಿ ಬೆಳೆಸೋದಿಲ್ಲ, ಅದಕ್ಕೆ ನಾವು ನೀರ್ ಹಾಕ್ಬೇಕು, ಗೊಬ್ಬರ ಹಾಕ್ಬೇಕು. ಇದಕ್ಕೆ ನಾವು ಬೆಳೆಸ್ಬೇಕಾಯ್ತು ಅಂತಂದ್ರೆ, ಹೀಗೆ ಒಂದು ಗಿಡ ಬೆಳೆಸ್ಬೇಕಾದಾಗ ಹ್ಯಾಗ ಗೊಬ್ಬರ ನೀರು ಅವಶ್ಯನೋ,
ಸಾಧಕ ಸಹಿತನು ಈ ಧಾರ್ಮಿಕ ಆಚರಣೆಗಳನ್ನ ಸಾಧಕ ಅನ್ನೋಕ್ಕಿಂತ ನಾವು ಮಾನವರೇ ಅಂತ ಇಟ್ಕೊಳ್ಳೋಣ. ನಾವೆಲ್ಲರೂ ಇಲ್ಲಿ ಬೆಳಿಬೇಕಾಯ್ತು ಅಂತಂದಾಗ ಈ ಕೆಲವೊಂದು ಆಚರಣೆಗಳ ಮುಖಾಂತರವಾಗಿ ಆಚಾರ ಮತ್ತು ವಿಚಾರಗಳನ್ನ ಬಹಳ ಎಚ್ಚರಿಕೆಯಿಂದ ನಾವು ಅಳವಡಿಸ್ಕೊಂಡು ಇದನ್ನ ನಾವಿಲ್ಲಿ ಬದುಕಿನಲ್ಲಿ ನಾವು ಹೇಗೆ ಪಾಲನೆ ಮಾಡಬೇಕು ಅನ್ನೋಂಥ ಸಲುವಾಗಿನೇ ಇಲ್ಲಿ ಶರಣರು ಈ ದೃಷ್ಟಿಕೋನ ಇಟ್ಕೊಂಡೆ ಹೇಳ್ತಾರಲ್ಲ, ಅಷ್ಟಾವರಣವೇ ಅಂಗವಾಗಿ ಪಂಚಾಚಾರವೇ ಪ್ರಾಣವಾಗಿ ಶಟಸ್ಥಲ ಮಾರ್ಗದಲ್ಲಿ ನಡೆಯುವನೇ ಶರಣ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾವು ಈ ಪದನ್ನ ಎಷ್ಟು ಕ್ಲೀಶ್ ಮಾಡಿವಿ ಅಂತಂದ್ರೆ ಎಲ್ಲರಿಗೂ ಶರಣ ಅಂತೇಳಿ ನಾವು ಬಳಸ್ತೀವಿ. ಆದ್ರೆ ನನಗರ ಅನಿಸ್ತದೆ ಒಂದೊಂದ್ಸರಿ ಆ ರೀತಿ ಅನಿಸ್ಕೊಂಡಿವಿ ಅಂದ್ರೆ ನಮ್ಮ ಒಳಗೇನೆ ಒಂಥರ ಏನೋ ಗಿಲ್ಟಿ ಫೀಲ್ ಆಗ್ತಿರ್ತದೆ. ಯಾಕಂದ್ರೆ ಶರಣ ಪದ ಅಂತಂದ್ರೆ ಅದು ಯಾವ ರೀತಿಯಿಂದಾಗಿ ನಾವು ನಡಿಬೇಕು, ಆ ನಡೆದಾಗನೇ ಆ ಪದಕ್ಕೊಂದು ಅರ್ಥ ಸಿಗ್ತದೆ. ನಾವು ವಿನಾಕಾರಣ ಶರಣ ಪದವನ್ನ ಬಳಸುವಂತಿಲ್ಲ ಅನ್ನುವಂಥದ್ದು ಸಹಿತನು ನಾವು ಈ ಅಷ್ಟಾವರಣಗಳಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನು ಇದ್ರ ನಂತರ ಕೆಲವು ಈ ಪಂಚಾಚಾರಗಳು ಇವೆ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ಭೃತ್ಯಾಚಾರ. ಇವು ಪಂಚಾಚಾರಗಳು ಏನ್ ಮಾಡ್ತಾವ ಅಂದ್ರೆ ಮನುಷ್ಯನ ಸಾಮಾಜಿಕ ಜೀವಿಯಾಗಿ ನೀತಿಯಿಂದ ಬಾಳುವುದನ್ನ ಅವು ನಮಗೆ ಕಲಿಸ್ಕೊಡ್ತಾವೆ. ಹೀಗೆ ಈ ವಚನ ಸಾಹಿತ್ಯದಲ್ಲಿ ನೋಡ್ರಿ ಒಂದಕ್ಕೊಂದು ಹೇಗೆ ಸರಪಳಿಯಂತೆ ಇಲ್ಲಿ ಅವು ಚೈನ್ ಇದ್ದಂಗೆ ಇವೆ. ಇಲ್ಲಿ ಯಾವುದೇ ಒಟ್ಟಾರೆ ವಿಷಯ ವಾಸನೆಗಳ ಬಲಿಯಾಗದೆ ಸಾರ್ಥಕ ಬದುಕನ್ನ ನಡೆಸುವ ಕ್ರಮಬದ್ಧ ವಿಚಾರಗಳು ಇಲ್ಲಿ ನಮಗ್ ಸಿಗ್ತದೆ. ಇವುಗಳನ್ನ ಅರ್ಥ ಮಾಡ್ಕೊಂಡು ನಂತರ ನಾವಿಲ್ಲಿ ಈಗ ಪ್ರಮುಖವಾಗಿ ನಾನು ಮಾತಾಡ್ಬೇಕಾಗಿರುವಂತ ಒಂದು ವಿಷಯ ಅಂತಂದ್ರೆ ವಚನಗಳಲ್ಲಿ ಪ್ರಸಾದ ತತ್ವ. ಈ ಪ್ರಸಾದ ತತ್ವಕ್ಕೆ ಬರ್ಬೇಕಾದಾಗ ಸ್ವಲ್ಪ ಅಷ್ಟಾವರಣ, ಶಟಸ್ಥಲ, ಪಂಚಾಚಾರ ಬೇಕು ಅನ್ನೋ ಸಲುವಾಗಿ ನಾನಿಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಈಗ ನಾನು ಮುಖ್ಯವಾಗಿ ವಿಷಯ ಅಂತಂದ್ರೆ ಇಲ್ಲಿ ಪ್ರಸಾದ ತತ್ವ ಇವತ್ತಿನ ಕಾಲಘಟ್ಟದಲ್ಲಿ ನಾವು ವಿಚಾರ ಮಾಡುವಂಥದ್ದು, ಚಿಂತನೆ ಮಾಡುವಂಥದ್ದು, ಚರ್ಚೆ ನಡೆಸುವಂಥದ್ದು ಬಹಳ ಅಗತ್ಯ ಅಂತೇಳಿ ನನಗಿಲ್ಲಿ ಅನಿಸ್ತಾ ಇದೆ. ಯಾಕಂದ್ರೆ ನಾವು ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದೀವಿ. ಮದುವೆ ಇರ್ಬೋದು, ಇನ್ನೇನೋ ಇರ್ಬೋದು. ಎಷ್ಟರ ಮಟ್ಟಿಗೆ ನಾವು ಇವತ್ತು ಭಾರತ ಅನ್ನ ಹಾಳು ಮಾಡೋದ್ರಲ್ಲಿ ಪ್ರಥಮ ಸ್ಥಾನ ಅಂತೇಳಿ ನಮ್ಗೆಲ್ಲ ಗೊತ್ತಿದೆ. ಆದ್ರೆ ಇಲ್ಲಿ ಅನ್ನ ಅನ್ನುವಂಥದ್ದನ್ನ ಇಲ್ಲಿ ಅಷ್ಟಾವರಣಗಳನ್ನ ಹೇಳಿದಲ್ಲ ನಿಮಗೆ ಯಾವ ರೀತಿಯಿಂದಾಗಿ ಒಂದ್ ಕಡೆ ಪ್ರಸಾದ ಅನ್ನೋದನ್ನ ಜ್ಞಾನ ಅಂತೇಳಿ ಹೇಳ್ತಾರೆ ವಚನಕಾರರು, ಇನ್ನೊಂದ್ ಕಡೆ ಪ್ರಸಾದ ಅಂತಂದಾಗ ಅನ್ನ ಅಂತೇಳಿ ಹೇಳ್ತಾರೆ. ಎರಡೂ ಅಷ್ಟೇ ಪ್ರಮುಖವಾಗಿಲ್ಲ. ಜ್ಞಾನನೂ ಬೇಕು, ಅನ್ನನೂ ಬೇಕು. ಹೀಗೆ ಆ ಜ್ಞಾನವನ್ನು ನಾವು ಪ್ರಸಾದ ಅಂತ ತಿಳ್ಕೊಂಡು ಸ್ವೀಕರಿಸ್ಬೇಕಾಗಿದೆ. ಅನ್ನನೂ ನಾವಿಲ್ಲಿ ಪ್ರಸಾದವನ್ನ ನಾವು ಸ್ವೀಕರಿಸ್ಬೇಕಾಗಿದೆ. ಇಲ್ಲಿ ಆಧ್ಯಾತ್ಮಿಕ ಶರಣ ಜೀವನದ ಒಂದು ಅತ್ಯುನ್ನತ ತತ್ವ ಅಂತಂದ್ರೆ ಇಲ್ಲಿ ಪ್ರಸಾದ ತತ್ವ. ಪ್ರಸಾದ ಅಂತಂದ್ರೆ ನೋಡ್ರಿ, ಬರೀ ಸೇವಿಸುವ ಆಹಾರ ಅಂತ ಹೇಳಿ ಇಲ್ಲಿ ಶರಣರ ದೃಷ್ಟಿ ಅಲ್ಲಿ ಇಲ್ಲೇ ಇಲ್ಲ. ಅವ್ರು ಹೇಳ್ತಾರೆ ಅದೊಂದು ಆಧ್ಯಾತ್ಮಿಕ ಶರಣ ಜೀವನದ ಒಂದು ಅತ್ಯುನ್ನತ ತತ್ವ ಅಂತ ಇಲ್ಲಿ ಅವ್ರು ಹೇಳ್ತಾರೆ. ಪ್ರಸಾದ ಅಂದ್ರೆ ಆನಂದ, ಕೃಪೆ, ಅನುಗ್ರಹ, ಪರಮಜ್ಞಾನ, ಪರಶಿವ, ನೋಡ್ರಿ ಪರಿಪೂರ್ಣ ಪ್ರಸನ್ನತೆ ಇತ್ಯಾದಿ ಅರ್ಥಗಳಲ್ಲಿ ಅದನ್ನ ನಾವು ವಿವರಿಸ್ಬೋದು. ಕಾಯಕದಿಂದ ಗಳಿಸಿದದನ್ನು ದೇವರಿಗೆ ಸಮರ್ಪಿಸಿ ಅದನ್ನು ಗುರು ಲಿಂಗ ಜಂಗಮದ ಮೂಲಕ ಪಡೆಯುವ ಪವಿತ್ರ ವಸ್ತು ಅಂತ ಇಲ್ಲಿ ಹೇಳ್ತಾರೆ. ಪ್ರಸಾದದ ಮುಖ್ಯ ತತ್ವಗಳೆಂದರೆ ಕಾಯಕ ಮತ್ತು ಸಮರ್ಪಣೆ, ಪರಿಶುದ್ಧತೆ, ಸಾಮಾಜಿಕ ಸಮಾನತೆ, ಜೀವನದ ಶುದ್ಧೀಕರಣ ಮತ್ತು ಅಹಂಕಾರದ ವಿನಾಶ ಇತ್ಯಾದಿಗಳೆಲ್ಲವೂ ಈ ಪ್ರಸಾದದಲ್ಲಿ ಒಳಗೊಂಡಿವೆ. ಪ್ರಸಾದ ಎಂದ್ರೆ ಪ್ರಸನ್ನತೆ ಅಥವಾ ಶುದ್ಧತೆ ಅನ್ನುವಂತ ಅರ್ಥನೂ ಇಲ್ಲಿದೆ. ಕಾಯಕದಿಂದ ಬಂದದ್ದನ್ನು ದಾಸೋಹಕ್ಕೆ ಅರ್ಪಿಸಿ ಉಳಿದದ್ದನ್ನು ದೇವರಿತ್ತ ವರವೆಂದು ಸ್ವೀಕರಿಸುವುದೇ ನಿಜವಾದ ಪ್ರಸಾದ. ಪ್ರಸಾದದ ಸ್ವೀಕಾರವು ಮನುಷ್ಯನನ್ನು ವಿನಯಶೀಲರನ್ನಾಗಿ ಮಾಡುತ್ತದೆ ಅನ್ನುವಂಥದ್ದನ್ನ ಇಲ್ಲಿ ಶರಣ ಆದಾಯ ಒಂದು ವಚನದಲ್ಲಿ ಪ್ರಸಾದ ಕುರಿತು ಬಹಳ ಮುಖ್ಯವಾದ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಹೇಳ್ತಾರ, ಪ್ರಸಾದವೇ ಪರಮಜ್ಞಾನ, ಪ್ರಸಾದವೇ ಪರಾಪರ, ಪ್ರಸಾದವೇ ಪರಬ್ರಹ್ಮ, ಪ್ರಸಾದವೇ ಪರಮಾನಂದ, ಪ್ರಸಾದವೇ ಗುರು, ಪ್ರಸಾದವೇ ಲಿಂಗ, ಪ್ರಸಾದವೇ ಜಂಗಮ, ಪ್ರಸಾದವೇ ಪರಿಪೂರ್ಣ, ಸೌರಾಷ್ಟ್ರ ಸೋಮೇಶ್ವರ ಲಿಂಗದ ಪ್ರಸನ್ನತೆಯ ಪ್ರಸಾದ. ಇಂತಪ್ಪ ಪ್ರಸಾದ ಮಹಾತ್ಮೆಗೆ ಆನು ನಮೋ ನಮೋ ಎನ್ನುತ್ತಿರ್ದೇನೋ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಆದಾಯ ಶರಣರು ಬಹಳ ಸ್ಪಷ್ಟವಾಗಿದೆ. ಒಂದೇ ವಚನದಲ್ಲಿ ಇಡೀ ನಾವು ಪ್ರಸಾದ ಅನ್ನೋ ಪರಿಕಲ್ಪನೆ ನಮಗಿಲ್ಲಿ ಸಿಗ್ತಾ ಇದೆ. ಅವ್ರು ಹೇಳ್ತಾರೆ ಅನ್ನ ಮಾತ್ರ ಪ್ರಸಾದ ಅಲ್ಲ, ದೇವರಿಗೆ ಅರ್ಪಿಸಿದ ಪದಾರ್ಥವಷ್ಟೇ ಪ್ರಸಾದ ಅಲ್ಲ. ಭೋಗಿಸುವ ಷಡ್ ವಿಷಯ ಹಾಗೂ ದೇಹೇಂದ್ರಿಯಗಳು ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿದಾಗ ಪ್ರಸಾದ ಎನಿಸ್ತವೆ. ಜ್ಞಾನ ಪ್ರಕಾಶ ಪ್ರಸಾದವೆಂದು ಗುರು ತಿಳಿಸಿಕೊಡುತ್ತಾರೆ. ಅಂತಹ ಪ್ರಸಾದವನ್ನು ಗ್ರಹಿಸಬೇಕಾದರೆ ನಮ್ಮ ದೇಹ ಭಾವ ಅಳಿಯಬೇಕು. ಪರಮಶ್ರೇಷ್ಠ ಪ್ರಜ್ಞೆಯಲ್ಲಿ ನಾವಿರಬೇಕು.
ನಮ್ಮನ್ನು ನಾವು ಮರೆತು ಧ್ಯಾನಸ್ಥ ಸ್ಥಿತಿಯಲ್ಲಿ ಸಿಗುವ ಚೇತನ ಉನ್ನತ ಪ್ರಜ್ಞೆ ಭಾವಗಳಿಂದ ಸ್ವೀಕರಿಸುವ ಅನ್ನವು ಮಾತ್ರ ಪ್ರಸಾದ ಆಗಬಲ್ಲದು ಅಂತ ಇಲ್ಲಿ ಹೇಳ್ತಾರೆ. ನೋಡ್ರಿ, ಇಲ್ಲಿ ಪ್ರಸಾದ ಅಂತಿರೋದನ್ನ ಅವರು ಚೈತನ್ಯ ಪದಾರ್ಥ ಅಂತ ಇಲ್ಲಿ ಹೇಳ್ತಾ ಇದ್ರೆ. ನಾವಿಲ್ಲಿ ದೇವಾಲಯಕ್ಕೋ ಇನ್ನು ಮಹಾತ್ಮರ ದರ್ಶನಕ್ಕೋ ಎಲ್ಲೋ ಪುಣ್ಯಕ್ಷೇತ್ರಗಳು ಎಲ್ಲೆಲ್ಲೋ ಹೋಗ್ತೀವಿ. ಹೋದಾಗ ಏನ್ ಮಾಡ್ತೀವಿ ನಾವು? ಸಹಜವಾಗಿ ಅಂಗಡಿಯಿಂದ ತೆಂಗು ತಗೋತೀವಿ, ಹೂ ತಗೋತೀವಿ, ಏನೇನೇನೋ ಪದಾರ್ಥಗಳನ್ನ ತಗೋತೀವಿ. ಇನ್ನ ಅಲ್ಲಿ ಹೋಗಿ ದರ್ಶನ ಮಾಡಿ ದೇವ್ರ ಮುಂದೆ ಇಟ್ಟ ಕ್ಷಣಕ್ಕೆ ಅದು ಪ್ರಸಾದ ಆಗೋದಿಲ್ಲ. ಆದ್ರೆ ಅದೇ ಪದಾರ್ಥ ಏನಾಗ್ತದೆ ಹೇಳ್ರಿ, ಅಲ್ಲಿ ಒಬ್ಬ ಮಹಾತ್ಮರು ಯಾರೋ ನಮ್ಮ ಉಡಿಯಲ್ಲಿ ಅದು ಹಾಕಿದಾಗ ಅದ್ರ ನೋಡುವಂತ ಭಾವವೇ ಏನಾಗ್ಬಿಡ್ತದೆ, ಬದಲಾಗ್ಬಿಡ್ತದೆ. ಹೋಗುವಾಗಿನ ಭಾವನೆಗೂ ಬರುತ್ತಿರುವಾಗಿನ ಪ್ರಸನ್ನತೆಗೂ ವ್ಯತ್ಯಾಸ ಆಗ್ತದೆ. ಹೀಗೆ ಪ್ರಸಾದದಿಂದ ಪ್ರಕೃತಿ ಭಾವ ತಲುಗುತ್ತದೆ ಅನ್ನುವಂತ ಒಂದು ಮಾತನ್ನ ಇಲ್ಲಿ ಆದಾಯ ಶರಣರಲ್ಲಿ ಹೇಳ್ತಾರೆ. ಆದ್ರೆ ಅದು ಇಷ್ಟಕ್ಕೆ ಸೀಮಿತವಾಗೋದಿಲ್ಲ. ಮತ್ತವ್ರು ಹೇಳ್ತಾರೆ ಅದರಲ್ಲಿ ಏನಂತಂದ್ರೆ, ನೋಡ್ರಿ ಎಷ್ಟು ಖಂಡ ತುಂಡವಾಗಿ ಆಗಿನ ಶರಣರು ಇದನ್ನ ಹೇಳ್ತಾರಂತಂದ್ರೆ, ಕಪಟ ಜಂಗಮ ವೇಷಧಾರಿಯಾಗಿ ಪ್ರಸಾದ ನೀಡುವಾತ ಶಿವದ್ರೋಹಿ ಅಂತ ಇಲ್ಲಿ ಹೇಳ್ತಾರ. ಮತ್ತೆ ಪ್ರಸಾದದ ಅರ್ಥ ತಿಳಿಯದೆ ನೀಡುವಾತನಿಂದ ಕೈಚಾಚಿ ತೆಗೆದುಕೊಳ್ಳುವ ಭಕ್ತನು ಗುರುದ್ರೋಹಿ ಅಂತ ಹೇಳ್ತಾರೆ. ಇಲ್ಲಿ ಚನ್ನಬಸವಣ್ಣ ಇಲ್ಲಿ ಕೊಡುವ ಎರಡು ಭಾವಗಳಲ್ಲಿ ಶುದ್ಧತೆ, ಪ್ರಸನ್ನತೆ ಅಡಕ ಆಗಿರ್ಬೇಕೆಂಬ ಭಾವ ಇಲ್ಲಿ ಮತ್ತೊಂದ್ ಕಡೆ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ಪ್ರಸಾದದಲ್ಲಿ ಮುಖ್ಯವಾಗಿ ನಂಬಿಕೆ, ಶ್ರದ್ಧೆ ಕಾರ್ಯನಿರ್ವಹಿಸುತ್ತದೆ. ಬಸವಣ್ಣನವರು ಹೇಳುವಂತೆನೆ, ನಂಬಿದಡೆ ಪ್ರಸಾದ, ನಂಬದಿದ್ದಡೆ ವಿಷವು. ತುಡುಕಬಾರದು ನೋಡ ಲಿಂಗದ ಪ್ರಸಾದ, ಕೂಡಲ ಪ್ರಸಾದದಲ್ಲಿ ಏನಿರ್ಬೇಕು ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ನಂಬಿಕೆ ಇರ್ಬೇಕು. ನಂಬದಿದ್ದರೆ ಅದು ವಿಷ ಆಗ್ತದೆ. ಪ್ರಸಾದದಲ್ಲಿ ವಂಚನೆ, ಸಂಶಯ ತಾಳಿದರೆ ಪ್ರಸಾದ ಭಾವ ಮರೆಯಾಗಿ ಅದು ಕಾಳಕೂಟ ವಿಷ ಆಗ್ತದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ನೋಡ್ತೀವಿ ಇವತ್ತು ಎಷ್ಟೋ ಉಳ್ಳಂತವ್ರು, ದೊಡ್ಡ ದೊಡ್ಡವರು, ರಾಜಕಾರಣಿಗಳು, ಬುದ್ಧಿಜೀವಿಗಳು ಅಂತ ಅಥವಾ ಏನು ತಗೊಳ್ರಿ, ದಯವಿಟ್ಟು ಆ ವರ್ಡ್ ಬ್ಯಾಡ್ ಇಲ್ಲಿ. ಹೀಗೆ ಅನೇಕ ಜನ ಪ್ರತಿಷ್ಠೆ ಏನ್ ಮಾಡ್ತಾ ಇದಾರೆ ಅಂದ್ರೆ, ಸಮಾಜದ ಈ ಪ್ರಶ್ನಾತೀತ ಗೌರವಕ್ಕೆ ಪಾತ್ರವಾದ ಲಿಂಗದ ಪ್ರಸಾದವನ್ನು ಏನ್ ಮಾಡ್ಲಿಕತ್ತಾರ ಅಂತಂದ್ರೆ, ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬಂಡವಾಳವಾಗಿ ಬಳಸ್ಕೊಳ್ತಾ ಇದ್ರು. ಬಹಳ ಕೆಟ್ಟ ಅನಿಸ್ತಾ ಇದೆ. ನಾವಿಲ್ಲಿ ಬಸವಣ್ಣನವ್ರು 12ನೇ ಶತಮಾನದಲ್ಲೇನೆ ಹೇಳಿದ್ರಿ. ಏನಂತಂದ್ರೆ, ಅವ್ರ ಜನಾನುರಾಗ ಕಳ್ಕೊಳ್ತೀವನ್ನ ಭಯದಿಂದ ಏನ್ ಮಾಡ್ತಾ ಇದ್ರು ಹೇಳ್ರಿ, ಅಚ್ಚ ಭಕ್ತರಿಗಿಂತಲೂ ಅವರು ಅಧಿಕವಾಗಿ ದೇವರಿಗೆ ಅಡ್ಡು ಬಿದ್ದು ಪ್ರಸಾದಕ್ಕೆ ಕೈ ಚಾಚ್ತಾ ಇದ್ದಾರೆ ಅಥವಾ ಪ್ರಸಾದ ಕೊಡ್ತೀವಿ ಅಂತ ಹೇಳ್ತಾ ಇದ್ರೆ, ಆಗ ಅಂತವ್ರನ್ನ ಕುರಿತೆ ಬಸವಣ್ಣ ಹೇಳ್ತಾ ಇದ್ರೆ, ನಂಬಿದರೆ ಪ್ರಸಾದ, ನಂಬದಿದ್ರೆ ವಿಷ. ತುಡುಕಬಾರದು ಎಂದು ಅವರನ್ನ ತಡೆದು ಎಚ್ಚರಿಸ್ತಾ ಇದ್ರು. ತುಡುಕಬಾರದು ಅಂತಂದ್ರೆ ಕಸಿಬೇಡ್ರಿ ಅಂತ. ಈ ಪ್ರತಿಷ್ಠಿತ ಪೆಡಂಭೂತಗಳು ಎಂದೂ ಪಟ್ಟರಿಯೋ ಅಂತ ಒಂದ್ ಕಡೆ ಹೇಳ್ತಾ ಇದ್ರೆ, ಅಂದ್ರೆ ಇಲ್ಲಿ ನೋಡ್ರಿ, ಕೊಡದವರಿಗೆ ಪಡೆಯೋ ಹಕ್ಕು ಇಲ್ಲ. ಎಷ್ಟ್ರ ಮಟ್ಟಿಗೆ ಪ್ರಸಾದ ಅಂತ ಅನ್ನುವಂಥದ್ದನ್ನ ಇವತ್ತು ನಾವು ಮಾರುವ ಅಂಗಡಿಗಳ ಒಂದು ಇದು ಮಾಡ್ಕೊಂಡ್ ಬಿಟ್ಟಿವಂತೆ. ಎಲ್ಲಿ ನೋಡದಲ್ಲಿ ಪ್ರಸಾದ ಅಂತ ಹೇಳಿ ಒಂದು ಬೋರ್ಡ್ ಹಾಕಿ, ಇಲ್ಲಿ ಪ್ರಸಾದ ಇದೆ ಸ್ವೀಕರಿಸ್ರಿ. ನೋಡ್ರಿ ಎಷ್ಟ್ರ ಮಟ್ಟಿಗೆ ಆ ಪ್ರಸಾದಕ್ಕೆ ಎಂತ ಒಂದು ಪವಿತ್ರ ಭಾವನೆಯನ್ನೆಲ್ಲ ಆದಾಯ ಹೇಳಿದಾರೋ. ಜ್ಞಾನನೇ ಪ್ರಸಾದ ಅಂತ ಹೇಳ್ತಾರೆ, ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಸೇವಿಸುವಂತ ಪ್ರಸಾದ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಇವತ್ತು ಯಾರಿಗ್ ಸಿಗ್ಬೇಕಾಗಿದೆಯೋ ಅನ್ನ ಅವ್ರಿಗೆ ಸಿಗ್ತಾ ಇಲ್ಲ. ಇನ್ನು ತುಡುಕಬಾರದು ಅಂತ ಹೇಳಿ ಅಂದಾಗ ಅವ್ರು ಹೇಳ್ತಾ ಇದಾರೆ, ಎಷ್ಟ್ರ ಮಟ್ಟಿಗೆ ಸಂಗನ ಸಿಂಗಿ ಕಾಳಕೂಟ ಇದು ವಿಷ ಅಂತ ಇಲ್ಲಿ ಹೇಳ್ತಾ ಇದಾರೆ. ನೀವು ಈ ರೀತಿಯಿಂದಾಗಿ ನಿಮ್ಮ ಒಂದು ಪ್ರತಿಷ್ಠೆಗಾಗಿ ವಿನಾಕಾರಣ ಅನ್ನವನ್ನ ನೀವಿಲ್ಲಿ ಏನಂತೀವಿ ಚೆಲ್ಲಿ ಅದಕ್ಕೆ ಪ್ರಸಾದ ಅನ್ನುವಂತ ಹೆಸರನ್ನ ಕೊಡಬೇಡ್ರಿ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊಂತಾನೆ ಮತ್ತೆ ಹೇಳ್ತಾ ಇದಾರೆ. ಇಲ್ಲಿ ಎಷ್ಟೋ ಸಂದರ್ಭಗಳಲ್ಲಿ ಇನ್ನೊಂದ್ ಕಡೆ ಇಲ್ಲಿ ಹೇಳ್ತಾರೆ ಚನ್ನಬಸವಣ್ಣ ಏನಂದ್ರೆ, ಪ್ರಸಾದವೆಂದು ಹೆಸರಿಟ್ಟು ಕೊಂಬಿರಿ, ಪ್ರಸಾದವಾವುದು ಓಗರ ಆವುದು, ಬಲ್ಲವರು ನೀವು ಹೇಳಿರೆ, ಕೈಯಲ್ಲಿ ಇಕ್ಕುವಾತ ಶಿವದ್ರೋಹಿ, ಕೈಯಾಂತು ಕೊಂಬಾತ ಗುರುದ್ರೋಹಿ. ಕಾಯವ ಕಳೆದು ಕಾಯ ಪ್ರಸಾದಿ, ಜೀವನ ಕಳೆದು ಜೀವ ಪ್ರಸಾದಿ, ಪ್ರಾಣವ ಕಳೆದು ಪ್ರಾಣ ಪ್ರಸಾದಿ, ಕಾಯ ಜೀವ ಇಂದ್ರಿಯ ವಿರೋಧಿ. ಈ ತ್ರಿವಿಧ ಸಾಹಿತ್ಯ ಕೂಡಲ ಚನ್ನ ಸಂಗೈನಲ್ಲಿ ಬಸವಣ್ಣಂಗಲ್ಲದೆ ಮತ್ತಾರಿಗೂ ಅಳವಡದು ಎಂಬ ಮಹಾಪ್ರಸಾದಿ ಚನ್ನಬಸವಣ್ಣನ ಈ ವಚನ ಪ್ರಸಾದ ಯಾವುದು, ಪದಾರ್ಥ ಯಾವುದು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ನಾವೇನ್ ಮಾಡ್ತಾ ಇದೀವಿ, ಕೆಲವೊಂದು ಶಬ್ದಗಳನ್ನ ನಾವು ಶರಣ ಅನ್ನುವಂಥ ಪದ ಆಯ್ತು, ಪ್ರಸಾದ ಅನ್ನುವಂಥ ಒಂದು ಪದ ಆಯ್ತು, ನಾವು ಹೇಗೆ ಬಳಸ್ತಾ ಇದ್ದೀವಲ್ಲ ಅದನ್ನ ಇಲ್ಲಿ ಹೇಳ್ತಾ ಇದ್ರೆ, ಇದಕ್ಕೆ ಬಸವಣ್ಣನಿಗೆ ಬಿಟ್ರೆ ಇನ್ನು ಯಾರಿಗೂ ಈ ವಿಷಯಕ್ಕೆ ಮತ್ತೆ ಯಾರಿಗೂ ಅಳವಡದು ಅನ್ನುವಂಥದ್ದನ್ನ ಇಲ್ಲಿ ಚನ್ನಬಸವಣ್ಣ ಸ್ಪಷ್ಟವಾಗಿ ಹೇಳ್ತಾರೆ. ಇವುಗಳ ವ್ಯತ್ಯಾಸವನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಿಜ ಪ್ರಸಾದವನ್ನು ಪಡೆಯುವ ಬಗೆ ಹೇಗಂತಂದ್ರೆ, ಕಾಯದ ಕತ್ತಲೆನಿಸುವ ಅಂತರಂಗದ ಹೊಲಸನ್ನು ಕಳೆದು ಕಾಯ ನಾನಲ್ಲವೆಂದರಿದು ಸತ್ಕ್ರಿಯಾ ಸಂಪನ್ನನಾಗಿರುವುದೇ ಕಾಯ ಅಂತಿಲ್ಲ.
ಶುದ್ಧಗೊಂಡ ಕಾಯ ಪ್ರಸಾದಿಯು ಜೀವದ ಜಂಜಡ ಎನಿಸುವ ಜಾತಿ, ವರ್ಣ, ವರ್ಗ, ಕುಲ, ಗೋತ್ರ, ನಾಮಗಳೆಂಬ ಷಡ್ಭ್ರಮೆ ಅಳಿದು ಜೀವಭಾವ ಕಳೆದು ಶಿವನೇ ತಾನೆಂಬ ಶಿವಭಾವ ಅಳವಡಿಸಿಕೊಂಡಲ್ಲಿ ಜೀವ ಪ್ರಸಾದಿ. ಹೊನ್ನು, ಹೆಣ್ಣು, ಮಣ್ಣು ಮುಂತಾದ ನಶ್ವರ ಭೋಗ ವಸ್ತುಗಳನ್ನು ಪ್ರಾಣ ಪ್ರಸಾದಿ. ಇದನ್ನು ಸಾಧಿಸಿದಲ್ಲಿ ಕಾಯ, ಜೀವ, ಇಂದ್ರಿಯ ವಿಕಾರಗಳಿಗೆ ವಿರೋಧವಾಗಿ ಶುದ್ಧ, ಸಿದ್ಧ, ಪ್ರಸಿದ್ಧ ಪ್ರಸಾದವು ಅಳವಡುವುದು. ಈ ತ್ರಿವಿಧ ಪ್ರಸಾದ ಸಂಬಂಧವು ಪರಮಗುರು ಬಸವಣ್ಣನವರೇ ಬಲ್ಲರು, ಲೋಕದ ಜಡಮತಿಗಳು ಇದನ್ನು ಅರಿಯರು ಅಂತ ಹೇಳಿ ಇವರಲ್ಲಿ ಅಭಿಪ್ರಾಯ ಪಡ್ತಾ ಇದ್ದಾರೆ. ಅಂದ್ರೆ ನಾವು ಪದಾರ್ಥ ಮತ್ತು ಪ್ರಸಾದ ಇವುಗಳ ನಡುವಿರುವಂತ ಭಿನ್ನತೆಯನ್ನ ನಾವಿವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾಕಂತಂದ್ರೆ ಇದರೊಂದಿಗೆ ನೋಡ್ರಿ ನಡೆ ಮತ್ತು ನುಡಿ ಸಾಮರಸ್ಯನು ಹೇಗಿರ್ಬೇಕು ಅನ್ನುವಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಇಲ್ಲಿ ಅವರು ಅವಲೋಕಿಸಿದ್ದಾರೆ. ಇಲ್ಲಿ ಕೊಡುವ ಮತ್ತು ಕೊಳ್ಳುವ ಎರಡೂ ಭಾವಗಳಲ್ಲಿ ಏನಿರ್ಬೇಕಂತ ಹೇಳ್ತಾ ಇದ್ರೆ ಪ್ರಸಾದದಲ್ಲಿ ಶುದ್ಧತೆ ಮತ್ತು ಪ್ರಸನ್ನತೆ ಅಡಕ ಆಗಿರ್ಬೇಕು. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋದನ್ನೇ ಏನಾಗ್ತದೆ ಹೇಳ್ರಿ, ಎಷ್ಟೋ ಕಡೆ ಗುರು ಅಥವಾ ಜಂಗಮ ಹಸ್ತದಿಂದ ಪಡೆದುಕೊಳ್ಳೋದೇ ಪ್ರಸಾದ ಅಂತ ಹೇಳಿ ಭ್ರಮೆಯಲ್ಲಿ ನಾವೆಲ್ಲ ಏನ್ ಮಾಡ್ಕೊಂಡ್ಬಿಟ್ಟಿವಿ, ಮುಳುಗ್ಬಿಟ್ಟಿವಿ. ಇಂಥ ಪ್ರಸಾದಕ್ಕಾಗಿನೇ ನೂಕು ನುಗ್ಗಲು ಉಂಟಾಗಿ ಎಷ್ಟೋ ಮಂದಿ ಕಾಲ್ತುಳಿತಕ್ಕೆ ಸಿಕ್ಕು ಸತ್ತಂತ ಉದಾಹರಣೆಗಳು ಸಹಿತನು ನಮ್ಮ ಎದುರುಗಡೆ ಇವೆ. ದೇವರಿಗೆ ನೈವೇದ್ಯ ಕೊಟ್ಟು ಅದರಲ್ಲಿ ಉಳಿದ ಅರ್ಧ ವಸ್ತು ಪ್ರಸಾದ ಅಂತ ಹೇಳಿ ತೃಪ್ತಿ ಪಟ್ಕೊಳ್ಳುವಂತ ಸಂಕುಚಿತ ಜನರನ್ನ ಕಂಡು ಬಹುಶಃ ಚನ್ನಬಸವಣ್ಣ ಈ ಒಂದು ವಚನ ಹೇಳಿರ್ಬೋದು ಅಲ್ಲಿ ಅವಾಗ. ಹೌದಾ, ಪ್ರಸಾದ ಆವುದು ಓಗ್ರ ಆವುದು ಅಂತ ಹೇಳಿ. ಯಾಕಂದ್ರೆ ಪ್ರಕೃತಿಯಿಂದ ಪಡೆದ ಪದಾರ್ಥಗಳನ್ನು ಲಿಂಗಾರ್ಪಿತ ಮಾಡಿಕೊಳ್ಳುವುದರಿಂದ ತನ್ನದೆನ್ನುವುದೇನು ಉಳಿಯದೆ ಈ ಜಗತ್ತೇ ಶಿವನ ಆವಾಸ ಸ್ಥಾನವಾಗಿ ಪರಿಣಮಿಸ್ತದೆ. ಹೀಗೆ ಅಂಗ, ಪ್ರಾಣ, ಮನ, ಭಾವ, ಅರಿವುಗಳ ಅರ್ಪಣೆಯೇ ಪ್ರಸಾದ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಂದ್ರೆ ನೋಡ್ರಿ, ಇವೆಲ್ಲ ನಾವು ಸಾಮಾನ್ಯವಾಗಿ ಜನರಲ್ಲಿ ಇಂಥ ಮೌಢ್ಯತೆಗಳನ್ನ ಬಿಟ್ಟು ಪ್ರಸಾದ ಒಂದು ಕಲ್ಪನೆಯನ್ನ ಈ ರೀತಿ ಬೆಳೆಸಿ ಬಹುಶಃ ಆ ಕಾಲಕ್ಕೂ ಇಂಥ ಒಂದು ಘಟನೆಗಳು ಜರುಗಿರ್ಬೋದು. ಅದನ್ನ ಕಂಡೇ ಬಹುಶಃ ವಚನಕಾರರು ಈ ವಿಷಯಗಳನ್ನ ಪ್ರಸ್ತಾಪ ಮಾಡಿರ್ಬೋದು. ಇವತ್ತಿಗೂ ಇದರಿಂದ ನಾವು ದೂರ ಆಗ್ಲಿಕ್ಕೆ ಸಾಧ್ಯನೇ ಆಗಿಲ್ಲ. ಎಷ್ಟು ಕಡೆ ಅಂತ ಕೆಲವೊಂದು ಸಂದರ್ಭಗಳು ನಡೀತಾ ಇವೆ. ಎಲ್ಲ ಕಡೆನೂ ಪ್ರಸಾದ ಪ್ರಸಾದ ಅಂತ ಹೇಳಿ ಜನ ಹೈರಾಣಾಗಿ ಬಿದ್ದು ಇನ್ನು ಎಷ್ಟೋ ಜನ ಜೀವ ಕಳ್ಕೊಂಡಿದ್ದಾರೆ. ಮತ್ತದು ಏನಂತೀರಿ ನೀವು, ಫುಡ್ ಪಾಯ್ಸನ್ ಆಗಿ ಹೋಗಿರುವಂತ ಉದಾಹರಣೆಗಳು ಸಹಿತನು ನಮ್ಮ ಕಣ್ಣೆದುರಿಗೂ ಇಲ್ಲಿವೆ. ಇನ್ನು ಈ ರೀತಿಯಿಂದ ಬಸವಣ್ಣ ಒಂದ್ ಕಡೆ ಹೇಳ್ತಾರೆ, ಲಿಂಗ ಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡನಾದರೆ ನಿಮ್ಮಾಣೆ ಪ್ರಮತ್ರಾಣೆ ಅಂತೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಲಿಂಗಕ್ಕೆ ನಿವೇದಿತವಾದ ಪ್ರಸಾದವಲ್ಲದೆ ಬರೀ ಅನ್ನ ಉಣ್ಣೋದಿಲ್ಲ, ಲಿಂಗಾರ್ಪಿತವಲ್ಲದ ನೀರನ್ನು ಸಹಿತ ಬಾಯಿ ಮುಕ್ಕಳಿಸೋದಿಲ್ಲ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಪ್ರಕೃತಿಯ ವಸ್ತುಗಳಾದ ಅನ್ನ, ನೀರು, ಕಡ್ಡಿ ಇವುಗಳನ್ನು ಬೇಕಾಬಿಟ್ಟಿ ಬಳಸಬಹುದು ಅಂತ ಹೇಳಿ ನಾವು ಅನ್ಕೊಂಡಿವಿ ಇಲ್ಲಿ. ಆದ್ರೆ ಪ್ರಕೃತಿಯು ಏನದ ಹೇಳ್ರಿ, ದೇವರಿಂದ ಬಂದಂತ ವಸ್ತುವನ್ನ ನಾವು ಯಾವ ರೀತಿಯಿಂದಾಗಿ ಪ್ರಸಾದವಾಗಿ ನಾವು ಸ್ವೀಕರಿಸಿದಾಗ ನಮ್ಮ ಭಾವನೆನೇ ಬೇರೆ ಆಗ್ತದೆ ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಇಲ್ಲಿ ವಚನಕಾರ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವೇನ್ ಮಾಡ್ಬಿಟ್ಟಿವಿ ಇಲ್ಲಿ, ಪ್ರಕೃತಿಯ ಪ್ರತಿಯೊಂದು ಅಂಶಗಳು ಇವೇನ್ ನಮ್ಮಲ್ಲ ಯಾರೂ ಅಲ್ಲ, ಇವು ಪುಕ್ಕಟ ಬಂದಿವ್ ಅನ್ನುವಂತ ರೀತಿಯಲ್ಲಿ ನಾವೇನ್ ಪ್ರಕೃತಿಯನ್ನ ನಾಶ ಮಾಡ್ತಾ ಇದೀವಲ್ಲ ನೋಡ್ರಿ, ಅದನ್ನ ಪ್ರಸಾದ ಅಂತ ಹೇಳಿ ಸ್ವೀಕರಿಸ್ಬೇಕು ಅನ್ನುವಂಥದ್ದು. ಇನ್ನು ಅದನ್ನ ಲಿಂಗಾರ್ಪಿತ ಮಾಡಿನೇ ಭೋಗಿಸ್ಬೇಕು ಅನ್ನುವಂಥದ್ದು ಈ ದೇಹ ಸಹಿತನು ಇಲ್ಲಿ ಪವಿತ್ರವಾಗಿದ್ದಿದೆ. ಅದಕ್ಕೆ ಇಲ್ಲಿ ಕೂಡಲ ಸಂಗಮ ದೇವನ ಒಲಿಸ ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅನ್ನುವಂತ ಒಂದು ವಿಷಯವನ್ನ ಬಸವಣ್ಣನವರು ಬಹಳ ಸ್ಪಷ್ಟವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಪ್ರಸಾದ ಕಾಯ ಅಂತ ಇಲ್ಲಿ ಹೇಳ್ತಾರೆ. ಅಂದ್ರೆ ನಮ್ಮ ಶರೀರವನ್ನೇ ಇವ್ರು ಏನಂತ ಹೇಳ್ತಾರೆ, ಇದು ಪ್ರಸಾದ ಕಾಯ, ಇದು ಕೂಡಲ ಸಂಗಮ ದೇವರನ್ನ ಒಲಿಸಲಿಕ್ಕೆ ಬಂದಿರುವಂತ ಒಂದು ಕಾಯ. ಈ ಕಾಯವನ್ನ ನಾವಿಲ್ಲಿ ಹೇಗೆ ಸಾರ್ಥಕ ಪಡಿಸ್ಕೊಳ್ಬೇಕಾಗಿದೆ, ಇದನ್ನ ನಾವು ಯಾವ ರೀತಿಯಿಂದಾಗಿ ಬಳಸಿ ಅದಕ್ಕೆ ಇದನ್ನು ದೈವಿಕ ಪ್ರಸಾದವನ್ನ ಕಂಡು ದೈವಿಕ ದೃಷ್ಟಿಯಿಂದ ಅದನ್ನ ಪಡಿಬೇಕು ಅಂತ ಹೇಳ್ತಾರೆ. ಇದರಿಂದ ಅವನಲ್ಲಿರುವ ಸಂಕುಚಿತ ಬುದ್ಧಿ ಹೊರಟು ಹೋಗಿ ಏನಾಗ್ತದೆ, ವಿಶಾಲ ಮನಸ್ಕನಾಗಿ ಇಡೀ ವಿಶ್ವವನ್ನೇ ಪ್ರೀತಿಸುವಂತ ಉಳಿಸಿಕೊಳ್ಳುವಂತ ಒಂದು ಬುದ್ಧಿ ಅಂದ್ರೆ ಪ್ರಸಾದ ಅನ್ನುವಂತ ತಗೊಂಡ್ವಿ ಅಂತಂದ್ರೆ ನೋಡ್ರಿ, ದೇವ್ರ ಮನಿ ಅಂತ ಅನ್ನುವಂಥದ್ದು ಅದೊಂದು ಕೋಣೆಗೆ ಹೋದ್ವಿ ಅಂತಂದ್ರೆ ನಮ್ಮ ಭಾವನೆ ಬೇರೆ ಆಗ್ತದೆ, ಹೊರಗಡೆ ಇದ್ರೆ ನಮ್ಮ ಭಾವನೆನೇ ಬೇರೆ ಆಗ್ತದೆ. ಆಗ ಹೀಗೆ ಇದ್ದಾಗ ಅದಕ್ಕೆ ಇಲ್ಲಿ ಯಾವುದೇ ಒಂದು ಆಶೆ ಆಮಿಷಗಳಿಗೆ ಒಳಗಾಗದೇನೆ ಕಾಯಕ ಜೀವಿಯಾಗಿ ತನ್ನ ಪರಿಧಿಯಲ್ಲಿ ಬರುವ ಕೆಲಸಗಳಲ್ಲಿ ಅವ ಕಾಯಾರ್ಪಣ, ಕರಣಾರ್ಪಣ, ಭಾವಾರ್ಪಣವಾಗಿ ಅರ್ಪಿಸಿಕೊಂಡಿದ್ದೆ ಆದರೆ ತೃಪ್ತಿ ಪ್ರಸಾದವನ್ನ ಪಡಿಲಿಕ್ಕೆ ಸಾಧ್ಯ. ಇಂತಹ ಪ್ರಸಾದ ಸ್ವೀಕಾರಕ್ಕಾಗಿ ತನು ಮನ ಸಿದ್ಧವಾಗಿ ನಿಲ್ಲಬೇಕು ಅಂತ ಅಚಲ ಶಕ್ತಿ ದೃಢತೆ ನಮ್ಮದಾಗಬೇಕು ಅನ್ನುವಂಥದ್ದು ಇಲ್ಲಿ ಶರಣರ ಒಂದು ಪ್ರಸಾದದ ಒಂದು ಕುರಿತಾದಂತ ಒಂದು ವಿಚಾರ.
ಇನ್ನು ಹೇಳ್ತಾ ಹೇಳ್ತಾನೆ ಅವ್ರು ಏನ್ ಮಾಡ್ತಾರಂತಂದ್ರೆ ಪ್ರಸಾದದ ಪ್ರಕಾರಗಳನ್ನ ಸಹಿತನೂ ಇಲ್ಲಿ ಹೇಳ್ತಾರ. ಯಾವ ರೀತಿಯ ಪ್ರಸಾದ ಪ್ರಕಾರಗಳಿವೆ ನೋಡ್ರಿ. ಮೂಲತಃ ಪ್ರಸಾದ ಒಂದೇ ಆಗಿದ್ದು, ಆಚರಣೆ ಭೇದದಿಂದ ಏನಾಗಿವೆ ಇಲ್ಲಿ ವಿಧ ವಿಧ ಪ್ರಕಾರ ರೂಪ ತಾಳಿ. ನಾವು ಪ್ರಸಾದ ಅಂತಂದಾಗ ಬರೀ ಅನ್ನ ಒಂದೇ ಅಂತಲ್ಲ, ಇಲ್ಲಿ ಅರ್ಪಣ ಭಾವ. ಪ್ರಸಾದದ ಮೂಲ ತಳಹದಿ ಅಂತಂದ್ರೆ ಅರ್ಪಣ ಭಾವ. ಅರ್ಪಣ ತತ್ವ ಅಹಂಕಾರ ನಿರಸನಕ್ಕೆ ಸಾಧನ. ಸಮರ್ಪಣಾ ಭಾವದಿಂದ ಪ್ರಸಾದ ಸ್ವೀಕರಿಸಬೇಕೆಂಬುದೇ ಇಲ್ಲಿರುವ ಮುಖ್ಯ ತತ್ವ. ಇಲ್ಲಿ ಗುರು ಲಿಂಗ ಜಂಗಮರಿಗೆ ಅರ್ಪಿಸಿ ಪಡೆದ ಪ್ರಸಾದ 11 ವಿಧ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಕ್ಕೆ ಏಕಾದಶ ಪ್ರಸಾದ ಅಂತ ಅವರಲ್ಲಿ ಹೆಸರು ಕೊಡ್ತಾ ಇದ್ದಾರೆ. ನಾವು ಸ್ವೀಕರಿಸುವ ಆಹಾರ ಕೇವಲ ಹೊಟ್ಟೆ ತುಂಬಿಸಿಕೊಂಡು ದೇಹ ಬೆಳೆಸುವುದಕ್ಕಷ್ಟೇ ಸೀಮಿತ ಆಗಬಾರದು. ದೇಹವನ್ನು ಪರಿಶುದ್ಧಗೊಳಿಸಿ ಮನಸ್ಸಿನ ಪವಿತ್ರತೆಗೆ ಕಾರಣವಾಗುವ ಪ್ರಸಾದವಾಗಬೇಕು ಅಂತಲೇ ಶರಣರು ಲಿಂಗ ಮುಖದಿಂದ ಬಂದ ಪ್ರಸಾದವಲ್ಲದೆ ಕೊಂಡನಾದರೆ ನಿಮ್ಮಾಣೆ ನಿಮ್ಮ ಪ್ರಮುಖರಾಣೆ ಅಂತ ಹೇಳಿ ಬಹಳ ಅಚಲವಾಗಿ ಅವರಲ್ಲಿ ನುಡಿದಿದ್ದಾರೆ. ಬರೀ ಆಹಾರ ಸೇವನೆ ನಮ್ಮ ಶರೀರಕ್ಕಾಗಿನೇ ಏನ್ ಮಾಡ್ಕೋತಾ ಇದ್ದೀವಲ್ಲ, ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ದೇಹ ಮನಸ್ಸಿನ ಒಂದು ಪವಿತ್ರತೆನೂ ಇಲ್ಲಿ ಬಹಳ ಮಹತ್ವ ಇದೆ. ಹೀಗೆ ಅಲ್ಲಿ ಶುದ್ಧ ಪ್ರಸಾದ, ಸಿದ್ಧ ಪ್ರಸಾದ, ಪ್ರಸಿದ್ಧ ಪ್ರಸಾದ, ಅಪ್ಯಾಯನ ಪ್ರಸಾದ, ಸಮಯ ಪ್ರಸಾದ, ಪಂಚೇಂದ್ರಿಯ ವಿರಹಿತ ಪ್ರಸಾದ, ಅಂತಃಕರಣ ವಿರಹಿತ ಪ್ರಸಾದ, ಪ್ರಸಾದೀಯ ಪ್ರಸಾದ, ಸದ್ಭಾವ ಪ್ರಸಾದ, ಸಮತಾ ಪ್ರಸಾದ, ಜ್ಞಾನ ಪ್ರಸಾದ. ನೋಡ್ರಿ, ಹೀಗೆ ಆತ್ಮ ಮತ್ತು ಆತ್ಮನಿಗೆ ಸಂಬಂಧಿಸಿದ ತನು ಕರ್ಣ ಆದಿಗಳನ್ನ ದೀಕ್ಷಾ ಕ್ರಿಯೆಗಳಿಂದ ಪವಿತ್ರಾದಿ ಗುಣಗಳನ್ನು ಪಡೆದು ಸದ್ಗುಣ ಸಂಪತ್ತುಳ್ಳ ಲಿಂಗನೇ ಲಿಂಗ ಭೋಗಕ್ಕೆ, ಇಂಥ ಒಂದು ಅಂಗವನ್ನ ಪಡ್ಕೊಂಡವನೇ ಲಿಂಗ ಭೋಗಕ್ಕೆ ತಕ್ಕವನಾಗ್ತಾನೆ. ಈ ಎಲ್ಲಾ ಪ್ರಸಾದಗಳ ಹಿಂದಿರುವ ತಾತ್ಪರ್ಯ ಅಂತಂದ್ರೆ ಪ್ರಕೃತಿ ನಷ್ಟವಾಗಿ ಮಹಾ ಲಿಂಗದಲ್ಲಿ ಏಕ ಸ್ವರೂಪ ಆಗಬೇಕು ಅಂತ ಇಲ್ಲಿ ಹೇಳ್ತಾರೆ. ಈ ರೀತಿಯಿಂದ ನೋಡಿ, ಇದನ್ನ ನಾವಿಲ್ಲಿ ಈ ರೀತಿಯ ಪ್ರಸಾದಗಳನ್ನ ನಾವಿಲ್ಲಿ ಪಡಿಬೇಕಾದಾಗ ಕಾಯಾರ್ಪಣ, ಕರಣಾರ್ಪಣ, ಭಾವಾರ್ಪಣ ಅಂತ ಇಲ್ಲಿ ಹೇಳ್ತಾರೆ. ಎಷ್ಟ್ರ ಮಟ್ಟಿಗೆ ನೋಡ್ರಿ ಇಲ್ಲಿ ಇದನ್ನ ನಾವು ಹೇಗೆ ಈ ಏಕಾದಶ ತೃಪ್ತಿ ಪ್ರಸಾದವನ್ನ ಹೇಗೆ ಇಲ್ಲಿ ಪಡ್ಕೋಬೇಕಾಗಿದೆ, ಈ ಪೂಜಾ ನಂತರದಲ್ಲಿ ಭಸ್ಮ ಹೆಂಗ್ ಧರಿಸ್ಬೇಕು, ಆಹಾರವನ್ನ ಹೆಂಗ್ ನಾವ್ ಇದು ಮಾಡ್ಬೇಕು ನೋಡ್ರಿ. ನಾವೆಲ್ಲ ಈಗ ಅಡಿಗೆ ಮಾಡ್ತೀವಿ, ಅಡಿಗೆ ಮಾಡದ ನಂತರ ಈಗ ನಾವು ಬಿಟ್ಟಿವ ಅಷ್ಟೇ. ನಮ್ಮ ಅಜ್ಜಿಗಳೆಲ್ಲ ಅಡಿಗೆ ಮಾಡೋ ನಂತರ ಅದಕ್ಕೆ ಭುಗೋಣಿಗೆ ಪೂಜಾ ಮಾಡಿ ಅದನ್ನ ಜಂಗಮ್ನಿಗೆ ಊಟ ಮಾಡಿಸಿ, ಆಮೇಲೆ ಜಂಗಮ್ ಇಲ್ದೇ ಇದ್ರ ಸಹಿತನು ದೇವ್ರಿಗೆ ಫಸ್ಟ್ ನೈವೇದ್ಯ ಹಿಡಿಯುವಂಥದ್ದು ಲಿಂಗಕ್ಕೆ. ಲಿಂಗಕ್ಕೆ ಅಂತಂದ್ರೆ ತನ್ನ ಆತ್ಮಲಿಂಗ ಎದೆ ಮೇಲಿರುವಂತ ಲಿಂಗಕ್ಕೆ ನೋಡ್ರಿ ಊಟಕ್ಕೆ ಹಚ್ಚಿದ್ಕೊಳ್ಳೇನೆ ಲಿಂಗಕ್ಕೆ ಎಡಿ ಮಾಡಿ ನಂತರ ಅದನ್ನ ಸೇವನೆ ಮಾಡುವಂಥದ್ದು. ಈ ರೀತಿಯಿಂದ ಸೇವನೆ ಮಾಡುವಂಥದ್ದನ್ನ ಇಲ್ಲಿ ಈ 11 ಇದರಲ್ಲಿ ಹೇಳ್ತಾ ಇದ್ರೆ ಬಹುಶಃ ಅವುಗಳನ್ನ ನಾನಿಲ್ಲಿ ಏನಂತೀರಿ ನೀವು ಪೂರ್ತಿಯಾಗಿ ವಿವರಣೆ ಮಾಡ್ಲಿಕ್ಕೆ ಇಲ್ಲಿ ಸಮಯದ ಒಂದು ಅಭಾವ ಆಗ್ತದ ಅಂತ ಹೇಳಿ ನಾನಿಲ್ಲಿ ಅನ್ಕೊಂಡಿದ್ದೀನಿ. ಅದಕ್ಕೆ ಈ ಆಹಾರ ಸ್ವೀಕಾರ ಕ್ರಮದಲ್ಲಿ ಸಹಿತನು ಏನವ ಅಂತ ಹೇಳ್ತಾರ ಅವರು 11 ವಿಧಗಳನ್ನ ಅವರಲ್ಲಿ ಗುರುತಿಸಿ ಆಹಾರ ಶುದ್ಧಿ ಮತ್ತು ಜ್ಞಾನ ಪ್ರಕ್ರಿಯೆ ದೇಹ ಮತ್ತು ಮನಸ್ಸುಗಳ ಮೇಲೆ ಮಹತ್ತರವಾದ ಪ್ರಭಾವವನ್ನು ಇಲ್ಲಿ ಬೀರ್ತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನ ಕುರಿತು ನಾವಿಲ್ಲಿ ನೋಡಿದಾಗ ಅಲ್ಲ ಪ್ರಭು ಒಂದ್ ಕಡೆ ಹೇಳ್ತಾ ಇದ್ರೆ ಏನಂತಂದ್ರೆ ಬೇಡದ ಮುನ್ನ ಮಾಡಬಲ್ಲಡೆ ಭಕ್ತಿಗೆ. ಎಷ್ಟೋ ಸಂದರ್ಭಗಳಲ್ಲಿ ಸ್ವಾಮಿಗಳು ಅಥವಾ ಗುರುಗಳು ಮನೆಗೆ ಬಂದಿರ್ತಾರೆ. ಮನೆಗೆ ಬಂದಾಗ ಅವರಿಗೆ ಅರ್ಪಿಸುವಂಥದ್ದು ನಾವಿಲ್ಲಿ ಪ್ರಸಾದ ಅಂತೇನೆ ಇಲ್ಲ ಪ್ರಸಾದಕ್ಕೆ ಬನ್ರಿ ಬನ್ರಿ ಅಂತ ಅಕ್ಕಪಕ್ಕದವ್ರಿಗೆಲ್ಲ ಕರಿತೀವಿ. ನಮ್ಮ ಹತ್ರ ಸ್ವಾಮಿಗಳು ಬಂದಾರೆ ಬನ್ರಿ ಅಂತೇಳಿ. ಇನ್ನು ಈ ರೀತಿಯಿಂದ ಬಂದಾಗ ಬಹುಶಃ ಇಂಥ ಎಲ್ಲಾ ಘಟನೆಗಳನ್ನ ಕಂಡಂತ ಪ್ರಭುದೇವ್ರ ಅಂತರ್ ಸಹಿತನು ಇಲ್ಲಿ ಹೇರ್ಬೋದು. ಯಾಕಂತಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಬಂದಂಥವ್ರು ಭಾವ ಮತ್ತು ಮಾಡುವಂತ ಭಕ್ತ ಇಬ್ಬರ ಭಾವನೆಗಳು ಅಲ್ಲಿ ಪರಿಶುದ್ಧ ಆಗಿರ್ಬೇಕು ಅನ್ನುವಂಥದ್ದನ್ನ ಬಹಳ ಸ್ಪಷ್ಟವಾಗಿ ಲಲ್ಲಪ್ರಭು ಹೇಳ್ತಾರೆ. ಬೇಡದ ಮುನ್ನ ಮಾಡಬಲ್ಲಡೆ ಭಕ್ತ, ಬೇಡುವನೇ ಲಿಂಗ ಜಂಗಮ, ಬೇಡುವರಿಗೂ ಬೇಡಿಸಿಕೊಂಬವರಿಗೂ ಪ್ರಸಾದವಿಲ್ಲ ಗುಹೇಶ್ವರ ಅಂತ ಇಲ್ಲಿ ಒಂದು ಮಾತನ್ನ ಇಲ್ಲಿ ಹೇಳ್ತಾರೆ. ಅಂದ್ರೆ ಮನೆಗೆ ಬಂದ ಜಂಗಮನ ಅವಶ್ಯಕತೆಯನ್ನು ಅರಿತು ಆಧರಿಸಿ ಭಕ್ತಿ ಸೇವೆ ಮಾಡಬಲ್ಲಾತ ಭಕ್ತ. ಬೇಕು ಬೇಡ ಎಂಬೆರಡು ಭಾವಗಳಿಲ್ಲದವ ಲಿಂಗರೂಪಿ ಜಂಗಮ. ನೋಡಿ ಇವತ್ತೇನಾಗಿದೆ ಅಂತಂದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಬರ್ತಾರ ಅಂತಂದ್ರೆ ಒಂದ್ ರೀತಿ ಎದಿಗುದಿ ಆಗ್ತಾ ಇರ್ತದೆ. ಯಾಕಂತಂದ್ರೆ ಅವ್ರು ಬಂದು ಏನ್ ಬೇಡ್ತಾರೋ ಏನಿಲ್ಲೋ ಇನ್ನವ್ರು ಏನೋ ದೊಡ್ಡ ಒಂದು ಆಶೆ ಇಟ್ಕೊಂಡೇ ಇಲ್ಲಿ ಬಂದ. ಆದ್ರೆ ನಿಜಕ್ಕೂ ಇಲ್ಲಿ ಜಂಗಮ ಅಂತ ಅನ್ನುವಂಥವ್ರು ಯಾವ ರೀತಿಯಿಂದಾಗಿ ಭಕ್ತನ ಬೇಕು ಬೇಡಗಳನ್ನ ಅವನ ಕಷ್ಟ ಸುಖಗಳನ್ನ ಪರಿಹರಿಸುವಂತ ಒಬ್ಬ ದೇವ ಸ್ವರೂಪಿಯಾಗಿನೇ ಅವ್ರು ಬರ್ಬೇಕು ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾರೆ. ಇನ್ನಿಲ್ಲಿ ಬೇಡುವ ನೀಡುವ ಭಾವ ಉಳ್ಳವರಿಗೆ ಪ್ರಸಾದನೆ ಇಲ್ಲ ಅಂತ ಇಲ್ಲಿ ಹೇಳ್ತಾರೆ.
ಅವರು ಏನೂ ಬೇಡಬಾರ್ದಿಲ್ಲ. ಎಷ್ಟೋ ಮನೆಗಳೆಲ್ಲ ನೋಡ್ತೀವಿ, ಇಲ್ರಿ ಅವ್ರು ಬಂದಾರ ಅವ್ರಿಗೆ ಇದೇ ಊಟ ಬೇಕ್ರಿ, ಇದೇ ರೂಮ್ನಾಗೆ ಪೂಜೆ ಬೇಕ್ರಿ. ಅರೆ ಹಂಗಿಲ್ಲ ಅಂತ ಇಲ್ಲಿ ಬಸವಣ್ಣ ಒಂದ್ ವಚನ ಸಾಹಿತ್ಯದಲ್ಲಿ ಸಂಪೂರ್ಣವಾಗಿ ಎಲ್ಲಾ ವಚನಕಾರ ಹೇಳ್ತಾರೆ. ಎಲ್ಲೇ ಕೂತನು ಪೂಜಾ ಮಾಡ್ಕೋಬಹುದು, ಇದೇ ಹೂವನೇ ಬೇಕಂತೇನಿಲ್ಲ, ಇಲ್ಲಿದೇ ನೀರ್ ಬೇಕಂತೇನಿಲ್ಲ. ಆದ್ರ ಸಹಿತನು ಇವತ್ತು ನಮ್ಮ ಮೌಢ್ಯಗಳಿಂದ ನಾವೇನ್ ಮಾಡ್ಕೊಂಡ್ ಬಿಟ್ಟಿವಿ ಅಂತಂದ್ರೆ ಇಂಥ ಕೆಲವೊಂದು ಕಲ್ಪನೆಗಳನ್ನ ಬೆಳೆಸಿವಲ್ಲ, ಅದಕ್ಕಿಂತ ವಚನಗಳನ್ನ ಓದೋದ್ರ ಮುಖಾಂತರವಾಗಿ ನಮ್ಮ ಮನೆಗಳಲ್ಲಿ ನಾವು ಮೊದಲಿಗೆ ಪರಿಶುದ್ಧರಾಗ್ಲಿಕ್ಕೆ ಸಾಧ್ಯ ಅನ್ನುವಂತ ಒಂದು ಮಾತನ್ನ ನಾನಿಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ರೆ ಭಕ್ತನ ಶ್ರದ್ಧೆ ಮಹೇಶ್ವರ ನಿಷ್ಠೆಯಾಗಿ ಆ ನಿಷ್ಠೆ ಪ್ರಸಾದಿಯಲ್ಲಿ ಅವಧಾನ ರೂಪ ತಾಳಿದೆ. ಯಾವಾಗಿಲ್ಲಿ ಪ್ರಸಾದಿ ಸ್ಥಳ, ಅದಕ್ಕಿಂತ ಪ್ರಸಾದಿಯ ಪ್ರಸಾದ ಕುರಿತು ಅಲ್ಲಮ್ಮ ಹೇಳ್ತಾ ಇದ್ರೆ, ಗುರುಲಿಂಗ ಜಂಗಮನದು ಎಂಬ ಅವಧಾನವಿರಿಸಿ ಅರ್ಪಿಸಿದ ಭಕ್ತ ಪ್ರಸಾದವನ್ನು ಅನುಭವಿಸುತ್ತಾನೆ. ನಿರ್ಲಿಪ್ತ ಮನೋಭಾವದ ಚರಜಂಗಮ ಭಕ್ತನ ಭಕ್ತಿ ಸೇವೆ ಸಹಜ ಭಾವದಿಂದ ಸ್ವೀಕರಿಸಿ ಮಹಾಪ್ರಸಾದ ಅನುಭವಿಸ್ತಾನೆ. ಇಂಥ ಜಂಗಮನ ಕರುಣೆಯ ಭಕ್ತನಿಗೆ ಪ್ರಸಾದ. ನೋಡ್ರಿ, ಜಂಗಮನ ಕರುಣೆಯ ಭಕ್ತನಿಗೆ ಪ್ರಸಾದ ಅಂತ ಇಲ್ಲಿ ಹೇಳ್ತಾ ಇದ್ರೆ, ಇಂದ್ರಿಯ ವಿಲಾಸಕ್ಕಾಗಿ ಬೇಡುವುದಿರ್ಲಿ, ಬೇಡುವವರೆಗೂ ಮಾಡದಿರುವ ಲೋಭ ಪ್ರವೃತ್ತಿ ಇರ್ಲಿ, ಇವೆರಡು ಮನೋವಿಕಾರಗಳಂತ ಹೇಳ್ತಾರೆ. ಅಂದ್ರೆ ಇಂದ್ರಿಯ ವಿಲಾಸಕ್ಕಾಗಿ ಬೇಡುವುದು, ಯಾರೋ ಏನೇನೋ ಬೇಡ್ತಿರ್ತಾರ ಒಬ್ಬರು ಬಂದು, ನಮ್ ಕೆಲವೊಂದು ಘಟನೆಗಳು ಆಗಿವೆ ಇಲ್ಲ. ಅವ್ರು ಬರ್ತಾ ಇದಾರಂತಂದ್ರೆ ನಮ್ಮ ಪಕ್ಕದಲ್ಲೇ ಒಬ್ರು ಅವ್ರು ಬರ್ತಾ ಇದಾರಂತಂದ್ರೆ ಮನಿ ಕೀಲಿಯಾಕ್ ಹೋಗ್ಬಿಟ್ಟಿದ್ರು. ಇಲ್ರಿ ಅವ್ರು ಬಂದ್ರು ಅಂತಂದ್ರೆ ಏನೇನೋ ನಮಗ್ ಎತ್ತಲಾರ್ದಷ್ಟು ಅವ್ರು ಬೇಡ್ತಾರ್ರಿ, ನಾವ್ ಏನ್ ಮಾಡ್ಬೇಕು. ಗುರುಗಳು ಬರ್ತಾರ ಅಂತಂದ್ರೆ ಅವ್ರಿಗೆ ಅಟ್ಲೀಸ್ಟ್ ಅವ್ರ ಪಾದಾರ ಹಾಕ್ಬೇಕಲ್ರಿ ಅಂತ ಸುಮ್ನೆ ನಾವ್ ಅಂದ್ವಿ. ಇಲ್ರಿ ಅವ್ರ ಪಾದ ಹಾಕೋದೇ ಬ್ಯಾಡ್ರಿ ಅಂತಂದ್ರ ಅವ್ರು. ಅಂದ್ರೆ ಇಂದ್ರಿಯವಿಲ್ಲ ನೋಡ್ರಿ, ಅವ್ರು ತಮ್ಮ ಸ್ವಂತ ಏನೇನೋ ಮಾಡ್ಕೊಳ್ಳೋ ಸಲುವಾಗಿ ಹಣ ಒಯ್ತಾ ಇದಾರ್ರಿ ಅಂತ ಅವ್ರು ಅಂದ್ರು. ಬೇಡುವವರೆಗೂ ಮಾಡದಿರುವ ಲೋಭ ಪ್ರವೃತ್ತಿ. ಎಷ್ಟೋ ಸಂದರ್ಭಗಳಲ್ಲಿ ನೋಡ್ರಿ, ಗುರುಗಳು ಒಳ್ಳೆಯವ್ರು ಇರ್ತಾರೆ, ಭಕ್ತ ಏನ್ ಮಾಡ್ತಾನ ಅವ್ರು ಬೇಡೋತನ ಅವ್ರು ಕೊಡೋದಿಲ್ಲ. ಇವೆರಡು ಮನೋವಿಕಾರ ಅಂತ ಇಲ್ಲಿ ಬಸವಣ್ಣ ಹೇಳ್ತಾ ಇದ್ರೆ, ಇದು ಅಲ್ಲಂ ಪ್ರಭು ಹೇಳ್ತಾರಲ್ಲ, ಈ ವಿಕಾರ ಉಳ್ಳವರಿಗೆ ಪ್ರಸಾದನೆ ಉಂಟಾಗಲ್ಲ ಅಂತಿಲ್ಲ. ಬೇಡಿ ಪಡೆದ ಜಂಗಮನೂ ಪ್ರಸಾದಿ ಅಲ್ಲ, ಬೇಡಿಸಿಕೊಂಡು ಮಾಡೋ ಭಕ್ತನೂ ಪ್ರಸಾದಿ ಅಲ್ಲ. ಹೀಗೆ ನೋಡ್ರಿ, ಎಷ್ಟ್ರ ಮಟ್ಟಿಗೆ ಇದರಲ್ಲಿ ಬಹಳ ಪರಿಶುದ್ಧತೆಯನ್ನ ನಾವಿಲ್ಲಿ ಅಳವಡಿಸ್ಕೊಂಡು ಹೋಗ್ಬೇಕಾಗಿದೆ ಅಂತ ಅನ್ನೋದನ್ನ ಈ ಪ್ರಸಾದದ ಒಂದು ಸಂದರ್ಭದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ನಿಲ್ಲಿ ಇಷ್ಟಲ್ದೇನೆ ಇವರು ಪ್ರಸಾದ ಸೇವನೆ ರೀತಿಯಲ್ಲೂ ಸಹಿತನು ಬಹಳ ವಿಶೇಷವಾದಂತ ಕೆಲವೊಂದು ಮಹತ್ವದ ಅಂಶಗಳನ್ನು ಇಲ್ಲಿ ವಚನಕಾರರು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಪ್ರಸಾದ ಸೇವನೆ ಅಂತಂದಾಗ ನಮಗ್ ಗೊತ್ತದ, ಪ್ರಸಾದ ಸೇವನೆ ಅಂತಂದ್ರೆ ಇದ್ರೊಳಗೆ ಏನ್ ಮಾತು ಹೊಡೆದ್ರಿ ಅಂತ ಇಲ್ಲಿ ಅನಿಸ್ಬೋದು ನಮಗೆ. ಆದ್ರೆ ಇಲ್ಲಿ ವಚನಗಳನ್ನ ನೋಡ್ತಾ 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 ಹೋದಂತೆ ಅನಿಸ್ತದೆ, ಇದಕ್ಕೂ ಸಹಿತನು ಬಹಳ ಪ್ರಾಮುಖ್ಯತೆಯನ್ನ ಇಲ್ಲಿ ಶರಣರಲ್ಲಿ ಕೊಟ್ಟಿದ್ದಾರೆ. ಪ್ರಸಾದ ಸೇವನೆ ಇವತ್ತಿನ ಸಂದರ್ಭಗಳಲ್ಲಂತೂ, ಇವತ್ತಿನ ಕಾಲಘಟ್ಟದಲ್ಲಿ ಹ್ಯಾಗ್ ನಿಂತು ತಿಂತೀವೋ, ಹ್ಯಾಗ್ ಓಡಾಡ್ಕೊತಿಂತೀವೋ, ಹ್ಯಾಗ್ ಮೊಬೈಲ್ ನೋಡ್ಕೊಂಡ್ ತಿಂತೀವೋ, ಟಿವಿ ನೋಡ್ಕೊಂಡ್ ತಿಂತೀವೋ, ಆದ್ರೆ ಅದು ಅಲ್ಲೇ ಅಲ್ಲ ಅಂತೇಳಿ ಶರಣರಲ್ಲಿ ಹೇಳ್ತಾ ಇದ್ದಾರೆ. ಹೌದಾ? ಅವ್ರು ಹೇಳ್ತಾರೆ, ಮೌನದಲ್ಲುಂಬುದು ಆಚಾರವಲ್ಲ, ಲಿಂಗಾರ್ಪಿತವು ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರಬೇಕು. ಕರಣ ವೃತ್ತಿಗಳ ಅಡಗುವು ಕೂಡಲ ಸಂಗನ ನೆನೆಯುತ್ತ ಉಂಡರೆ ಅಂತ ಒಂದು ವಚನ ಇಲ್ಲಿ ಬರ್ತದೆ. ಅಂದ್ರೆ ಹೇಗಂತಂದ್ರೆ ನೋಡ್ರಿ, ಮೌನದಲ್ಲುಂಬುದು ಆಚಾರವಲ್ಲ, ಬಾಸರು ಊಟ ಮಾಡಂಗ್ ಮಾತಾಡ್ಬಾರ್ದ್ರಿ ಅಂತ ಹೇಳ್ತೇವೆ. ನೋಡ್ರಿ, ಹರಟಿ ಹೊಡೋದು ಬೇರೆ, ಶರಣ ಅನ್ನೋದು ಬೇರೆ. ಅಲ್ಲಿ ನಾವು ಒಂದಕ್ಕೊಂದು ಇಲ್ಲಿ ತಳಕ್ ಹಾಕಿದೀವಿ ಅಂತಂದ್ರೆ ಬಹಳ ತಪ್ಪು ಕಲ್ಪನೆಗಳು ಉಂಟಾಗ್ತವೆ. ಅರ್ಥ ಲಿಂಗಾರ್ಪಿತವು ಮಾಡಿದ ಬಳಿಕ ತುತ್ತಿಗೊಮ್ಮೆ ಶಿವಶರಣ ಎನ್ನುತ್ತಿರೋ, ನೀವು ಜೋರಾಗಿ ಹೇಳುವಂಥದ್ದಲ್ಲ, ಮನಸ್ಸಿನಲ್ಲಿ ಯಾರನ್ನ ಅಂದ್ರೆ ಏಕಾಗ್ರತೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಊಟ ಮಾಡುವಾಗ, ಈ ಪ್ರಸಾದ ಸೇವನೆ ಮಾಡುವಾಗ ಏಕಾಗ್ರತೆ ಬಹಳ ಇಂಪಾರ್ಟೆಂಟ್ ಇದೆ. ಇಲ್ಲಿ ಏಕಾಗ್ರತೆ ಅಂತಂದಾಗ ನೋಡು, ತಾಟ್ನೊಳಗ್ ಊಟ ಇರ್ತದೆ. ಇವತ್ತಿನ ಇದ್ರಲ್ಲಂತೂ ಹುಡುಗರಿಗೆ ನಾನು ಬಹಳ ಕೆಟ್ಟ ಅನ್ಸೋದು ಏನಂತಂದ್ರೆ, ಯಾಕೆ ನಾನು ಇದ್ರ ಬಗ್ಗೆ ಬಹಳ ಒತ್ತು ಕೊಡ್ತಾ ಇದ್ದೀನಿ ಅಂತಂದ್ರೆ, ತಟ್ಟಿಯೊಳಗ್ ಊಟ ಇರ್ತದೆ, ಒಂದು ತುತ್ತು ಹಾಕೋದ, ಈ ಕಡೆ ಇಲ್ರಿ ಮೊಬೈಲ್ ಇಲ್ರಿ ಊಟ ಮಾಡಲ್ರಿ. ಆದ್ರೆ ಏಕಾಗ್ರತೆ ಏನಾಗ್ಬಿಟ್ಟದ, ಈ ಕಡೆ ಹೋಗಿದೆ. ಈ ಕಡೆ ಹೋದಾಗ ಈ ಅನ್ನ ಅನ್ನುವಂಥದ್ದು ಏನಾಗ್ಬಿಟ್ಟಿದೆ ಹೇಳ್ರಿ, ಅವ್ರಿಗೆ ಪಚನ ಆಗೋದೇ ಇಲ್ಲ. ಯಾಕಂದ್ರೆ ಎಷ್ಟು ತಿಂತೀವಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಕ್ಕಳಿಗೆ. ಹಂಗೆ ಹಾಕ್ತಿರ್ತಾರ, ತಿಂತಿರ್ತಾರ. ಅವೇನ್ ಒಂದ್ ರೊಟ್ಟಿ ತಿಂದಿನೋ, ಒಂದ್ ಬುಡ್ನ ಇದು ಅನ್ನ ತಿಂದಿನೋ, ಒಂದ್ ಪ್ಲೇಟ್ ಮುಗಿದುದೋ ಏನೇನು ಗೊತ್ತಾಗದೇ ಇರೋ. ಅದಕ್ಕೆ ಇಲ್ಲಿ ಈ ವಚನ ನೋಡಿದಾಗ ಅನಿಸ್ತದೆ, ನಿಜಕ್ಕೂ ಕರ್ಣ ವೃತ್ತಿಗಳ ಅಡಗು. ಕರ್ಣ ಅಂತಂದ್ರೆ ಶರಣರು ಹೇಳ್ತಾ ಇದಾರೆ, ಮೌನದಲ್ಲಿ ಪ್ರಸಾದ ಬೇಡ, ಶಾಂತ ಭಾವದಿಂದ ಬಸವ ಮಂತ್ರ ಜಪಿಸುತ್ತಾ ಪ್ರಸಾದ ತಗೊಂಡ್ರೆ ನಮ್ಮಲ್ಲಿ ಚೈತನ್ಯ ಶಕ್ತಿ ಜಾಗೃತ ಆಗ್ತದೆ. ಪವಿತ್ರವಾದ ಆಹಾರವನ್ನು ಒಂದ್ ಅಗಳೂ ವ್ಯರ್ಥ ಮಾಡ್ಬೇಡ್ರಿ ಅಂತ ಹೇಳ್ತಾರೆ. ಅನ್ನವನ್ನ ಲಿಂಗ ಪ್ರಸಾದ ರೂಪ ಅಂತ ಭಾವಿಸ್ರಿ, ಹೆಚ್ಚಿಗೆ ಹಾಕಿಸ್ಕೊಂಡು ಉಳಿದದನ್ನ. ಇದು ಅಂತೂ ಎಲ್ಲರೂ ತಲೆಯೊಳಗೆ ಇದು ಅದ. ನಾನು ಇಲ್ಲ ಅಂತ ಇಲ್ಲೇನ್ ಹೇಳ್ತಾ ಇಲ್ಲ, ವಿಶೇಷ ಅಂತ ಏನ್ ಹೇಳ್ತಾ ಇಲ್ಲ ನಾನಿಲ್ಲಿ. ಆದ್ರೆ ಇಷ್ಟೆಲ್ಲಾ ಗೊತ್ತಿದ್ದು ಎಷ್ಟು ಜನ ಇದನ್ನ ಪಾಲಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನ ನನಗಿಲ್ಲಿ ಕಾಡ್ತಾ ಇರುವಂತ ಒಂದು ಪ್ರಶ್ನೆ ಇಲ್ಲ.
ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಹಾಕಿಸ್ಕೊಂಡು ತಿನ್ಬೇಕು. ಗಡಿಬಿಡಿಯಿಂದ ಪ್ರಸಾದ ಸ್ವೀಕರಿಸಬಾರ್ದು. ಇದರಿಂದ ನಮ್ಮ ಆರೋಗ್ಯಕ್ಕೆ ನೋಡ ಆ ಆರೋಗ್ಯದ ಬಗ್ಗೆ ಸಹಿತನು ಇಲ್ಲಿ ವೈದ್ಯ ಸಂಗಣ್ಣನ ವಚನಗಳನ್ನ ನೋಡಿದಾಗಂತೂ ಪೂರ್ತಿ ಅನಿಸ್ತಾ ಇದೆ. ಎಂತ ಒಬ್ಬ ಒಳ್ಳೆಯ ಏನಂತೀರಿ ನೀವು, ಸೈಕಾಲಜಿಸ್ಟ್ನು ಹೊರ ವೈದ್ಯನೂ ಅದನ್ನ ಆತ ಸಂಗಣ್ಣ. ಹೆಂಗ್ ತಿನ್ಬೇಕು, ಹೆಂಗ್ ಸ್ವೀಕಾರ ಮಾಡ್ಬೇಕು, ಎಂತ ಆಹಾರ ತಿನ್ಬೇಕು, ಯಾವಾಗ ತಿನ್ಬೇಕು, ಎಲ್ಲವುಗಳನ್ನ ವಚನಗಳಲ್ಲಿ ಇಲ್ಲಿ ಹೇಳಿಟ್ಟಿದ್ದಾರೆ. ಹೀಗೆ ಇವೆಲ್ಲ ನೋಡಿದಾಗ ನಮಗನಿಸ್ತದೆ ನಮ್ಮ ಆರೋಗ್ಯವನ್ನ ಸಹಿತನು ಇಲ್ಲಿ ಶರಣರು ಎಷ್ಟು ಕಾಳಜಿ ಮಾಡಿದಾರಲ್ಲ. ನೋಡೋರು ಎಲ್ಲಿ ಹೋದ್ರು ಸಹಿತನು ಯಾವುದೇ ಒಂದು ವಿಷಯದ ನೀವು ವಚನ ತಗೊಂಡ್ರು, ಗುರು, ಲಿಂಗ, ಜಂಗಮ ಇವೆಲ್ಲ ತಗೊಂಡ್ರು ಅವ್ರು ಎಲ್ಲಿಗೆ ಬಂದ್ ಹತ್ತಾರೆ ಅಂತಂದ್ರೆ ನಮ್ಮ ಒಂದು ಬದುಕು ಏನಂತೀರಿ ಸದೃಢವಾಗಿರ್ಬೇಕು. ಅದು ಮೇನ್ ಇಲ್ಲಿ ಮುಖ್ಯವಾಗಿ ಬೇಕಾಗಿರುವಂತ ಒಂದು ಸದೃಢತೆ. ಮನುಷ್ಯ ಒಳ್ಳೆ ರೀತಿಯಿಂದ ಬದುಕ್ಲಿ ಅನ್ನುವಂತ ಒಂದು ಆಶಯನೇ ಅವ್ರದಿತ್ತು. ಇನ್ನು ಅನ್ನಕ್ಕಿಂತ ಇಲ್ಲಿ ಮಿಗಿಲಾದ ದೇವರಿಲ್ಲ ಅಂತ ಹೇಳಿ ನಾವು ನೋಡ್ತೀವಿ. ಅಲ್ಲಿ ಇವತ್ತು ಎಷ್ಟ್ರ ಮಟ್ಟಿಗೆ ಜಗತ್ತಿನಲ್ಲಿ ಅನ್ನದ ಕೊರತೆಯಿಂದ ಬಳಲ್ತಾ ಇರುವಂತ ಬಡವರು ಅದಾರೆ. ವಚನನೇ ಇಲ್ಲಿ ಹೇಳ್ತಾ ಇದಾರೆ, ಅನ್ನ ದೇವರಿಗಿಂತಲೂ ಮತ್ತೊಂದು ದೇವರೇ ಇಲ್ಲ ಅಂತೇಳಿ. ಹೀಗಿದ್ದಾಗ ಇನ್ನು ಅದಕ್ಕೆ ಅನ್ನ ಯಜ್ಞ ಮಾಡ್ರಿ ಅಂತ ಹೇಳಿಲ್ಲ. ಅನ್ನ ಯಜ್ಞ ಮಾಡ್ರಿ ಅಂದ ತಕ್ಷಣನೇ ಅನ್ನ ಯಜ್ಞ ಅಂತ ಅನ್ನೋದು ಏನು ಅಂತಂದ್ರೆ ಊಟಕ್ಕೆ ಹಾಕ್ರಿ ಅನ್ನೋಂತ ಅಂದ್ರೆ ದಾಸೋಹ ಮಾಡ್ರಿ. ನೋಡ್ರಿ ಮತ್ತೆ ಎಲ್ಲಿ ಬಂದ್ ಹತ್ತೀವಿ ಅಂತಂದ್ರೆ ದಾಸೋಹ ಮಾಡ್ರಿ ಅಂತ. ಈ ದಾಸೋಹ ಅನ್ನೋದು ಬಹಳ ದೊಡ್ಡ ತತ್ವ ಅದಲ್ಲಿ. ಕಾಯಕ ಮತ್ತು ದಾಸೋಹ ಶರಣರು ಕೊಟ್ಟಂತ ಎರಡು ದೊಡ್ಡ ಕಣ್ಣುಗಳಿವೆ ನಮ್ಮ ಒಂದು ಬದುಕಿ ಕೊಟ್ಟಿರುವಂತ ದೊಡ್ಡ ಕಣ್ಣುಗಳಲ್ಲಿ. ಆದ್ರೆ ದಾಸೋಹದ ಪರಿಕಲ್ಪನೆ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥೈಸ್ಕೊಳ್ಳೋದು. ದಾಸೋಹ ಅಂದ್ಕೊಳ್ಳೇನೆ ನೋಡ್ರಿ, ಅದು ಹೇಗೆ ನಿಮ್ಮ ಕಾಯ ಬಳಲಿಸಿ ದುಡಿದು ಬಂದದ್ದನ್ನ ನೀವು ದಾಸೋಹಕ್ಕೆ ವಿನಿಯೋಗಿಸ್ಬೇಕು ಅಂತ ಹೇಳ್ತಾ ಇದ್ರ ವಿನ ಎಲ್ಲಿಂದಲೋ ಹೊಡ್ಕೊಂಡು ದುಡ್ಡು ಒಯ್ದು ನೀವು ದಾಸೋಹಕ್ಕೆ ಹಾಕಿ ನಿಮ್ ಹೆಸರು ಅಲ್ಲಿ ಬೋರ್ಡ್ ಮೇಲೆ ಹಚ್ಚಿ ಇವತ್ತಿನ ದಾಸೋಹ ನನ್ನದು ಅಂತ ಹೇಳಿ ನಾವೇನ್ ಇದು ಮಾಡ್ತಾ ಇದೀವಲ್ಲ, ಅದು ದೊಡ್ಡ ತಪ್ಪು ಅಂತೇಳಿ ಇಲ್ಲಿ ವಚನಗಳು ಓದಿದಾಗ ನಮಗೆ ನೋಡಿ. ವಚನಗಳು ಮೇನ್ ಅಂತಂದ್ರೆ ನಮ್ಮ ಮನಸ್ಸಿನ ಫಿಲ್ಟರ್ ಮಾಡ್ತಿರ್ತಾವ. ನನಗರ ಅನಿಸ್ತದೆ ಫಿಲ್ಟರ್ ಮಾಡ್ತಿರ್ತಾವ ನಮಗ್. ಇನ್ನು ಇನ್ ಕೆಲವೊಬ್ರು ಪಾಲಿಸ್ತಾ ಇದಾರಿಲ್ಲ ಅಂತೇಳಿ ಊಟ ಮಾಡ್ತಾರೆ, ತಾಟ್ನಲ್ಲಿ ನೀರ್ ಹಾಕೊಂಡ್ ಕುಡಿತಿರ್ತಾರೆ. ಅಂದ್ರೆ ಸೃಷ್ಟಿಯ ಪ್ರತಿಯೊಂದು ವಸ್ತುನು ಇಲ್ಲಿ ಹಾಳಾಗ್ಬಾರ್ದು ಅನ್ನುವಂಥದ್ದು ಇಲ್ಲಿ ನಾವು ನೋಡ್ತಿರ್ತೀವಿ. ಇನ್ನು ಪಟ್ಟಣಗಳಲ್ಲಂತೂ ಏನಾಗ್ಬಿಟ್ಟಿದೆ ಅಂತಂದ್ರೆ ಎಷ್ಟ್ರ ಮಟ್ಟಿಗೆ ನೋಡ್ರಿ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಹೋದಾಗ ಬಹಳ ದುಡ್ಡು ಕೊಟ್ಟು ಊಟ ತಗೊಂಡಿರ್ತಾರೆ. ತಟ್ಟೆಗೆ ಬಿಡೋದೇ ಒಂದು ಗ್ರೇಟ್ನೆಸ್ ಅಂತ ತಿಳಿದಾರೆ ಈಗ ಎಷ್ಟೋ ಜನ. ತಟ್ಟಿ ಒಳಗ್ ಪೂರ್ತಿ ಸೌರಿ ಊಟನೇ ಮಾಡೋದಿಲ್ಲ ಅಲ್ಲಿ. ಹೌದಾ, ಸೌರಿ ಊಟನೇ ಮಾಡೋದಿಲ್ಲ. ಒಂದಿಷ್ಟು ಬಿಟ್ಟು ಬಂದ್ರೆ ಅದೊಂದ್ ಏನೋ ತಮ್ಮ ಅಹಮಿಕೆ ಅಂತ ಹೇಳಿ ತಿಳ್ಕೊಂಡು ಬಹುಶಃ ಅಂಥವು ಸಹಿತನು ನಾವಿಲ್ಲಿ ನೋಡಿದಾಗ ಅನಿಸ್ತಾ ಇದೆ, ಯಾಕೆ ಅನ್ನದ ಬಗ್ಗೆ ಇಷ್ಟ್ರ ಮಟ್ಟಿಗೆ ನಮ್ಮ ಇವತ್ತು ಆಧುನಿಕ ಜನತೆ ಈ ರೀತಿಯಿಂದ ಮಾಡ್ತಾ ಇದ್ದಾರೆ. ಇದನ್ನ ಪ್ರಸಾದ ಅಂತ ಹೇಳಿ ಅವ್ರ ತಲೆಯೊಳಗೆ ಬಂತು ಅಂತಂದ್ರೆ ಬಹುಶಃ ಯಾರೂ ಬಿಡೋದಿಲ್ಲ. ಹೌದಾ, ನಾವು ನೋಡ್ತೀವಿ ಶಂಕರ ದಾಸಿಮಯ್ಯ ಉಳಿದ ಅನ್ನನ ಅವ್ರು ಊಟ ಮಾಡ್ತಿದ್ರು ಅಂತ ಅಂದ್ರೆ ಬಹುಶಃ ಉಳಿದ ಭಾಂಡಿದ ಅಂತಂದ್ರೆ ನೋಡ್ರಿ, ಭಾಂಡೆಗೆ ಹತ್ತಿದ್ದು ಪಾತ್ರೆಗಳಿಗೆ ಹತ್ತಿರುವಂತ ಇದನ್ನೇ ನಾವಿಲ್ಲಿ ಸೌರಿ ಊಟ ಮಾಡಿದ್ರೆ ಒಬ್ರು ಊಟ ಹಾಕ್ತಿರ್ತದ ನಾವು. ಆದ್ರೆ ಅದನ್ನ ಬಹಳ ಜನ ಹೇಳ್ತಾರೆ, ಏನ್ ಎಷ್ಟು ಕಂಜೂಸ್ ಇದ್ರಿ ನೀವು, ಅದನ್ನೆಲ್ಲ ಯಾಕೆ ಬಳಿತೀರಿ? ಅರೆ ಅದು ಕಂಜೂಸ್ ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ, ಇದು ಅನ್ನ ಇದೆ, ಅದೇ ಪ್ರಕೃತಿಯಿಂದ ದೇವ್ರು ಕೊಟ್ಟಂತ ಒಂದು ಗಿಫ್ಟ್ ಇದೆ ನಮಗೆ. ಇದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಲಿಲ್ಲ ಅಂತಂದ್ರೆ ನೋಡಿ, ಎಲ್ಲವೂ ದೇವ್ರಿತ್ತ ಒಂದು ವರ ಇದೆ ಇದು ನಮಗೆ. ಇನ್ನು ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಲಿಲ್ಲ ಅಂತಂದ್ರೆ ಯಾವ ರೀತಿಯಿಂದಾಗಿ ನಾವು ಬಹುಶಃ ಮುಂದಿನವ್ರಿಗೆ ನಾವ್ ಏನು ಇಡ್ಲಾರ್ದನೇ ಹೋಗ್ತೇವೇನೋ ಅಂತ ಹೇಳಿ ನಮಗಂತೂ ಇಲ್ಲಿ ಅನಿಸ್ತಾ ಇದೆ. ಅಷ್ಟ್ರ ಮಟ್ಟಿಗೆ ನಾವಿಲ್ಲಿ ಇಡೀ ಪ್ರಕೃತಿಯನ್ನ ನಾವಿಲ್ಲಿ ಏನು ಹಾಳು ಮಾಡ್ತಾ ಇದೀವಲ್ಲ, ಇದನ್ನ ನಾವಿಲ್ಲಿ ಎಚ್ಚರದಿಂದ ನಾವಿದು ಜನರಿಗೆ ಮುಟ್ಟಿಸ್ಬೇಕಾಗಿದೆ. ಇನ್ನು ಪ್ರಸಾದದೊಳಗೆ ರುಚಿ ಎಣಿಸ್ಬಾರ್ದು ಅಂತ ಹೇಳಿ ಬಹಳ ಚಂದಾಗಿ ಇಲ್ಲಿ ಹೇಳ್ತಾರೆ. ಇನ್ನು ಊಟಕ್ಕೆ ಹೆಸರಿಡಬಾರ್ದು, ನಮಗ್ ದೊರೆತ ಪದಾರ್ಥವನ್ನೇ ನಾವು ಲಿಂಗಾರ್ಪಿತ ಅಂತ ಹೇಳಿ ನಾವಿಲ್ಲಿ ಮಾಡ್ಬೇಕಾಗಿದೆ. ಪ್ರಸಾದ ಸಿದ್ಧ ಮಾಡುವವರು ಸಹಿತನು ಅಷ್ಟೇ ಪವಿತ್ರ ಭಾವನೆಯಿಂದ ಮಾಡ್ಬೇಕು, ಮಾಡಿ ಮುಚ್ಚಿಡಬೇಕು. ಪ್ರಸಾದ ಎಂದಾಕ್ಷಣ ವ್ಯಕ್ತಿ ಸಹಜದಲ್ರಿ, ಪ್ರಸಾದ ಅಂದ್ಕೊಳ್ಳೇನೆ ಯಾವುದೇ ಸಂಶಯ ತಾಳದನೆ ಏನ್ ಮಾಡ್ಬಿಡ್ತೀವಿ, ಶುದ್ಧ ಭಕ್ತಿಯಿಂದ ತಗೊಂಡು ಸ್ವೀಕರಿಸ್ತಾರೆ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಇವತ್ತು ಬಹಳ ಕಡೆ ನೋಡ್ತಿರ್ತೀವಿ, ಎಷ್ಟೋ ಜನ ಪ್ರಸಾದ ಸೇವನೆಯಿಂದ ಅಸ್ವಸ್ಥರಾದಂತ ಘಟನೆಗಳು ಸಹಿತ ನಡೀತಾ ಇವೆ. ಯಾಕೆ ಇದನ್ನ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವಿಲ್ಲಿ ಎಚ್ಚರಿಕೆಯಿಂದ ನಾವು ಯಾರೇ ಇರ್ಲಿಕ್ಕ ಎಲ್ಲಾದ್ರೂ ನಾವು ಪ್ರಸಾದ ಮಾಡಿ ಹಾಕೋದಿತ್ತು ಅಂತಂದ್ರೆ ನಾವು ಸಮರ್ಪಣಾ ಭಾವದಿಂದ ನೀವು ಊಟಕ್ಕೆ ಹಾಕೋದೇ ಇತ್ತು ಅಂತಂದ್ರೆ
ಅವಧಾನ ಭಕ್ತಿ ಅಂತ ಅವ್ರಲ್ಲಿ ಹೆಸರು ಕೊಡ್ತಾ ಇದ್ರೆ ಒಳ್ಳೆ ರೀತಿಯಿಂದ ಪರಿಶುದ್ಧ ಭಾವನೆಯಿಂದ ನೀವು ಅಡಿಗೆ ಮಾಡಿಸ್ರಿ, ಎದುರು ನಿಂದಿರ್ರಿ, ಸ್ವಚ್ಛತೆಯನ್ನ ಕಾಪಾಡ್ಕೊಳ್ರಿ. ಅದರ ಜೊತೆಗೆ ನೀವು ಭಕ್ತಿಯಿಂದ ಜನರಿಗೆ ಊಟಕ್ಕೆ ನೀಡಿದ್ರಿ ಅಂತಂದ್ರೆ, ಯಾರಿಗೆ ಊಟ ಸಿಕ್ಕಿಲ್ಲೋ ಅಂಥವ್ರಿಗೆ ನೀವೆಲ್ಲ ಊಟ ಕೊಟ್ರಿ ಅಂತಂದ್ರೆ ಆಗ ಅದು ಪ್ರಸಾದ ಆಗ್ತದೆ. ಇಲ್ಲ ಅಂತಂದ್ರೆ ಅದು ಅಲ್ಲ ಅನ್ನುವಂಥದ್ದನ್ನ ಬಹಳ ವಿಶೇಷವಾಗಿ ನಾವಿಲ್ಲಿ ನೋಡ್ಲಿಕ್ಕೆ ಸಿಗುವಂಥದ್ದು. ಇನ್ನ ಎಷ್ಟೋ ಸರಿ ಪಟ್ಟಣಗಳಲ್ಲಿ ಕಟ್ಟಿಟ್ಟ ಪ್ರಸಾದ ನೋಡ್ರಿ, ಅದನ್ನೂ ಒಂದು ಬರ್ತಾ ಇವೆ ಈಗ. ಯಾಕಂದ್ರೆ ನಾವೀಗ ಆನ್ಲೈನ್ ಯುಗದೊಳಗೆ ಇದ್ದೀವಿ. ನಾವೀಗ ಆನ್ಲೈನ್ ಯುಗದೊಳಗ ಪ್ರಸಾದ ಸಹಿತನು ಏನ್ ಮಾಡ್ತಾರೆ ಹೇಳ್ರಿ, ಒಂದೊಂದ್ಸರಿ ಆನ್ಲೈನ್ದಾಗ ಇಲ್ಲಿ ಕಳಿಸ್ಬಿಟ್ಟಿರ್ತಾರೆ. ಇನ್ನು ಅದು ಸಹಿತನು ಏನಾಗ್ತಾ ಇವೆ, ಇಲ್ಲಿ ಕೆಟ್ಟ ಹೋಗಿರ್ತಾವ ಒಂದೊಂದ್ಸರಿ. ಈ ರೀತಿ ಪ್ರಸಾದದ ಹೆಸರ ಮೇಲೆ ಹಣ ಗಳಿಸುವಂತ ದುಷ್ಟರು ಇವತ್ತು ಬಹಳ ಮಂದಿ ಆಗಿದ್ದಾರೆ. ಎಷ್ಟು ದೇವಾಲಯಗಳಲ್ಲಿ ಇವತ್ತು ನೀವು ನೋಡ್ತೀರಿ ಅದೇ ಒಂದು ದೊಡ್ಡ ಪ್ರಕರಣಗಳು ಬರ್ತಾ ಇವೆ. ಅವೆಲ್ಲ ಮಾತಾಡ್ದಿವಿ ಅಂತಂದ್ರೆ ಅದೊಂದು ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಆದ್ರೆ ನಾವ್ ಇವತ್ತು ಮಾತಾಡ್ಲೇಬೇಕಾಗ್ತದೆ. ಯಾಕಂತಂದಾಗ ಯಾರಲ್ಲಿ ವಚನ ಸಾಹಿತ್ಯ ಓದ್ತೀವಲ್ಲ ಅದ್ರ ಬಗ್ಗೆ ನಾವಲ್ಲಿ ಬಹಳ ಗಮನ ಇಟ್ಟು ನಾವ್ ಏನ್ ಮಾಡ್ಬೇಕಾಗಿದೆ, ಇಂತಹ ವಿಷಯಗಳನ್ನ ಮಾತಾಡಿ ಇದರಿಂದ ನಾವು ಜನರನ್ನ ಏನ್ ಮಾಡ್ಬೇಕಾಗಿದೆ, ಒಂದ್ ರೀತಿಯ ಏನಂತೀರಲ್ಲ ಅವೇರ್ನೆಸ್ ನಾವಿಲ್ಲಿ ಬೆಳೆಸ್ಬೇಕಾಗಿದೆ. ಇರ್ಲಿಲ್ಲ ಅಂತಂದ್ರೆ ನಾವು ಅದು ಹಂಗೆ ನಡೀತಿರ್ತದೆ, ನಾವ್ ಹಿಂಗೆ ಹೋಗೋಣ, ಇಲ್ಲಿ ಬರೀ ವಚನ ಸಾಹಿತ್ಯ ಓದ್ಕೋತ ಹೋಗೋಣ ಅಂತ ಬೇಡ. ಅನೇಕ ಇದನ್ನ ಓದಿರುವಂತ ಇದನ್ನ ಪಾಲನೆಯಲ್ಲಿ ತಂದಿರುವಂತ ಜನರಾದ್ರೂ ಇಂತಹ ಕೆಲವೊಂದು ಮೌಢ್ಯಗಳಿಂದ ಮೋಸಗಳಿಂದ ಜನರನ್ನ ನಾವು ಉಳಿಸುವಂತ ಪ್ರಯತ್ನ ಮಾಡಬೇಕು ಅಂತ ಹೇಳಿ ನನಗಿಲ್ಲಿ ವಚನಗಳ ಒಂದು ಹಿನ್ನೆಲೆಯಲ್ಲಿ ಅನಿಸ್ತಾ ಇದೆ. ನೋಡ್ರಿ, ಪ್ರಸಾದ ತತ್ವವನ್ನ ಅರ್ಥ ಮಾಡ್ಕೊಂಡ್ರು ಅಂತಂದ್ರೆ ಇಂಥ ಮೋಸದಿಂದ ವಂಚನೆಯಿಂದ ಜನರನ್ನ ಒಂದು ಇದಕ್ಕೆ ಏನಂತೀರಿ ನೀವು ಮೋಸಕ್ಕೆ ತಳ್ಳೋದನ್ನ ನಾವು ತಪ್ಪಿಸ್ಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ನೋಡ್ರಿ, ಜನ ಅವೇರ್ನೆಸ್ ಬಸವಣ್ಣನವ್ರು ಮಾಡಿರುವಂತ ವಚನಕಾರರು ಮಾಡಿರುವಂತ ಮೊದಲೇ ಕೆಲಸನೇ ಏನಂತಂದ್ರೆ ಜನರಿಗೆ ಅವೇರ್ನೆಸ್ ಬೆಳೆಸಿದ್ರು. ಸಂಪೂರ್ಣವಾಗಿ ಅವೇರ್ನೆಸ್ ಬೆಳೆಸಿದ್ರು. ಅವ್ರು ಯಾವುದಕ್ಕೂ ಹೋಗಿ ತಪ್ಪು ಮಾಡಿದ್ದವ್ರನ್ನ ಅಲ್ಲಿ ಇಡ್ಲಿಕ್ಕೆ ಹೋಗ್ಲಿಲ್ಲ. ಇವ್ರೇನ್ ಮಾಡಿದ್ರು, ನೀವ್ ಅದ್ರಾಗ ನೋಡ್ರಿ ಗುಡಿಗೆ ಹೋಗ್ಲಿಲ್ಲ ಅಂತ ಬಿಟ್ಬಿಡಪ್ಪ, ನೀ ಎಲ್ಲಿದ್ದೆ ಅಲ್ಲಿ ನಮಸ್ಕಾರ ಮಾಡಲ್ಲ, ಇಡೀ ನೀ ದಂದಣ ದತ್ತಣ ಎನ್ನು ಅಂತ ಹೇಳಿದ್ರು. ಯಾಕೆ ನೀನು ವಿನಾಕಾರಣವಾಗಿ ಅದಕ್ಕೆ ಮನಸ್ಸಿಗೆ ನೀ ಹಚ್ಕೋತಿ ಅಂತಿಲ್ಲ, ಇಡೀ ಪ್ರಕೃತಿಯಲ್ಲಿ ಏನಿದೆ ದೇವರದ ಅನ್ನುವಂತ ಒಂದು ತತ್ವವನ್ನಲ್ಲಿ ಬಿತ್ತರ ಮಾಡಿದ್ರಲ್ಲ. ಹೀಗೆ ಇಂಥ ವಿಚಾರದಲ್ಲಿ ಈ ಮೌಢ್ಯತೆಯನ್ನ ನಾವು ಜನರಿಂದ ಬಿಡಿಸ್ದಿದ್ವಿ ಅಂತಂದ್ರ ಅವ್ರು ಇಂಥ ಒಂದು ಪ್ರಸಾದವನ್ನ ಯಾಕಲ್ಲಿ ತಗೋತಾರ ಹೇಳ್ರಿ. ಅಲ್ಲಿ ಅದನ್ನೂ ಒಂದು ಗಳಿಕೆನೇ ಆಗ್ಯದ, ಅದೊಂದು ವ್ಯಾಪಾರ ಉದ್ಯಮ ಆಗ್ಬಿಟ್ಟಿದೆ. ಈ ರೀತಿಯಿಂದಾಗಿ ಇಂಥವುಗಳಿಂದ ನಾವಿಲ್ಲಿ ಹೊರಗೆ ಬರ್ಬೇಕು ಅಂತಂದ್ರೆ ನಾವ್ ಏನ್ ಮಾಡ್ಬೇಕಾಗಿದೆ, ಜನರಲ್ಲಿ ಒಂದ್ ರೀತಿ ಅವೇರ್ನೆಸ್ ಅನ್ನ ನಾವಿಲ್ಲಿ ಬೆಳೆಸ್ಕೋಬೇಕಾಗಿದೆ. ಇಲ್ಲಿ ಜನರಲ್ಲಿ ಅವೇರ್ನೆಸ್ ನಾವು ಬೆಳೆಸಿದ್ವಿ ಅಂತಂದ್ರೆ ಅವಾಗ ಸಹಜವಾಗಿಯೇ ಏನಾಗ್ಬಿಡ್ತದೆ ಹೇಳ್ರಿ, ಇದರಿಂದ ನಾವು ಮುಕ್ತಿ ಪಡಿಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಇಲ್ಲಿ ಶರಣರು ಗುರುಲಿಂಗ ಜಂಗಮ ತ್ರಿವಿಧ ದಾಸೋಹಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ರು, ಅಷ್ಟೇ ಅರಿವು ಮತ್ತು ಆಚಾರಕ್ಕೂ ಕೂಡ ಕೊಟ್ರಿಲ್ಲ. ಇನ್ನು ಇದರೊಂದಿಗೆ ಅವರು ಈ ಜಗತ್ತು ಸತ್ಯದ, ಜೀವನ ಪವಿತ್ರ ಆದದ್ದದ, ಅರಿವನ್ನ ಪಡಿಲಿಕ್ಕೆ ಮಾನವ ಜನ್ಮ ಅನಿವಾರ್ಯವಾದ ಸಾಧನ ಅದ, ಇದನ್ನ ಇಹಪರಗಳನ್ನ ಇವರೆಲ್ಲ ತೊಡೆದು ಹಾಕಿದ್ರಿ. ಇದು ಬಹಳ ಮಹತ್ವವಾಗಿದೆ. ನೋಡಿ, ಇಲ್ಲಿ ಎಷ್ಟೋ ಸಂದರ್ಭದಲ್ಲಿ ಪ್ರಸಾದ ಇದನ್ನ ಯಾಕೆ ಮಾಡ್ಬೇಕಾಗಿದೆ, ದೇವ್ರಿಗೆ ನೀವು ಯಾಕೆ ಹರಕೆ ಹೊತ್ಕೋಬೇಕಾಗಿದೆ, ದೇವ್ರಿಗೆ ನೀವು ಪ್ರಸಾದ ಮಾಡ್ಲೇಬೇಕಾ, ಇವೆಲ್ಲ ವಿಚಾರಗಳ ಕುರಿತು ಅವರು ಚಿಂತನೆಯನ್ನು ನಡೆಸಿ ಜನರಿಗೆ ಏನ್ ಮಾಡಿದ್ರು ಅಂತಂದ್ರೆ ಈ ಮಾನವ ಜನ್ಮ ದೊಡ್ಡದಿದೆ, ಇಹ ಪರಗಳನ್ನ ಇಲ್ಲೆಲ್ಲ ತೊಡೆದಾಕಿದ್ರೆ. ನೀವು ಪ್ರಸಾದ ನೈವೇದ್ಯ ಮಾಡಿದ್ರೆ ನಿಮ್ಗೆ ದೇವ್ರು ಒಲಿತಾನ ಅನ್ನುವಂಥದ್ದು ಏನಿಲ್ಲ ಅಂತಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ನನಗನ್ನಿಸ್ತದೆ, ನಮ್ಮ ಹಿಂದಿನವರ ಬದುಕನ್ನ ನಾವು ಅನುಕರಣೆ ಮಾಡಿದ್ರು ನಾವ್ ಎಷ್ಟೋ ಸಾರ್ಥಕ ಪಡ್ತೀವಿ. ಮನ್ಯಾಗ ನೋಡ್ರಿ, ಇವತ್ತಿಗೂ ಹಳ್ಳಿಗಳಲ್ಲಿ ನಾವು ಹಳ್ಳಿಗೆ ಹೋದ ನೋಡ್ತೀವಿ, ರೊಟ್ಟಿ ಪಲ್ಯ ಏನ್ ಮಾಡಿರ್ತಾರಲ್ಲ ಅದನ್ನೇ ಲಿಂಗಕ್ಕೆ ಅರ್ಪಿಸಿ ಊಟ ಮಾಡ್ತಾರ. ದಿನನಿತ್ಯ ನೈವೇದ್ಯ ಹಿಡಿತಾರ ಅವ್ರಲ್ಲಿ, ದೇವ್ರಿಗೆ ನೈವೇದ್ಯ ಹಿಡಿತಾರಲ್ಲ. ಇಡೀ ಅವ್ ದೇವ್ರು ಅಂತಂದಾಗ ಇಲ್ಲಿ ಏಕದೇವೋಪಾಸನೆ. ಅವ್ರು ಯಾಕೆ ದೇವ್ರು ಇಲ್ರಿ, ಶಿವ ಶಿವ ಅಂತೇಳಿ ಶಿವನಿಗೆ ಇಷ್ಟ ಹೇಳ್ತಾರೆ, ಮುಗಿದೋಯ್ತು. ಯಾರು ಬಸವ ಅಂತಾರೆ, ಬಸವನಿಗೆ. ಇನ್ನು ಹೊಲ್ದಾಗ ಊಟ ಕಟ್ಕೊಂಡು ಹೋಗಿರ್ತಾರಲ್ಲ, 4 ದಿಕ್ಕಿಗೆ ಏನ್ ಮಾಡ್ತಾರೆ ಹೇಳ್ರಿ, ಒಂದೊಂದು ತುತ್ತುಗಳನ್ನ ಹಾಕಿ ಅವ್ರು ಊಟ ಮಾಡ್ತಾರಲ್ಲ. ಇದು ಪ್ರಸಾದ ಸೇವನೆ ನಿಜವಾದ ರೀತಿ ಅಂತ ನಮ್ಗೆ ಇಲ್ಲಿ ತಿಳಿತದೆ. 4 ದಿಕ್ಕಿಗೆ ಎಸೋದು ಅವ್ರು ಏನ್ ಮಾಡ್ತಾರೆ ಹೇಳ್ರಿ, ಯಾಕಂದ್ರೆ ಇಡೀ ಸಚರಾಚರ ಜೀವರಾಶಿಗಳು ಬದುಕಬೇಕನ್ನುವಂತ ಒಂದು ತತ್ವನೂ ಅದರಲ್ಲಿದೆ. ಇನ್ನು ಅದ್ರ ಜೊತೆಗೆ ನಮ್ಮ ಒಂದು ಭಾವನೆಗೆ ಸಹಿತನೂ ಅಲ್ಲಿ ಏನಾಗ್ತದೆ, ತಳಕ್ ಹಾಕ್ತಾ ಇದಾರಲ್ಲಿ. ಯಾಕೆ ದೇವ್ರು ಕೊಟ್ಟಿದ್ದನ್ನ ನಾವು ದೇವ್ರಿಗೆ ಅರ್ಪಿಸಿ ನಾವು ತಿನ್ಬೇಕಂತೀವಿ ಹೇಳಿದ್ರಿಲ್ಲ. ದೇವ್ರು ಕೊಟ್ಟಿದ್ದು ಪ್ರಸಾದ ಕಾಯ, ಇದು ನಮಗೇನ್ ದೇವ್ರು ಕೊಟ್ಟಲ್ಲೇ ನಾವೆಲ್ಲ ಇದನ್ನ ಅನುಭವಿಸ್ತಾ ಇದೀವಿ. ದೇವರೇ ಕೊಟ್ಟಿರ್ಲಿಲ್ಲ ಅಂತಂದ್ರೆ ನಾವೆಲ್ಲಿ ಇರ್ತಿದ್ವಿ ಅಂತಿಲ್ಲ. ನನ್ನದೆನ್ನುವಂಥದ್ದು ಏನೂ ಇಲ್ಲ ಅಂತಿಲ್ಲ ಹೇಳ್ತಾ ಇದ್ರು. ನನ್ದೇನೂ ಇಲ್ಲ, ದೇವ್ರೇ ಕೊಟ್ಟಿದ್ದನ್ನ ಮತ್ತೆ ನಾವು ದೇವರಿಗೆಲ್ಲ ಅರ್ಪಿಸ್ಬೇಕಾಗಿದೆ.
ಹೀಗಿದ್ದಾಗ ನನ್ನದನ್ನುವಂಥದ್ದು ಇಲ್ಲಿ ಏನೂ ಇಲ್ಲ ಅನ್ನುವಂಥ ಒಂದು ಮಾತನ್ನ ಸಹಿತನು ಈ ಸಂದರ್ಭದಲ್ಲಿ ನಾವಿಲ್ಲಿ ಅವಲೋಕನ ಮಾಡ್ಬೇಕಾಗಿದೆ. ಅವ್ರು ಹೇಳ್ತಾರೆ, ಅದಕ್ಕೆ ಇಲ್ಲಿ ಬಸವಣ್ಣ, ನೀನ್ ಒಲಿದರೆ ಕೊರಡು ಕೊನರುವುದಯ್ಯ, ನೀನ್ ಒಲಿದರೆ ಬರಡು ಹಯನುವುದಯ್ಯ, ನೀನ್ ಒಲಿದರೆ ವಿಶ್ವವು ಅಮೃತಬಹುದಯ್ಯ, ನೀನ್ ಒಲಿದರೆ ಸಕಲ ಪಡಿ ಪದಾರ್ಥವು ಇದರಲ್ಲಿ ಇರ್ಪು ಕೂಡಲ ಸಂಗಮ ದೇವ ಅಂತ ಇಲ್ಲಿ ಹೇಳ್ತಾರೆ. ಗುರು ಕೃಪೆ ಇಲ್ಲದೆ ದೈವ ಕೃಪೆ ಆಗೋದಿಲ್ಲ. ಯಾವ್ದಕ್ಕಾದ್ರೂ ಭಕ್ತಿನೇ ಬೇಕು ಅಂತ ಹೇಳ್ತಾರೆ. ಏನೇ ಮಾಡ್ಬೇಕಾದ್ರೂ ನಾವು ಭಕ್ತಿಯಿಂದ ದೊರೆತ ಶಿವಪ್ರಸಾದದಿಂದನೇ ಜೀವನ್ ಮುಕ್ತಿ ದೊರೀತದೆ. ಇರ್ಲಿಲ್ಲ ಅಂತಂದ್ರೆ ಅಂದ್ರೆ ಪ್ರಸಾದದಿಂದ ದೊರೆತ ಯಾವುದೇ ಪದಾರ್ಥ ಅದನ್ನ ಪ್ರಸಾದ ಅಂತ ಸ್ವೀಕರಿಸ್ಬೇಕಂತ ಹೇಳ್ತಾರೆ. ಹಾಗೆ ನಾನು ಒಂದಕ್ಕೊಂದು ಬೇರೆ ಬೇರೆ ತಳಕೆಗಳನ್ನ ಹಾಕೊಂಡು ಅದಕ್ಕೆ ಇಲ್ಲಿ ಅಲ್ಲಂ ಪ್ರಭುನ ಹೇಳ್ತಾರಲ್ಲ, ಕೊಟ್ಟ ಕುದುರೆ ನೀರಲ್ಲಿ ಎರೆಯದೆ ಮತ್ತೊಂದು ಬಯಸೂರು ವೀರರು ಅಲ್ಲ ಧೀರರು ಅಲ್ಲ ಅಂತ ಹೇಳ್ತಾರೆ. ಏನ್ ಕೊಟ್ಟಾನ ದೇವ್ರು ನಮಗೆ, ಪ್ರಕೃತಿಯಿಂದ ನಮಗೇನ್ ಸಿಕ್ಕದು ಅದನ್ನ ನಾವಿಲ್ಲಿ ಪ್ರಸಾದ ಅಂತೇಳಿ ಸ್ವೀಕರಿಸ್ಬೇಕು. ಅಂದಾಗ ಮಾತ್ರನೇ ನಮಗೆ ಮನಃಶಾಂತಿ ಇಲ್ಲಿ ದೊರೀತದೆ ಅಂತ ಇಲ್ಲಿ ಹೇಳ್ತಾರೆ. ಅದನ್ನೇ ಕೆಲವೊಬ್ರು ಹೇಳ್ತಾರೆ, ಬ್ರಹ್ಮಾಂಡದೊಳಗಿನ ಸರ್ವ ಪದಾರ್ಥ ಶಿವನಿಂದ ನಿರ್ಮಿತ ಆದಂತ ತಿಳಿಯೋದೇ ಬ್ರಹ್ಮಾಂಡ ಪ್ರಸಾದ ಅಂತ ಇಲ್ಲಿ ಹೇಳ್ತಾರೆ. ಕೆಲವೊಬ್ರು ಮಾಡಿದ ಪಾಕ ಎಲ್ಲವೂ ಭಾಂಡ ಪ್ರಸಾದ ಅಂತ ಇಲ್ಲಿ ಹೇಳ್ತಾರೆ. ಅಡಿಗೆ ಮಾಡಿದ ಪಾತ್ರೆ ಮೇಲೆ ಬೂದಿಯಿಂದ ಇಷ್ಟ ದೇವರ ಹೆಸರು ಬರೆದ ನಂತರ ಏನು ಊಟಕ್ಕೆ ತಾಟಿನಲ್ಲಿ ಬಡಿಸ್ತೀವಲ್ಲ ಅದೇ ಭೋಜನ ಪ್ರಸಾದ ಅಂತನೂ ಕೆಲವೊಬ್ರು ಇಲ್ಲಿ ಹೇಳಿದಾರೆ. ಹೀಗೆ ದೇವರು ಒಲಿದರೆ ಮಾತ್ರನೇ ಇಲ್ಲಿ, ಅಥವಾ ಶಿವ ಒಲಿದರೆ, ಶಿವ ಅಂತಂದ್ರೆ ಯಾರು? ಪ್ರಕೃತಿ. ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರಕೃತಿಯನ್ನ ಹಾಳು ಮಾಡಿದವರು ನಾವೇ ಇದ್ದೀವಿ. ಪ್ರಕೃತಿಯನ್ನ ಎಷ್ಟರ ಮಟ್ಟಿಗೆ ನಾವು ಕೆಡಿಸ್ತಾ ಇದ್ದೀವಿ ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪ್ರಕೃತಿ ತತ್ವವನ್ನ ನಾವಿಲ್ಲಿ ಅರ್ಥ ಮಾಡ್ಕೊಂಡಿವಿ ಅಂತಂದ್ರೆ ನಮಗೆ ಇಲ್ಲಿ ಬದುಕಲಿಕ್ಕೆ ಈ ಒಂದು ಭೂಮಿ ಮೇಲೆ ಸಾಧ್ಯ ಇದೆ ಅನ್ನುವಂಥ ಒಂದು ವಿಷಯ ಸಹಿತನು ಈ ಪ್ರಸಾದದ ಹಿನ್ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೋದಿಲ್ಲ. ಇನ್ನು ಕೊನೆಗೊಂದು ಮಾತನ್ನ ಇಲ್ಲಿ ಹೇಳ್ತಾ ಇದ್ರಿ ಏನಂತಂದ್ರೆ, ನಂದು ಕೊನೆ ಮಾತು ಶರಣರದಲ್ ಮಾತು. ದಯವಿಟ್ಟು ಅವ್ರು ಹೇಳ್ತಾರೆ, ಮರ್ತ್ಯ ಲೋಕ ಎಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರಯ್ಯ, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ, ಕೂಡಲ ಸಂಗಮ ದೇವ. ಈ ಮಾತು ಇಲ್ಲಿ ವಚನಕಾರರು ದುಡಿಮೆ ಬೇರೆ ಮತ್ತು ಆರಾಧನೆ ಬೇರೆ, ಲೌಕಿಕ ಬೇರೆ ಆಧ್ಯಾತ್ಮ ಬೇರೆ ಅಂತ ಅವ್ರು ಎಂದೂ ಜೀವನನ್ನ ಏನ್ ಮಾಡ್ಲಿಲ್ಲ ಹೇಳ್ರಿ, ಅವ್ರು ವಿಭಾಗ ಮಾಡ್ಲಿಲ್ಲ. ಅವ್ರು ದುಡಿಮೆ ಮತ್ತು ಆರಾಧನೆ ಈ ಎರಡರ ಸಮನ್ವಯವೇ ಕಾಯಕ ಅಂತ ಇಲ್ಲಿ ಹೇಳಿದ್ರು. ಇಲ್ಲಿ ಸಲ್ಲುವರು ಅಲ್ಲಿ ಸಲ್ಲುವರು ಅಂತಂದ್ರೆ ಇದು ಕರ್ತಾರನ ಕಮ್ಮಟ ಅಂತ ಇಲ್ಲಿ ಹೇಳ್ತಾರೆ. ಇಲ್ಲಿ ನಾವು ಒಳ್ಳೆ ರೀತಿಯಿಂದ ಬದುಕಿದ್ವಿ ಅಂತಂದ್ರೆ ಅಲ್ಲಿ ಅಂತನ್ನುವಂಥದ್ದನ್ನ ನಾವು ಹಲವು ಅರ್ಥಗಳಿಂದ ಇದನ್ನ ನಾವು ವಿವರಣೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ನೋಡ್ರಿ, ಇಲ್ಲಿ ನಾವು ಎಲ್ಲಾ ಜನರಿಗೂ ಒಳ್ಳೆಯವರಾಗಿ, ಜನರ ಒಂದು ಬಾಯಲ್ಲಿ ಒಳ್ಳೆಯವರಾಗಿ, ಒಳ್ಳೆ ಮನಸ್ಸಿನವರಾಗಿ, ನೋಡ್ರಿ ವಿಕಾರತೆಯಿಂದ ನಾವು ದೂರಾಗಿ ಒಂದು ಸಹಬಾಳ್ವೆಯಿಂದ ಸಹಿಷ್ಣುತೆಯಿಂದ ಬದುಕುವಂಥದ್ದನ್ನ ನಾವ್ ಇಲ್ಲಿ ಕಲ್ತಾಗ ನೋಡ್ರಿ, ಇಲ್ಲಿ ಎಲ್ಲರೊಂದಿಗೆ ನಾವು ಬದುಕಬೇಕಾಗಿದೆ. ಇನ್ನು ಸಮಾಜ ಅಂತನ್ನೋದು ಹೇಗಿದೆ ಅಂತ ನಾವು ಒಬ್ರೇ ಅಂತಲ್ಲ, ಈ ಸಮಾಜ ಎಲ್ಲರೂ ಖುಷಿಯಿಂದಿದ್ರೆ ನಮ್ಮ ಬದುಕು ಖುಷಿ ಇರ್ತದಷ್ಟೇ. ನಾವು ಅನ್ಕೊಂಡಿವಿ ನಾವು ಒಬ್ಬರು ನೆಮ್ಮದಿ ಇದ್ದಿದ್ರೆ ಆಯ್ತು ಅಂತೇಳಿ, ಹಾಗಿಲ್ಲ. ನಮ್ ಸುತ್ತಲೂ ಬದುಕರು ಅಂತ ನೋಡಿ ಶರಣರು ಈ ವಿಚಾರವನ್ನ ಹೇಳ್ತಾರೆ. ನಾವು ಬದುಕಬೇಕು, ನಮ್ಮ ಸುತ್ತಲಿನ ಜನರು ನೆಮ್ಮದಿಯಿಂದ ಬದುಕ್ಬೇಕನ್ನುವಂತ ಒಂದು ತತ್ವ ಅವ್ರದ್ದಾಗಿತ್ತಲ್ಲ. ಹೀಗಾಗಿನೇ ಕಾಯಕ ಮತ್ತು ದಾಸೋಹ ತತ್ವಗಳನ್ನ ಅವರು ಬಹಳ ಪ್ರಮುಖ ಇದಕ್ಕೆ ತಂದ ಇಲ್ಲಿ ಇಡ್ತಾರೆ. ಅದಕ್ಕೆ ಇಲ್ಲಿ ದುಡಿಮೆ ಮತ್ತು ಆರಾಧನೆ ಎರಡನ್ನ ಸಮನ್ವಯಗೊಳಿಸ್ತಾರ ಅವ್ರಲ್ಲಿ. ಈ ಅನಂತ ವಿಚಾರಗಳನ್ನ ಒಡಲೊಳಗೆ ಇಟ್ಟುಕೊಂಡಂತ ವಚನ ಸಾಹಿತ್ಯ ನೋಡಿ, ಎಷ್ಟು ಬಗಿತಿರೋ ಅಷ್ಟು ಇನ್ನೂ ಹೊಸ ಹೊಸ ಅರ್ಥಗಳು ನಮಗಿಲ್ಲಿ ಸಿಗ್ತವೆ. ಈ ದಿಶೆಯೊಳಗೆ ನಾವು ಬಹುಶಃ ಇನ್ನೂ ಕಾರ್ಯಪ್ರವೃತ್ತ ಆಗ್ಬೇಕಾಗ್ತದೆ. ನಾವು ಒಂದೊಂದ್ಸರಿ ಅನಿಸ್ತಿರ್ತದೆ ನೋಡ್ರಿ, ನಾವು ಬಹಳ ಸರಿ ವಚನ ಸಾಹಿತ್ಯದೊಳಗೆ ಏನಾಗಿದೆ ಅಂತಂದ್ರೆ, ಇಲ್ಲ ಮಾಡೋರು ಬಹಳ ಕೆಲಸ ಮಾಡ್ತಾರೆ. ಇದನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೂ ಸಹಿತನು ಇವತ್ತು ನಮ್ಮ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಬಸವಣ್ಣನವ್ರನ್ನ ಕರೀಲಿಕ್ಕೆ ಕಾರಣ ಅಂತಂದ್ರೆ ವಚನ ಸಾಹಿತ್ಯ ಇಡೀ ವಿಶ್ವದಾದ್ಯಂತ ಪಸರಿಸಲಿಕ್ಕೆ ಇಂಥ ಅನೇಕ ಒಂದು ಪ್ರಯತ್ನದ ಫಲವಾಗಿ ಇವತ್ತು ಶರಣರ ಚಿಂತನೆಗಳು ಎಲ್ಲರ ಮನೆಗಳಲ್ಲಿ ಮುಟ್ತಾ ಇವೆ. ಅದನ್ನ ಆಚರಣೆಯಲ್ಲಿ ತರುವಂತ ಪ್ರಕ್ರಿಯೆಗಳು ಕೂಡ ಇವತ್ತು ನಾವಿಲ್ಲಿ ಮಾಡಬೇಕಾಗಿದೆ. ನನಗಸ ಬರೀ ನಾವಿಲ್ಲಿ ವಚನ ಸಾಹಿತ್ಯ ಅಂದ್ಕೊಳ್ಳೇನೆ ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಇವಕ್ಕೆ ನಾವು ಸೀಮಿತ ಆಗುವಂಥದ್ದು ಬೇಡ ಅಂತ ಹೇಳಿ ನನಗಂತೂ ಇಲ್ಲಿ ಅನಿಸ್ತಾ ಇದೆ. ಇದ್ರ ಜೊತೆಗೆ ನಾವು ನೈತಿಕ ಜೀವನದ ಒಂದು ಮಟ್ಟ ಸುಧಾರಿಸುವ ಸಲುವಾಗಿ ಅಂತ ವಚನಗಳನ್ನು ಸರಳೀಕರಣ ಮಾಡಿ ಅವುಗಳ ಭಾವಾರ್ಥ ಸರಳಾನುವಾದ ಮಾಡಿ ನಮ್ಮ ಸುತ್ತಮುತ್ತಲಿನ ನಾವು ಜನರಿಗೆ ತಿಳಿಸುವಂತ ಒಂದು ದೊಡ್ಡ ಪ್ರಯತ್ನ. ಯಾಕಂದ್ರೆ ವಚನ ಸಾಹಿತ್ಯ ಹೇಗಿದೆ ಅಂತಂದ್ರೆ
ಎಷ್ಟೋ ಸಂದರ್ಭಗಳಲ್ಲಿ ನಿಗೂಢತೆಯಿಂದ ಬೆಳಗಿನ ವಚನಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ನಿಗೂಢತೆಯಿಂದ ಕೂಡಿರುವಂತವು. ಅವು ಎಲ್ಲೋ ನೋಡ್ತಾರ ತಿಳಿಲಿಲ್ಲ ಅಂದ ಕೂಡ ಓ ಇದೇನೋ ಬಾಳೆ ಬಿಕ್ಕಟ್ಟದ ಅನ್ನುವಂತ ಒಂದು ಇದು ಬರ್ತಾ ಇದೆ. ಆದ್ರೆ ಅವನ್ನ ನಾವು ಬಿಡಿಸಿ ನೋಡಿದಾಗ ಅದರ ಮತ್ತೆ ಒಳಗಿನ ತಿರುಳು ಏನಿದೆ ಅಂತಂದ್ರೆ ನಮ್ಮ ಬದುಕಿಗೆ ಮಾರ್ಗದರ್ಶನ ನೀಡುವಂತ ವಿಚಾರಗಳೇ ಅಲ್ಲೆಲ್ಲ ಕಡೆಯಲ್ಲಿ ತುಂಬಿವೆ. ಹೀಗಾಗಿ ಈ ಪ್ರಸಾದದ ಮುಖ್ಯ ತತ್ವನೇ ಇಟ್ಕೊಂಡು ನಾ ಕೊನೆಯದಾಗಿ ಒಂದ್ ಮಾತನ್ನ ನಾನು ಇಲ್ಲಿ ಹೇಳಕ್ಕೆ ಏನ್ ಇಚ್ಛೆ ಪಡ್ತಾ ಇದ್ದೀನಿ ಅಂತಂದ್ರೆ, ಎಷ್ಟೋ ಜನರ ನಾವ್ ಇವತ್ತು ಮೊನ್ನೆ ತಾನೇ ಒಬ್ರು ಬಸವ ಭಕ್ತರ ಮನೆಯೊಳಗೆ ನಾ ಫಂಕ್ಷನ್ಗೆ ಹೋಗಿದ್ದೆ. ನನಗೆ ಬಹಳ ಕೆಟ್ಟ ಅನ್ಸಿದ್ದೇನು ಅಂತಂದ್ರೆ, ಪಾಪ ಊಟಕ್ಕೆ ಚಲೋ ಹಾಕ್ಯಾರ, ಮತ್ತ ಅವ್ರ ಬಗ್ಗೆ ನಾನೇನ್ ಹೇಳಲ್ಲ, ಬಹಳ ಒಳ್ಳೊಳ್ಳೆ ಊಟ ಮಾಡಿಸಿದ್ರು ಅವ್ರು. ಆದ್ರೆ ನನಗನ್ಸದೆ ಇದು ನಾವು ಈ ಪ್ರಸಾದ ತತ್ವವನ್ನ ಏನಂತೀರಿ ನೀವು ಚಾಲ್ತಿಗೆ ಹೆಂಗ್ ತರಬೇಕಾಗಿದೆ. ಚಾಲ್ತಿ ಅಂದ್ರೆ ಇದೇ ಇಲ್ಲಂತಿಲ್ಲ, ದೇವ್ರಿನ ಇದು ಮಾಡ್ತೀವಿ ಎಲ್ಲ ಮಾಡ್ತೀವಿ. ಆದ್ರೆ ಯಾಕೆ ಇವತ್ತು ನಾವು ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೊತಾ ಇದೀವಿ, ಪ್ರತಿಷ್ಠೆಗಾಗಿ ನಾವ್ ಏನ್ ಮಾಡ್ತಾ ಇದೀವಿ ಹೇಳ್ರಿ. ಎಷ್ಟ್ರ ಮಟ್ಟಿಗೆ ಅದು ಅಡಿಗೆ ಮಾಡಿಸೋದು ಅಂತಂದ್ರೆ ಎಷ್ಟೆಷ್ಟು ಸಿಹಿಗಳು ಮಾಡಿಸಿರ್ತಾರೆ, ಎಷ್ಟೆಷ್ಟು ಇದು ಮಾಡಿಸಿರ್ತಾರೆ, ಇಡೀ ತಟ್ಟೆ ತುಂಬಾ ಒಟ್ಟು ಹೇರುವಂಥದ್ದು. ಇನ್ ಅದ್ರಲ್ಲಿ ಏನ್ ಅಷ್ಟು ತಿನ್ಲಿಕ್ಕೆ ಸಾಧ್ಯನೇ? ಮನುಷ್ಯನ ಹೊಟ್ಟೆ ಹೌದಾ ಒಂದ್ ಗೇಣದ, ಅದಕ್ಕೆ ಇಷ್ಟೆಲ್ಲ ಬೇಕಾ ಅನ್ನುವಂತ ಪ್ರಶ್ನೆ ಅದ್ ನೋಡಿದ ತಕ್ಷಣ ಅನ್ನಿಸ್ತ ನನಗೆ, ಯಾಕಪ್ಪ ಇದು ಯಾಕೆ ನಿಲ್ತಾ ಇಲ್ಲ? ಪಾಪ ಅವ್ರದ್ದು ನೋಡಿ ಉಳಿದ ಜನನು ಏನ್ ಮಾಡ್ತಾರೆ ಹೇಳ್ರಿ, ಫಾಲೋವರ್ಸ್ ಆಗ್ತಾ ಇದ್ದಾರೆ. ನನಗನ್ನಿಸ್ತದೆ ಈ ಮೊದಲು ಇದು ಪ್ರಸಾದ ತತ್ವ ಅವ್ರು ಹೇಳಿದ್ರು ಹೋದ ತಕ್ಷಣ ಪ್ರಸಾದ ಸ್ವೀಕಾರ ಮಾಡಿ ಹೋಗ್ರಿ ಅಮ್ಮ ಅವ್ರಿ ಅಂತ. ಆಯ್ತ್ರಿ ಅಂತೇಳಿ ಹೋಗ್ತೀವಿ. ಅಲ್ಲಿ ಪ್ರಸಾದ ಅಂತಂದಾಗ ನಮಗ್ ಪ್ರಸಾದ ಅನ್ನೋದು 2-3 ಅರ್ಥದಲ್ಲಿ. ಪ್ರಸಾದ ಅಂತಂದ್ ನೋಡ್ರಿ, ಒಂದ್ ಚಮಚ ನೀರ್ ಕೊಟ್ರು ಪ್ರಸಾದ ಅಂತ ಹೇಳ್ತೀವಿ. ಒಂದಿಷ್ಟೇ ನಾವು ಪೂಜೆ ಮಾಡಿದಾಗ ಶಿರಾ ಮಾಡ್ತೀವಲ್ಲ, ಅದು ಕೊಟ್ರು ಅದಕ್ಕೆ ಪ್ರಸಾದೇ ಅಂತೀವಿ. ಹೌದಾ? ಯಾರ ಜಂಗಮರು ಬಂದ್ ಕಲ್ಸಕ್ರೆ ಕೊಟ್ರು ಪ್ರಸಾದ. ನೋಡಿ ಎಷ್ಟು ವೆರೈಟಿ ಪ್ರಸಾದಗಳಿವೆ ಇಲ್ಲಿ. ಇವ್ರು ಇದನ್ನ ಪ್ರಸಾದ ಅಂತ ಹೇಳಿದ್ರು. ಪ್ರಸಾದ ನೋಡ್ತೀನಿ ಎಷ್ಟ್ರ ಮಟ್ಟಿಗೆ ತಟ್ಟಿ ತುಂಬಾ ಅಲ್ಲಿ ಎಷ್ಟು ಬಿಸಾಕಿದ್ರು ಅಂತಂದ್ರೆ, ನಾ ಮೊದಲು ಹೋಗ ಆ ಬುಟ್ಟಿ ಒಳಗ್ ಪ್ಲೇಟ್ ಹಾಕಿದ್ದು ನೋಡಿ ನನಗ್ ಬಹಳ ಶಾಕ್ ಆಯ್ತಲ್ಲ. ಅವತ್ತಂತೂ ಬಹಳ ಅವ್ರು ಶ್ರೀಮಂತರಿದ್ರು, 5 ಸ್ವೀಟ್ಗಳು ಮಾಡ್ಸ್ಯಾರ. ಇನ್ನು ಇವತ್ತು ನಮ್ಮ ದುರ್ದೈವ ಏನಂತಂದ್ರೆ ಶುಗರ್ ಪೇಷಂಟ್ಗಳೇ 50% ಇರ್ತೀವಿ ಅಲ್ಲಿ. ನಾವು ಎಷ್ಟ್ರ ಮಟ್ಟಿಗೆ ಆ ಪ್ರಸಾದ ನಾವು ಸೇವನೆ ಮಾಡ್ಲಿಕ್ಕೆ ಸಾಧ್ಯನಾ? ಇದನ್ನಾದ್ರೂ ಅರ್ಥ ಮಾಡ್ಕೋಬೇಕಲ್ಲ. ಎಷ್ಟೋ ಜನ ಇವತ್ತಿಗೂ ಊಟ ಸಿಗದೆ ಇರುವಂತ ಈ ಬಡ ಜನರು ಅದಾರೆ. ಆದ್ರೆ ಅದನ್ನ ನಾವು ಕಲ್ಪನೆಯೊಳಗೆ ಇಟ್ಕೋತಾ ಇಲ್ಲಲ್ಲ. ಇದನ್ನ ನಾವ್ ಹೇಗೆ ವಚನ ಸಾಹಿತ್ಯದ ಮುಖಾಂತರವಾಗಿ ಈ ಒಂದು ಮನಸ್ಸಿನ ಪರಿವರ್ತನೆಯನ್ನ ಹೇಗ್ ಮಾಡಬೇಕು ಅನ್ನೋಂಥದ್ದನ್ನ ನೀವೆಲ್ಲರೂ ಕೂಡಿಲಿ ಚಿಂತನೆ ಮಾಡ್ಬೇಕಾಗಿರುವಂಥದ್ದು ಬಹಳ ಅಗತ್ಯ ಅಂತ ನನಗರ ಇಲ್ಲಿ ಅನಿಸ್ತಾ ಇದೆ. ಯಾಕಂದ್ರೆ ಈ ರೀತಿ ನಾವು ಮಾಡ್ಕೊಂತ ಇದು ಭಾಷಣ ಅಂತಲ್ಲ, ನಾನು ಹೇಳ್ತಾ ಇರೋದು ಭಾಷಣ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ. ಚರ್ಚೆ ಇದೆ, ಒಬ್ರದೊಬ್ರು ವಿಚಾರ. ಯಾಕಂದ್ರೆ ನನಗೆಲ್ಲಾ ತಿಳಿದಂತೂ ನಾನೆಲ್ಲಿ ಹೇಳೋದಿಲ್ಲ. ವಚನ ಸಾಹಿತ್ಯ ಸಂಪೂರ್ಣ ತಿಳಿಲಿಕ್ಕೆ ಸಾಧ್ಯ ನನಗಂತೂ ಇಲ್ಲ. ತಿಳಿದೋರ್ಲಿಂದ ಒಂದಿಷ್ಟು ತಿಳ್ಕೊಬೇಕನ್ನುವಂತ ಒಂದು ಆಶಯ ನನಗಿದೆ. ಹೀಗೆ ಇಲ್ಲಿ ಆ ರೀತಿಯಿಂದ ಊಟ ಹಾಳಾಗುವಂಥದ್ದು ಅಂತ ಮತ್ತೆ ಬಸವ ಭಕ್ತರ ಮನೆಯಲ್ಲಿ ಆಯ್ತು ಅನ್ನೋದು ಬಹಳ ಕೆಟ್ಟ ಅನಿಸ್ತು ನನಗೆ ಅವತ್ತಿನ ದಿವ್ಸ. ಯಾಕೋ ಏನೋ. ಮತ್ ಇದನ್ನ ನಾವು ಏನಾದ್ರೂ ಇಂಥ ವಿಷಯಗಳನ್ನ ನಾವು ಇದು ಮಾಡಿ ಇನ್ ಎಲ್ಲಕ್ಕಿಂತ ಮುಖ್ಯವಾಗಿ ಯಾರು ದೊಡ್ಡವ್ರು ಇರ್ತಾರೋ, ಶ್ರೀಮಂತರಿಲ್ಲ, ಅವರೇ ಫಸ್ಟ್ ಫಾಲೋ ಮಾಡಿದ್ರೆ ಇಡೀ ಸಮಾಜ ಅದನ್ನ ಅನುಕರಣೆ ಮಾಡ್ತದೆ. ಯಾಕಂದ್ರೆ ನಮಗ ಒಬ್ಬ ಏಕೈಕ ವ್ಯಕ್ತಿ ಅಂದ್ರೆ ಬಸವಣ್ಣನೇ ನಮಗ್ ಸಿಗ್ತಾರೆ. ಹೌದಾ? ಏಕೈಕ ವ್ಯಕ್ತಿ ನೋಡ್ರಿ, ಅಂತ ಒಂದು ಮಂತ್ರಿ ಸ್ಥಾನದಲ್ಲಿ ಇದ್ದುಕೊಂಡು ಅತ್ಯಂತ ಸರಳ ಬದುಕನ್ನ ನಡೆಸಿ ಇಡೀ ಸಮಾಜಕ್ಕೆ ಪ್ರೇರಕ ಶಕ್ತಿಯಾಗಿ, ನೋಡ್ರಿ ಇಡೀ ವಿಶ್ವಕ್ಕೆ ಪ್ರೇರಕ ಶಕ್ತಿಯಾಗಿ ಅಂತ ಸಾಮಾನ್ಯ ಬದುಕನ್ನ ಅವರು ಬದುಕಿ ಇಡೀ ಒಂದು ಜನತೆಯನ್ನ ನೋಡ್ರಿ ವೈಚಾರಿಕತೆ ಕಡೆಗೆ ಒಯ್ದ್ರಲ್ಲ. ಇಂಥ ಒಂದು ದೊಡ್ಡ ಸಾಧ್ಯತೆ ನನಗನ್ಸದೆ ಅವ್ರು ಅದು ಹೇಗ್ ಮಾಡಿದ್ರಪ್ಪ ಅನ್ನುವಂಥದ್ದು ನನಗ ಬಹಳ ವಂಡರ್ ಅನಿಸ್ತದ. ಅವ್ರ ಹೌದಾ? ಇಂಥ ಒಂದು ದೊಡ್ಡ ಪರಿವರ್ತನೆ ಮಾಡಿದ್ರಲ್ಲ. ಅವ್ರ ಬಗ್ಗೆ ಬಂದಿರುವಂತ ದಯವಿಟ್ಟು ಅವ್ರ ನಾಟಕಗಳು ಅವೆಲ್ಲ ನೋಡ್ರಿ, ಗೊತ್ತಾಗ್ತದೆ. ಅವ್ ನೋಡಿದಾಗ ಸ್ವಲ್ಪ ಇನ್ನೂ ಮನಸ್ಸಿನ ಮೇಲೆ ಹೆಚ್ಚಿನ ಪರಿಣಾಮ ಬೀರ್ತದೆ. ಮೊನ್ನೆ ಯಾವುದೋ ಒಂದು ಟೀಮ್ನವ್ರು ಬಂದಿರೋ ಬಹಳ ಒಳ್ಳೆ ನಾಟಕ ಇತ್ತು ಬಸವಣ್ಣ. ಎಷ್ಟು ಸಿಂಪಲ್ ಆಗಿ ಬಸವಣ್ಣ ಹ್ಯಾಗ್ ಬದುಕಿದ್ರು. ಈಗೇನ್ ಸದ್ಯ ನಮ್ ಕಣ್ಣಿದ್ರ ಬಸವಣ್ಣನ ಒಂದಿದು ಅದ ಅನ್ನೋವಂತ ಒಂದು ರೀತಿಯಲ್ಲಿ ಇತ್ತು. ಹೀಗೆ ಬಸವಣ್ಣ ಏನು ಮಾದರ್ ಚೆನ್ನೈನ ಮನೆಗೆ ಹೋಗಿರುವಂತದ್ದು, ದಲಿತರ ಒಂದು ಓಣಿಗೆ ಹೋಗಿರುವಂತದ್ದು ನೋಡ್ರಿ, ಅದು ಸಾಧ್ಯ ಆಗಿದ್ದು ಬಸವಣ್ಣನಿಗೆ ಮಾತ್ರ. ಇವತ್ತಿಗೂ ಅಂತ ಒಂದು ಕ್ರಿಯೆಗಳನ್ನ ನಮ್ಮ ಹತ್ರ ಉನ್ನತ ವರ್ಗದವರು, ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಇರುವಂತವ್ರು ಸಿಂಪ್ಲಿಸಿಟಿಗೆ ಅಂದ್ರೆ ಸರಳತ್ವಕ್ಕೆ ಇಳಿದ್ರು ಅಂತಂದ್ರೆ ಅದನ್ನ ನೋಡಿ ಜನ ಏನ್ ಮಾಡ್ತಾರೆ ಹೇಳ್ರಿ, ಕಲಿತಾರೆ ಅನ್ನುವಂಥದ್ದು ನಮ್ಗಿಲ್ಲಿ ಅನ್ನಿಸ್ತಾ ಇದೆ. ಬೈತಾರ ಮಂದಿ, ಒಂದ್ ಸ್ವಲ್ಪ ಬೈತಾರ. ನಾನೇ ಎಷ್ಟೋ ಸರಿ ಬೈಸ್ಕೊತೀನಿ. ನಾವು ಸಾದಾ ಸೀದಾ ಮಾಡಿದಕ್ಕಾಗಿ ನೀನ್ ಎಲ್ಲ ರೊಕ್ಕ ಉಳ್ಸೋದಕ್ಕೆ ಮಾಡ್ತೀನಿ ಅಂತ ಎಷ್ಟೋ ಸರಿ ಬೈತಿರ್ತಾರಲ್ಲಿ. ಬೈದ್ರು ಬೈಲಿ, ಅದಕ್ಕೇನಿಲ್ಲ. ರೊಕ್ಕ ಉಳ್ಸೋದಂತ ಅರ್ಥ ಅಲ್ಲಿಲ್ಲಿ. ಯಾಕೆ ವಿನಾಕಾರಣವಾಗಿ ನಾವು ಮಡ್ಡದ ಕಡೆಗೆ ಹೋಗ್ಬೇಕಾಗಿದೆ? ತೆಂಗಿನಕಾಯಿ ಒಡ್ಸಲ್ಲಂದ್ರೂ ಬೈತಾರೆ, ಪೇಡ ಹಂಚಲ್ಲಂದ್ರೂ ಬೈತಾರೆ, ಎಲ್ಲಾ ಹಂಗೆ ಬೈಯೋರಂತೂ ಇದ್ದೇ ಇರ್ತಾರಲ್ಲ. ಆದ್ರೆ
ಒಂದು ಬದ್ಧತೆ ಅನ್ನುವಂಥದ್ದು ನಮ್ಮ ಹತ್ರ ಇತ್ತು ಅಂತಂದ್ರೆ ಅದನ್ನ ನಾವು ಯಾವ ರೀತಿಯಿಂದಾಗಿ ನಾವು ಜನಸಾಮಾನ್ಯರಿಗೆ ನಾವು ಮುಟ್ಟಿಸ್ಬೇಕು ಅನ್ನುವಂಥದ್ದನ್ನ ನೋಡಿದಾಗ ನಾ ಅಂತೀನಿ ಇಲ್ಲಿ ಶರಣರ ವಿಚಾರಧಾರೆಗಳನ್ನ ನಾವು ಯಾವ ರೀತಿಯಿಂದಾಗಿ ತಲುಪಿಸ್ಬೇಕಾಗಿದೆ ಅದನ್ನ ಮೊದಲು ನಾವು ಅಳವಡಿಸ್ಕೊಳ್ಳೋಣ. ನಂತರ ಜನರ ಸಮೀಪಕ್ಕೆ ಎಲ್ಲೇ ಇಂಥವೆಲ್ಲ ಕಾಣ್ತಾವೋ ಅಲ್ಲಿ ಒಂದ್ ಸ್ವಲ್ಪ ನಾವು ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ ಮಾಡೋಣ ಅನ್ನುವಂತ ಒಂದು ಆಶಯ ನಂದಿದೆ. ಹೀಗೆ ಇಲ್ಲಿ ಬರೀ ನಾವೇನ್ ಮಾಡ್ತೇವೆ, ಹೊರಗಿನ ಇದನ್ನ ಮಾತ್ರ ನಾವಿಲ್ಲಿ ಹೇಳ್ಕೊಂತ ಹೋಗೋದು ಬೇಡ. ಅಂತರಂಗದ ಒಂದು ತಿರುಳನ್ನ ನಾವಿಲ್ಲಿ ತಿಳಿಸ್ಕೊಟ್ರೆ ಬಹುಶಃ ಎಲ್ಲರೂ ಅನುಸರಿಸ್ತಾರೆ. ಈಗ ವಿಭೂತಿ ಬಗ್ಗೆ ಏನಿದೆ, ರುದ್ರಾಕ್ಷಿ ಬಗ್ಗೆ ಏನಿದೆ, ಪ್ರಸಾದದ ಬಗ್ಗೆ ಏನಿದೆ, ಈ ರೀತಿ ನಾವು ಒಳಗಿನ ತಿರುಳನ್ನ ನಾವು ತಿಳ್ಕೊಂತ ಹೋದ್ವಿ ಅಂತಂದ್ರೆ ಅವಾಗ ಸಹಜವಾಗಿ ಏನಾಗ್ತದೆ ಹೇಳ್ರಿ, ಮನುಷ್ಯನಲ್ಲಿ ಪರಿವರ್ತನೆ ಬರ್ಲಿಕ್ಕೆ ಸಾಧ್ಯ ಅಂತೇಳಿ ನನಗಂತೂ ಇಲ್ಲಿ ಅನಿಸ್ತಾ ಇದೆ. ಈಗ ನಾನೇ ನನ್ನ ಮೊಮ್ಮಗಳು ಇನ್ನು 4 ವರ್ಷದ, ಅದಕ್ಕೆ ಸಹಜವಾಗಿ ಆಕಿಗಿಂತ ಸ್ವಲ್ಪ ಸಿಟ್ಟು ಬರ್ತದೆ. ಆಕಿ ರಾತ್ರಿ ಮಲಗಬೇಕಾದಾಗ ಭಯ ಆಗ್ತದ. ನಾ ಸಹಜವಾಗಿ ವಿಭೂತಿ ಹಚ್ಕೊಂಡು ಹೋಗ್ತದಮ್ಮ ಅಂತಂದ್ರೆ ದಿನಾಲೂ ವಿಭೂತಿ ಹಚ್ಕೋತದ. ಅದ್ರ ಆಕಿಗೆ ಏನೂ ಗೊತ್ತಿಲ್ಲ, ಅದ್ರ ಬಗ್ಗೆ ಏನು ಸಣ್ಣ ಕೇಳೋದಲ್ಲ. ಆದ್ರೆ ನನಗನ್ನಿಸ್ತದೆ ಈಗ್ಲಿಂದ ನಾವು ಈ ರೀತಿಯಿಂದ ಅಂದ್ರೆ ಒಂದ್ ರೀತಿ ಶಾಂತತೆ ಸಿಗ್ತದ, ಭಯ ಹೋಗ್ತದ ಅನ್ನೋಕ್ಕಿಂತ ನಾ ಆಕಿಗೆ ಹೇಳ್ದ ಮನಸ್ಸು ಶಾಂತ ಇರ್ತದಮ್ಮ, ಓಂ ನಮಃ ಶಿವಾಯ ಅನ್ಬೇಕು, ಇಷ್ಟ ಅಂದ್ರೆ ಸಾಕು. ಯಾಕಂದ್ರೆ ಈಗೇ ತಿಳಿಯಲ್ಲ ಅವಕ್ಕೇನು ಮಾಡ್ತಾವಲ್ಲಿ. ಆದ್ರೆ ಅದೇ ರೀತಿಯಿಂದ ಅದೇ ಪರಿಪಾಲನೆಯನ್ನ ನಾ ಸುಮ್ಮನೆ ಇದೊಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ನಾವು ಈ ರೀತಿಯ ಕೆಲವೊಂದು ಪರಿವರ್ತನೆಗಳನ್ನ ನಮ್ಮ ಸುತ್ತಮುತ್ತಲು ನಾವು ಮಾಡ್ಕೊಂತ ಹೋಗಿದ್ದೆ ಆದಾಗ ಈ ರೀತಿ ಪ್ರಸಾದ ಅಂತಂದ್ರೆ ಏನು ಅನ್ನೋದ್ ನೋಡಿದಾಗ ನಮ್ಗೆ ಇದೇ ಪ್ರಸಾದ ಇದೇ ಮಾಡಿ ಶಿರಾನೇ ಹಿಡಿಬೇಕಂತಿಲ್ಲ, ಶಾವ್ಗಿನೇ ಮಾಡ್ಬೇಕಂತೇನಿಲ್ಲ. ಇದ್ ರೊಟ್ಟಿ ಪಲ್ಯನೂ ನಾವು ಲಿಂಗಕ್ಕೆ ಅರ್ಪಣೆ ಮಾಡಿ ಸೇವಿಸುವಂತದ್ದೇ ಪ್ರಸಾದ ಅನ್ನುವಂಥ ತತ್ವ ಇಡೀ ವಚನ ಸಾಹಿತ್ಯದಲ್ಲಿ ಸಿಗ್ತದೆ ನೋಡ್ರಿ. ಪ್ರಸಾದದ ಬಗ್ಗೆ ಎಲ್ಲಾ ವಚನಕಾರರು ಮಾತಾಡಿದ್ದಾರೆ. ಎಲ್ಲ ನಾವು ಅನೇಕ ಜನರ ವಚನಗಳೆಲ್ಲ ನೋಡಿದಾಗ ಪ್ರಸಾದದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಪ್ರಸಾದ ಅಂತಂದ್ರೆ ಗುರುಲಿಂಗ ಜಂಗಮಕ್ಕೆ ಅರ್ಪಿಸಿ ಉಣ್ಣೋದು ಪ್ರಸಾದ. ಅದು ಹೇಗೆ ಅಂತ ಅಂದಾಗಂತೂ ನಿಮ್ಗೆ ಗೊತ್ತದ, ಅಂತರಂಗದ ಒಂದು ಶುದ್ಧತೆ. ಮತ್ತಿಲ್ಲಿ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಲ್ಲಿ ಭಾವನೆ ಬಹಳ ಇಂಪಾರ್ಟೆಂಟ್ ಇದೆ. ಸಮರ್ಪಣಾ ಭಾವ ಅಂತ ಇಲ್ಲಿ ಹೇಳ್ತಾರೆ. ಕೊಡುವಂತ ಸಂದರ್ಭದಲ್ಲಿ, ಪ್ರಸಾದದ ಸಂದರ್ಭದಲ್ಲಿ ಸಮರ್ಪಣಾ ಭಾವದಿಂದ ನಾವೆಲ್ಲರೂ ಪ್ರಸಾದವನ್ನ ಸ್ವೀಕರಿಸಬೇಕಾಗಿದೆ. ಅದಕ್ಕಾಗಿ ಪ್ರಸಾದ ಅಂತ ಅನ್ನೋದನ್ನ ನಾವು ಬಹಳ ಸಂಕುಚಿತ ಅರ್ಥದಲ್ಲಿ ತಿಳ್ಕೊಳ್ಳೋದು ಬೇಡ ಅನ್ನುವಂತ ಒಂದು ಇದನ್ನ ಹೇಳಿ ಬಹುಶಃ ನನಗನ್ನಿಸ್ತದೆ ತಾವೆಲ್ಲರೂ ಇಲ್ಲಿ ಅನೇಕ ಜನರು ಒಳ್ಳೊಳ್ಳೆ ವಿಚಾರವಂತರು ಬಹಳಷ್ಟು ಓದ್ಕೊಂಡವರು ಇದ್ದಾರೆ ಇಲ್ಲಿ. ಅವ್ರೆದ್ರ ನಂದೇನೋ ಒಂದು 4 ವಿಚಾರಗಳನ್ನ ನಾನಿಲ್ಲಿ ಬಿತ್ತರ ಮಾಡಿದ್ದೀನಿ. ತಾವು ಇದ್ರ ಎಷ್ಟರ ಮಟ್ಟಿಗೆ ತಮಗಿದ್ರ ಬಗ್ಗೆ ಹೇಗೆ ಅನಿಸ್ತೋ ಗೊತ್ತಿಲ್ಲ. ಆದ್ರೆ ಮುಖ್ಯವಾಗಿ ಪ್ರಸಾದದ ತತ್ವ ಅಂತಂದ್ರೆ ನೋಡ್ರಿ, ಕಾಯಕ ಮತ್ತು ಸಮರ್ಪಣೆ ಇದೆ, ಪರಿಶುದ್ಧತೆ ಇದೆ, ಸಾಮಾಜಿಕ ಸಮಾನತೆ ನೋಡ್ರಿ. ಪ್ರಸಾದದಲ್ಲಿ ಯಾವಾಗ್ಲೂ ಭೇದ ಭಾವ ಮಾಡಬಾರ್ದು. ಇನ್ನು ಜೀವನದ ಶುದ್ಧೀಕರಣದ ಮತ್ತು ಅಹಂಕಾರದ ಒಂದು ವಿನಾಶ, ಈ ತತ್ವಗಳನ್ನ ನಾವು ಬದುಕಿನಲ್ಲಿ ಅಳವಡಿಸ್ಕೊಂಡು ಪ್ರಸಾದ ಅಂತಂದ್ರೆ ಏನು ಅನ್ನುವಂಥದ್ದನ್ನ ತಿಳ್ಕೊಂಡು ಮುಂದ್ ಸಾಗಿದ್ದೆ ಆದಾಗ ನಮ್ಮ ಬದುಕು ಕೂಡ ಇಲ್ಲಿ ಸಮೃದ್ಧಿ ಆಗ್ತದೆ. ನಮ್ಮ ಸುತ್ತಲಿನ ಸಮಾಜ ಸಹಿತನು ಇಲ್ಲಿ ಸಮೃದ್ಧಿಯಿಂದ ಕೂಡುತ್ತದೆ ಅನ್ನುವಂತ ಒಂದು ವಿಚಾರದೊಂದಿಗೆ ನನಗಿಲ್ಲಿ ಅವಕಾಶ ಮಾಡಿಕೊಟ್ಟಿರುವಂತ ಈ ಏನಂತಾರೆ ಶರಣ ಬಂಧುಗಳಿಗೂ ಏನು ಕಮ್ಮರ್ ಸರ್ ಯಾವಾಗ್ಲೂ ಫೋನ್ ಹಚ್ಚಿ ಅವ್ರು ನನಗೆ ಇದೊಂದು ಅವಕಾಶ ಮಾಡಿಕೊಟ್ರು. ತಮ್ಮೆಲ್ಲರಿಗೂ ನಾನು ಅನಂತ ವಂದನೆಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಇಲ್ಲಿ ಮುಗಿಸ್ತೇನೆ. ಶರಣಾರ್ಥಿಗಳು ಮೇಡಮ್. ಪ್ರಸಾದ ತತ್ವ ಅನ್ನೋದು ಅರಿವಿನ ಆನಂದ ಮತ್ತು ಶಿವನ ಕೃಪೆಯ ಸಂಕೇತ ಅಂತ. ಅಂತರಂಗದ ಅರಿವು ಬಂದಾಗ ಸಿಗುವ ಅನುಭೂತಿಯೇ ಒಂದು ಪ್ರಸಾದ ಅಂತ ಅನ್ನೋದನ್ನ, ಮತ್ತು ಗುರು ಲಿಂಗ ಜಂಗಮ ಮೂಲಕ ಬಂದಂತಹ ಆಶೀರ್ವಾದದ ರೂಪವೇ ಪ್ರಸಾದ ಅನ್ನೋದನ್ನ ತುಂಬಾ ಅತ್ಯಂತ ಸಮರ್ಪಕವಾಗಿ ವಿವರವಾಗಿ ತಿಳಿಸಿಕೊಟ್ರಿ ಮೇಡಮ್. ತಮ್ಗೆ ಧನ್ಯವಾದಗಳು. ಈಗ ಅದ್ರಲ್ಲೂ ಒಂದ್ ಮಾತು ಹೇಳಿದ್ರಿ ನೀವು, ಒಂದು ಫಂಕ್ಷನ್ ಊಟದ ಬಗ್ಗೆ. ಅವ್ರು ಜಾಸ್ತಿ ಮಾಡಿದ್ರು ನಾವು ನಡೆಸ್ಕೊಳ್ಳೋದು ಸ್ವಲ್ಪ ಮಾಡ್ಕೊಂಡು ನಮ್ಮಿಂದ ನಾವೇ ಶುರು ಮಾಡೋಣ ಅಂತ ನನ್ನ ಅನಿಸಿಕೆ. ನಾವು ಸ್ವಲ್ಪ ಅವ್ರು ಎಷ್ಟರ ಮಾಡಿ ನಾವು ಎಷ್ಟು ಬೇಕು ಅಷ್ಟೇ ನಡೆಸ್ಕೊಂಡು ಊಟ ಮಾಡ್ಬೇಕು ಅಂತ ಅನ್ನೋದನ್ನ ನಾವೆಲ್ಲರೂ ಪಾಲಿಸ್ಕೊತ ಹೋದ್ರೆ ಅವರು ಕಮ್ಮಿ ಮಾಡ್ಬೋದೇನೋ ಮುಂದೆ ಅವ್ರು ಉಳೋದು ಅಂತ ನನ್ನ ಅನಿಸಿಕೆ ಇದೆ. ಹೌದು, ಕರೆಕ್ಟ್. ನಾವೇ ಶುರು ಮಾಡ್ಬೇಕು, ಹಾಗೆ ನಾವೇ ಶುರು ಮಾಡ್ಬೇಕು. ಅವ್ರಿಗಂತೂ ಹೇಳಕ್ ಸಾಧ್ಯ ಇಲ್ಲ ನಾವು. ಆದ್ರೆ ನಾವು ಬಿಡೋದು ನಡೆಸ್ಕೊಳ್ಳೋದು ನಮ್ ಕೈಯಲ್ಲಿ ಇರ್ತೈತಲ್ಲ, ಅದನ್ನ ನಾವು ಶುರು ಮಾಡೋಣ ಅಂತಂದು ಎಲ್ಲರೂ ಒಂದ್ ಸಂಕಲ್ಪ ಮಾಡ್ಕೊಂಡ್ರೆ ಇದು ಸಾಧ್ಯ ಆಗ್ಬೋದು ಮುಂದೆಲ್ಲ. ಆಗುತ್ತೆ ಮೇಡಮ್. ಅದಕ್ಕೆ ಇಲ್ಲಿ ವಚನ ಸಾಹಿತ್ಯದಾಗ ಸಾಕಷ್ಟು ವಚನಗಳಿವೆ ಮೇಡಮ್. ಅವೆಲ್ಲ ಈಗ ಓದ್ಲಿಕ್ಕೆ ಹಚ್ಚಬೇಕಾಗ್ತದೆ. ಇದೊಂದು ರುಚಿ ಬಿತ್ತಲ್ಲ, ನೀವ್ ಬಿಡೋದೇ ಇಲ್ಲ. ವಚನ ಸಾಹಿತ್ಯ ಏನಿದೆ ಅಂತಂದ್ರೆ ಒಳಗ್ ಹೊಕ್ವಿ ಅಂತಂದ್ರೆ ಅದ್ರಿಂದ ನಾವು
ಹೊರಗ್ ಬರ್ಲಿಕ್ಕೆ ಮನ್ಸಾಗೋದಿಲ್ಲ. ಹೌದೌದು. ಒಂದು ಹೌದು. ಒಂದು ಒಂದು ಹೊಸ ವಿಷಯಗಳು ಇಲ್ಲಿ ಗೊತ್ತಾಗ್ತವೆ. ಮೊನ್ನೆ ತಾನೇ ನನ್ ಮಗ ಅವ್ನಿಗೆ ಎಷ್ಟು ಸರಿ ಹೇಳ್ತಿದ್ದೆ ನಾನು, ಒಂದರ ದಿನ ವಚನ ಓದು ಅಂತ ಹೇಳಿ. ಅವ್ನಿಗೆ ಈಗ ನೋಡ್ರಿ IT-BT ಹುಡುಗರು ಅದಾರ ಅವ್ರೆಲ್ಲ. ಆದ್ರೆ ಅವ್ರು ಆನ್ಲೈನ್ ದಾಗ ನೋಡ್ತಿರ್ತಾರೆ. ಈ ಸರಿ ನೋಡ್ರಿ ಬಸವ ಜಯಂತಿ ಹೊತ್ತಿನ ಹಾಗೇ ಫೋರ್ಸ್ ಮಾಡಿ ಈ ಸರಿ ಅವ್ರಿಗೆ ಬಸವ ಜಯಂತಿ ಹೊತ್ತಿಗೆ ಇಷ್ಟ ಅರಿವು ಬಂದದಲ್ಲ, ಹಬ್ಬ ಬಸವಣ್ಣ ಇಷ್ಟೆಲ್ಲ ಹೇಳ್ಯಾರಲ್ಲ ಅಂತ ಹೇಳಿ ಓದ್ಲಿಕ್ ಶುರು ಮಾಡ್ಯಾರ ಈಗ ಅವ್ರ ದೋಸ್ತರೆಲ್ಲ. ನಾನ್ದ ಪುಣ್ಯಾತ್ಮರೇ ಈಗರ ಸ್ವಲ್ಪ ಶುರು ಮಾಡ್ರಪ್ಪ. ನೋಡ್ರಿ ಈ ಪರಿಸ್ಥಿತಿ ಅದ ನಮ್ದು. ಈಗ ನಮ್ಮನೆ ವಾತಾವರಣನೇ ಚೇಂಜ್ ಆಗ್ಬಿಟ್ಟೈತಿ. ಈ ಗೂಗಲ್ ಮೀಟ್ ಇಂದನೂ ಆಯ್ತು, ದಿವಸ ನಾವು ಪುಸ್ತಕಗಳು ನೋಡಿನೇ ಅರ್ಧ ಚೇಂಜ್ ಆಗ್ಯಾರ ಎಲ್ಲಾರು ನಮ್ಮ ಮನ್ಯಾಗ. ಇಲ್ಲ ಆಗಿದ್ದಾರೆ. ಆನ್ಲೈನ್ ದಾಗ ಬಹಳ ಚೇಂಜಸ್ ಬರ್ತಾ ಇವೆ ಮೇಡಮ್ ಈಗ. ಹೌನ್ರಿ, ಹೌದು. ಮತ್ತೊಮ್ಮೆ ತಮ್ಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮೇಡಮ್. ನಮಸ್ಕಾರ. ಈಗ ಈ ಮಾಲಿಕೆಯ ಮುಂದಿನ ಭಾಗ ಉಪನ್ಯಾಸದಷ್ಟೇ ಮಹತ್ವದ ಭಾಗ. ಈ ಉಪನ್ಯಾಸದ ಮೇಲಿನ ಚರ್ಚೆ ಇದು ಒಂದು ಕನ್ಕ್ಲೂಡಿಂಗ್ ಗೆ ಬರುವಂತಹ ಸಮಯ. ಇದನ್ನ ಸಂವಾದವನ್ನ ಮತ್ತು ಶರಣ ಸಮರ್ಪಣೆಯನ್ನು ನಡೆಸಿಕೊಳ್ಬೇಕಂತ ಡಾಕ್ಟರ್ ವಿಜಯಕುಮಾರ್ ಕಮ್ಮಾಸರ್ ಅಲ್ಲಿ ಕೇಳ್ಕೊಳ್ತಿದ್ದೀನಿ. ಎಲ್ರಿಗೂ ಶರಣಾರ್ಥಿಗಳು. ಪ್ರಸಾದ ತತ್ವವನ್ನ ಕುರಿತು ಅತ್ಯಂತ ಸರಳವಾಗಿ ತಿಳಿಸ್ಕೊಟ್ಟಂತ ಡಾಕ್ಟರ್ ಶಾಂತಾ ಮಠ್ ಅವರಿಗೆ ಧನ್ಯವಾದವನ್ನು ತಿಳಿಸ್ತಾ, ಮೊದಲನೇದಾಗಿ ಸಂವಾದದಲ್ಲಿ ಪಾಲ್ಗೊಳ್ಳಬೇಕು ಅಂತ ಡಾಕ್ಟರ್ ಪುಷ್ಪಾವತಿ ಶೆಲಗೋಡಿ ಮಠ್ ಅವ್ರಿಗೆ ಹೇಳ್ತಾ ಇದ್ದೀನಿ. ಮೇಡಮ್, ಮಾತಾಡಿ ಮೇಡಮ್. ಎಲ್ಲರಿಗೂ ಶರಣಾರ್ಥಿಗಳು. ಮೊದಲನೇದಾಗಿ ಮೇಡಮ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ವಚನ ಮಂದಾರ ವೇದಿಕೆಗೆ ಆಗಮಿಸಿ ಒಂದು ಉತ್ತಮವಾದಂತಹ ಉಪನ್ಯಾಸವನ್ನ ಪ್ರಸಾದ ತತ್ವದ ಬಗ್ಗೆ ನೀವು ನೀಡಿದ್ರಿ ಮೇಡಮ್. ನಿಜಕ್ಕೂ ಇಡೀ ಜಗತ್ತಿನಲ್ಲಿ 88 ಕೋಟಿ ಜೀವರಾಶಿಗಳಲ್ಲಿ ಹಸಿವು ಇದೆ. ಆದ್ರೆ ಮನುಷ್ಯನಿಗೆ 2 ರೀತಿಯ ಹಸಿವು, ಒಂದು ನೆತ್ತಿಯ ಹಸಿವು, ಮತ್ತೊಂದು ಹೊಟ್ಟೆ ಹಸಿವು. ಅದನ್ನ ಬಸವಾದಿ ಶಿವಶರಣರು ಪ್ರಸಾದ ತತ್ವದ ಮೂಲಕ ಎಷ್ಟು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ನೀವು ಹೇಳಿದ್ರಿ. ಉಣ್ಣುವ ಆಹಾರ ಅದು ಪ್ರಸಾದವಾಗುವಂತ ತತ್ವ ತುಂಬಾ ಶ್ರೇಷ್ಠವಾದಂಥದ್ದು. ಅದರ ಬಳಕೆ ಮತ್ತು ಅದರ ವಿತರಣೆ ಕೂಡ ಎಷ್ಟು ಶ್ರೇಷ್ಠವಾಗಿರ್ಬೇಕು ಅನ್ನುವಂಥ ವಿಚಾರಗಳನ್ನ ತಾವು ಅದ್ಭುತವಾಗಿ ಹೇಳಿದ್ರಿ ಮೇಡಮ್. ಮತ್ತೆ ನನಗನ್ನಿಸುವಂಥದ್ದು, ನೀವು 12ನೇ ಶತಮಾನಕ್ಕೆ ಸ್ಟಿಕಾನ್ ಆಗ್ಲಾರ್ದೇನೆ 21ನೇ ಶತಮಾನದವರೆಗೂ ಕೂಡ ನಡ್ಕೊಂಡು ಬಂದ್ರಿ. ಅಂದ್ರೆ ಇವತ್ತಿನ ಆಧುನಿಕ ಕಾಲಘಟ್ಟದ ಪ್ರಸಾದದ ವಿತರಣೆ ಮತ್ತು ಅದರ ಬಳಕೆ ಹೇಗಾಗ್ತಾ ಇದೆ ಅನ್ನುವಂಥದ್ದು ನಿಜಕ್ಕೂ ನಾವೆಲ್ಲರೂ ಕೂಡ ಆಲೋಚನೆಯನ್ನ ಮಾಡ್ಕೊಡ್ಬೇಕಾದಂತ ಒಂದು ವಿಷಯ. ಹೀಗಾಗಿ ವಚನಗಳಲ್ಲೆಲ್ಲ ಪ್ರಸಾದ ತತ್ವ ಸಿಗುತ್ತೆ, ಶುದ್ಧ ಪ್ರಸಾದ, ಅದರಲ್ಲಿ ಅನೇಕ ಹಂತಗಳಿದಾವೆ ಎನ್ನುವಂಥದ್ದನ್ನ ತಾವು ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕೆ ನೀವು ಹೇಳುವಂತಹ ಕಾಯಕ ಮತ್ತು ದಾಸೋಹ, ಅದನ್ನ ನಾವು ಯೋಗ್ಯ ಉತ್ಪಾದನೆ, ಯೋಗ್ಯ ಬಳಕೆ, ಯೋಗ್ಯ ವಿತರಣೆ ಅಂತ ಅನ್ನುವಂಥದ್ದನ್ನೇ ನಮ್ಮ ಶರಣರು ಕಾಯಕ, ಬಳಕೆ ಮತ್ತು ದಾಸೋಹ ತತ್ವದ ಮೂಲಕ ಹೇಗೆ ಅದನ್ನ ಕಾಯಕ ಮಾಡ್ಬೇಕು, ಹೇಗೆ ಅದನ್ನ ಬಳಕೆ ಮಾಡ್ಕೋಬೇಕು ಮತ್ತು ಹೇಗೆ ಅದನ್ನ ಎಲ್ಲರಿಗೂ ವಿತರಣೆ ಮಾಡ್ಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಪ್ರಸಾದ ತತ್ವ. ಜೊತೆಗೆ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಪ್ರಾಣಿಗಳನ್ನ ಕೊಂದು ಸೇವಿಸುವ ಒಂದು ಆಹಾರ ಅಷ್ಟೇ ಹಿಂಸಾತ್ಮಕವಾದದ್ದಲ್ಲ, ನಾವು ಗಿಡ ಮರ ಬಳ್ಳಿಗಳಿಂದ ತರಿದು ತಂದು ಮಾಡುವಂತಹ ಆಹಾರವೂ ಕೂಡ ಹಿಂಸಾತ್ಮಕವೇ. ಆ ಒಂದು ಗಿಡ ಮರಗಳಿಗೆ ನಾವು ಕೊಡೋ ಹಿಂಸೆನೆ, ಆದ್ರೆ ಅದನ್ನ ಲಿಂಗಕ್ಕೆ ಅರ್ಪಿಸಿ ನಾವು ಸೇವಿಸೋದ್ರಿಂದ ಅದು ಪ್ರಸಾದ ಆಗುತ್ತೆ ಅನ್ನುವಂಥದ್ದು. ಹೀಗೆ ನಮ್ಮ ಕಾಯ ಇರ್ಬೋದು, ನಮ್ಮ ಮನಸ್ಸಿರ್ಬೋದು, ಇವೆಲ್ಲವೂ ಕೂಡ ಪ್ರಸಾದ ಆದಾಗ ಮಾತ್ರ ಒಂದಿಷ್ಟು ಮನುಷ್ಯನ ಬದುಕು ಸುಖ ಶಾಂತಿಯಿಂದ ಇರೋದಕ್ಕೆ ಸಾಧ್ಯ ಅನ್ನುವಂಥದ್ದು ಹಲವಾರು ಅಂಶಗಳು. ಮತ್ತೆ ಈಗಿನ ಮಕ್ಕಳಿಗೂ ಕೂಡ ಅದು ಹೇಗೆ ಅಪ್ಲೈ ಆಗ್ಬೇಕು ಅನ್ನುವಂಥದ್ದನ್ನು ಕೂಡ ಮೇಡಮ್ ಅವರು ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರೆಲ್ಲ ನಾವು ಮೇಡಮ್ ಅವರು ಮೌಲ್ಯಮಾಪನ ಇದರೊಳಗೆ ಬಹಳ ಆತ್ಮೀಯವಾಗಿ ನಡ್ಕೊಂಡವರು. ಅಂತಹ ಒಂದು ಮೇಡಮ್ ಅವ್ರನ್ನ ಮತ್ತೆ ಒಂದು ಈ ವೇದಿಕೆಯಲ್ಲಿ ಕಂಡು ಅವ್ರ ಮಾತನ್ನ ಕೇಳಿ ಖುಷಿ ಆಯ್ತು. ಮೇಡಮ್ ಧನ್ಯವಾದಗಳು ತಮ್ಗೆ. ಧನ್ಯವಾದ ನಿನಗೂ ಕೂಡಮ್ಮ. ಹ್ಞೂ ಮೇಡಮ್. ಅವಕಾಶಕ್ಕಾಗಿ ಶರಣಾರ್ಥಿಗಳು. ಸಾಕಷ್ಟು ಹೇಳ್ರಿ ಮೇಡಮ್. ಓದಿಕೊಂಡವರು ಇಲ್ಲಿ ಇನ್ನೂ ಈಗ ಸಮಯದ ಒಂದು ಇದನ್ನು ಬರ್ತದೆ. ಇನ್ನು ನಾನೇನಂತಂದ್ರೆ ಸರ್, ಇದು ಮಾಡಿ ಓದ್ಲಿಕ್ಕೆ ಹಚ್ಬೇಕು ಜನರಿಗೆ ಅನ್ನೋ ಸಲುವಾಗಿ ಇಷ್ಟೇ ಪಾಯಿಂಟ್ಸ್ ಹೇಳ್ಕೊಂತ ಹೋಗಿದ್ದೀನಿ ನಾನು. ಓದ್ಬೇಕು. ಇಲ್ಲ ಮೇಡಮ್, 12ನೇ ಶತಮಾನದ್ದು 21ನೇ ಶತಮಾನದವರೆಗೂ ನೀವು ತಗೊಂಡ್ಬಂದಿದ್ದ ವಿಷಯ ಚೆನ್ನಾಗಿರ್ತದೆ, ಎಲ್ಲರಿಗೂ ಒಂದ್ ರೀತಿಯಾಗಿ ಅರ್ಥ ಆಯ್ತು ಸರಳವಾಗಿ.
12ನೇ ಶತಮಾನದ ವಚನ ಸಾಹಿತ್ಯ ನಾವ್ ಅಲ್ಲೇ ಅಷ್ಟಕ್ಕೆ ಸೀಮಿತ ಮಾಡೋದಕ್ಕಿಂತ ಇವತ್ತು ಪ್ರಸ್ತುತಕ್ಕೆ ತರಲೇಬೇಕು ನಾವ್ ಅದು. ಅಂದ್ರೆ ಹೌದು ಮೇಡಮ್, ಹೌದು 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 ಮೇಡಮ್. ಧನ್ಯವಾದಗಳು ಮೇಡಮ್. ಸರ್ ಶರಣ ಶರಣಾರ್ಥಿಗಳು. ಶರಣಾರ್ಥಿಗಳು. ಆ, ನಮ್ಮ ಸಹೋದರಿ ಸುಧಾ ಗಂಜಿ ಅವರು ಅಮೇರಿಕದಿಂದ ಜಾಯ್ನ್ ಆಗಿದ್ದಾರೆ. ಮಾತಾಡ್ತೀರಕ್ಕ ಸುಧಾ ಗಂಜಿ ಅವರು? ಓಕೆ. ಡಾಕ್ಟರ್ ಸತೀಶ್ ಇಟ್ಗಿ ಅವ್ರು ಮಾತಾಡ್ತೀರಾ? ಸತೀಶ್ ಇಟ್ಗಿ. ಶರಣು ಶರಣಾರ್ಥಿಗಳು. ಸರ್ ಹೇಳಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಇವತ್ತಿನ ಪ್ರಸಾದ ತತ್ವದ ಅನುಭವ ಶಾಂತಾ ಮೇಡಮ್ ಅವರು ಚೆನ್ನಾಗಿ ಇವತ್ತು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಸಾದ ಅಂತಂದ್ರೆ ನಾವು ಬಹಳ ಸಂಕುಚಿತವಾಗಿ ತಿಳ್ಕೊಂಡಿದ್ವಿ. ನಾನು ಮೂಲತಃ ವಚನಶಾಸ್ತ್ರ ಅಥವಾ ಕನ್ನಡ ಶಾಸ್ತ್ರದ ವಿದ್ಯಾರ್ಥಿ ಅಲ್ಲ, ಪತ್ರಿಕೋದ್ಯಮದ ಒಬ್ಬ ವಿದ್ಯಾರ್ಥಿ ಆಗಿದ್ದರಿಂದ ಪ್ರಸಾದನ ನಾನು ಬಹಳ ಸಂಕುಚಿತವಾಗಿ ತಿಳ್ಕೊಂಡಿದ್ದೆ. ಇವತ್ತು ನಮ್ಮ ಊರು ಸೀಮೆಗಳಲ್ಲಿ ಪ್ರಸಾದ ಅಂದ್ರೆ ಯಾವ ರೀತಿ ಬಳಸ್ತಾರೆ, ಪ್ರಸಾದವನ್ನು ಯಾವ ರೀತಿ ಹೇಳ್ತಾರೆ, ಅನುಸರಿಸಿದ್ದಾರೆ ಅನ್ನೋದನ್ನ ನಾನು ದಿನನಿತ್ಯ ನಮ್ಮ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ತಿಳ್ಕೊಂಡಿದ್ದೆ. ಬಟ್ ಇವತ್ತು ಮೇಡಮ್ ಅವರ ಒಂದು ಅನುಭವವನ್ನು ಕೇಳಿದಾಗ ಪ್ರಸಾದದ ಒಂದು ಅದರ ಒಂದು ವ್ಯಾಪ್ತಿ, ಅದರ ಒಂದು ಆಳ ಎಷ್ಟಿದೆ ಅನ್ನೋದನ್ನ ಸ್ಪಷ್ಟವಾಗಿ ಇವತ್ತು ನನಗೆ ಅರ್ಥ ಆಯ್ತು. ಪ್ರಸಾದ ಅಂದ್ರೆ ಇದು ತಿನ್ನುವ ಆಹಾರ ಅಲ್ಲ, ಅಥವಾ ಬೇರೆಯವರಿಗೆ ಪೂರೈಸುವಂತ ಒಂದು ಕಡಿ ಪದಾರ್ಥಗಳಲ್ಲ. ಇದು ಗುರು ಲಿಂಗ ಜಂಗಮ ಸಂಬಂಧಿಸಿದಂತ ಒಂದು ಪ್ರಸಾದ. ಇವತ್ತು ಪ್ರಸಾದ ಸ್ವರೂಪ ನಮ್ಮ ಬಸವಾದಿ ಶರಣರು ಬಹಳಷ್ಟು ಅದನ್ನ ಆಳವಾಗಿ ಅದನ್ನ ವಹಿಸಿಕೊಟ್ಟಿದ್ದಾರೆ. ಪ್ರಸಾದ ಅಂದ್ರೆ ಮಂತ್ರ ಪ್ರಸಾದ, ರುದ್ರಾಕ್ಷಿ ಪ್ರಸಾದ, ವಿಭೂತಿ ಪ್ರಸಾದ, ಹೀಗೆ ಬಹುವಿಧದ ಪ್ರಸಾದಗಳು ಇವತ್ತು ಬಸವಾದಿ ಶರಣರ ಒಂದು ಬದುಕಿನಲ್ಲಿ ಬೆಳವಣಿಗೆ ಆಗಿದ್ದಾವೆ ಅನ್ನೋದನ್ನ ಇವತ್ತು ತಿಳ್ಕೊಂಡಿದ್ದೀವಿ. ಅದಕ್ಕೆ ಇವತ್ತು ನಮ್ಮ ಬಸವಣ್ಣವ್ರದ್ದು ಒಂದು ವಚನ ನೆನಪಿಗೆ ಬರುತ್ತೆ. ಸೊ ಆ ವಚನವನ್ನ ನಾನು ಇವತ್ತು ಇಲ್ಲಿ ಏನಪ್ಪಾ ಅಂತಂದ್ರೆ, ಹೆಂಡತಿ ಮಾರಿ ಮಸನಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಗಂಡ ಶಿವಲಿಂಗ ದೇವರ ಭಕ್ತ. ಹೆಂಡತಿ ಮಾರಿ ಮಸನಿಯ ಭಕ್ತೆ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯ ಮಾಂಸ, ಭಾಂಡ ಭಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಿಕೆ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ ಅಂತ ಹೇಳ್ಬಿಟ್ಟು ಬಸವಣ್ಣವ್ರು ಈ ಪ್ರಸಾದದ ಮಹಿಮೆ ಕುರಿತು ಬರುವಂತ ಒಂದು ವಚನ ಬಹಳಷ್ಟು ನಮಗೆ ಏನಪ್ಪಾ ಮನವರಿಕೆ ಮಾಡುತ್ತೆ. ಕೇವಲ ದೈಹಿಕವಾಗಿ ಪೂಜೆ ಮಾಡಿ ಪ್ರಸಾದ ತಿಂದರೆ ಸಾಲದು. ನಮ್ಮ ಭಾಂಡ ಅಂದ್ರೆ ನಮ್ಮ ಶರೀರ ಮತ್ತು ಭಾಜನ ಅಂದ್ರೆ ಮನಸ್ಸು, ಅವೆರಡೂ ಶುದ್ಧವಾಗಿರಬೇಕು. ಅಂದಾಗ ನಮ್ಮ ಏನಪ್ಪಾ ಅಂತಂದ್ರೆ ಮನೆಯಲ್ಲಿ ಅಥವಾ ನಮ್ಮ ಮನುಷ್ಯನಲ್ಲಿ ಯಾವುದೇ ಒಂದು ಕಪಟತನ, ಮೋಸ, ಹಿಂಸೆ, ತಾರತಮ್ಯಗಳು ಇರ್ಲಾರದು ಅನ್ನತಕ್ಕಂಥ ಈ ಪ್ರಸಾದ ಮಹಿಮೆಯನ್ನ ಏನ್ ಬಸವಣ್ಣವರ ವಚನಗಳಿಂದ ನಾವು ತಿಳಿಬಹುದಾಗಿದೆ. ಇವತ್ತಿನ ಒಂದು ಈ ಅನುಭವವನ್ನ ಆಲಿಸಿದ್ದಕ್ಕೆ ನಾನು ಬಹಳಷ್ಟು ಅಭಿನಂದನೆ ಆಗಿದ್ದೇನೆ. ಇದಕ್ಕೆ ಅವಕಾಶಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ಶರಣಾರ್ಥಿಗಳು ಅಣ್ಣ, ಕೇಳಿಸ್ತಿದೆಯಾ? ಮಾತಾಡಿ ಅಕ್ಕ. ಅದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಕನೆಕ್ಟ್ ಆಗ್ಲಿಲ್ಲ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಅಕ್ಕ ಅವರು ತುಂಬಾ ಚೆನ್ನಾಗಿ ಪ್ರತಿಪಾದನೆ ಮಾಡಿದರು ಪ್ರಸಾದ ತತ್ವವನ್ನ. ಅದೇ ನೆತ್ತಿಯ ಹಸಿವಿಗಾಗಿ ಜ್ಞಾನ ಪ್ರಸಾದ, ಹೊಟ್ಟೆಯ ಹಸಿವಿಗಾಗಿ ಅನ್ನ ಪ್ರಸಾದ, ಹಾಗೂ ಈಗಿನ ಆಹಾರ ಪೋಲಾಗುವ ಬಗ್ಗೆ ವಾಸ್ತವತೆಯನ್ನು ಅವರು ತೆಗೆದಿಟ್ರು. ತುಂಬಾ ಧನ್ಯವಾದಗಳು ಅಕ್ಕ, ಹಾಗೂ ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು ಅಕ್ಕ. ಶರಣಾರ್ಥಿ. ದಿನನಿತ್ಯ ನಾವು ಊಟ ಮಾಡುವಾಗೆಲ್ಲ ಪ್ರಸಾದ ಬಗ್ಗೆ ನೆನಪು ಮಾಡ್ಕೊಂಡು ಊಟ ಮಾಡೋಣ. ಥ್ಯಾಂಕ್ ಯು ಅಕ್ಕ. ಸರಿ, ಮುಂದೆ ನಮ್ಮ ಶಿವಪ್ರಕಾಶ್ ಶೆನ್ಸಿ ಅವ್ರು ಮಾತಾಡ್ತಾರ? ಶರಣು ಶರಣಾರ್ಥಿಗಳು ಸರ್. ಸರ್ ಹೇಳಿ. ಶರಣು ಶರಣಾರ್ಥಿಗಳು. ಶರಣಾರ್ಥಿಗಳು. ತುಂಬಾ ಚೆನ್ನಾಗಿ ಡಾಕ್ಟರ್ ಶಾಂತಮಠ ಅವರು ಮಾತಾಡಿದ್ದಾರೆ. ಪ್ರಸಾದ ತತ್ವ ಅಂತ ಹೇಳಿದ್ರೆ ಅದರ ಒಂದು ಎಳೆಗಳನ್ನು ಅವರು ಬಿಡಿಸಿ ನಮ್ಮ ಮುಂದೆ ಇಟ್ಟಿದ್ದಾರೆ. ಪ್ರಸಾದ ತತ್ವಕ್ಕೆ 2 ಮುಖಗಳಿದೆ. ಒಂದು ಕಾಯಕ ಅನ್ನುವಂಥದ್ದು, ಮತ್ತೊಂದು ದಾಸೋಹ ಅನ್ನುವಂಥದ್ದು. ಸತ್ಯ ಶುದ್ಧ ಮನದಿಂದ ಮಾಡಿದಂತಹ ಕಾಯಕದಿಂದ ಬಂದಂತಹ ಪ್ರತಿಫಲವನ್ನ ಹಂಚುವುದೇನಿದೆಯಲ್ಲ, ಜಂಗಮಕ್ಕೆ ಹಂಚುವುದು ದಾಸೋಹ ಅನ್ಸ್ಕೊಳ್ಳುತ್ತೆ. ಹಾಗಾಗಿ ಸತ್ಯ ಸಿದ್ಧತೆ ಎಲ್ಲಿರೋದಿಲ್ಲ,
ವಂಚನೆ ಇರುತ್ತೆ, ಅಂಥ ಒಂದು ಕಡೆಯಿಂದ ಬಂದಂತಹ ಒಂದು ಏನು ಪ್ರತಿಫಲ ಇರುತ್ತೆ, ಅದರಿಂದ ಕೊಡುವಂತಹ ಏನು ಜಂಗಮಕ್ಕೆ ಹಂಚುವಂತಹ ಏನು ಊಟ ಇರ್ಬೋದು, ಇನ್ನೊಂದಿರ್ಬೋದು, ಮತ್ತೇನೇ ಇರ್ಬೋದು, ಅದು ಪ್ರಸಾದಕ್ಕೆ ಅರ್ಹವಾಗುವುದಿಲ್ಲ ಅನ್ನುವಂಥದ್ದು ಶರಣರ ಮೊಟ್ಟ ಮೊದಲನೇದಾದಂತಹ ಅಭಿಪ್ರಾಯ. ಹಾಗಾಗಿ ಶರಣನಾದವನು ಪ್ರಸಾದ ಹಂಚುವಂತಹ ಮಟ್ಟಕ್ಕೆ ಬೆಳಿಬೇಕು ಎನ್ನುವಂಥದ್ದು ಶರಣರ ಅಭೀಕ್ಷೆ. ಅಂದ್ರೆ ಕಾಯಕ ಮಾಡಿ ಕಾಯಕದಿಂದ ಬಂದಂತಹ ಪ್ರತಿಫಲವನ್ನ ಜಂಗಮಕ್ಕೆ ಹಂಚುವುದೇನಿದೆಯಲ್ಲ, ಅದಕ್ಕೆ ದಾಸೋಹ ಕ್ರಿಯೆ ಅಂತ ಹೇಳಿದಾದ್ರೆ ಆ ದಾಸೋಹವನ್ನ ಪ್ರಸಾದವಾಗಿ ಹಂಚಬೇಕಾಗತ್ತೆ. ದಾಸೋಹ ಸಮಾಜಕ್ಕೆ ಸಿಗುವ ರೀತಿ ಯಾವುದು? ಪ್ರಸಾದ. ಪ್ರಸಾದ ಅಂತ ಹೇಳಿದ್ರೆ ಕೇವಲ ಒಂದು ಬಗೆಯದಲ್ಲ, ಅಲ್ಲಿ ಅನ್ನ ಪ್ರಸಾದ ಇದೆ, ಜ್ಞಾನ ಪ್ರಸಾದವಿದೆ. ಹಾಗೂ ಈ ಪ್ರಸಾದವನ್ನ ನಾನು ಆತ್ಯಂತಿಕವಾಗಿ ಪ್ರಸಾದ ಅನ್ನುವಂಥದ್ದು ತನ್ನ ಬಹುದೊಡ್ಡ ವಿಸ್ತಾರದಲ್ಲಿ ಒಂದು ಶಿವನ ಲೀಲೆಯಾಗಿ ತೋರಿಸುತ್ತೆ. ಪ್ರಸಾದ ನಿಜವಾಗಿ ಪ್ರಸಾದವನ್ನು ಕೊಡುವಂತಹ ಹಕ್ಕು ಯಾರಿಗಿದೆ? ನಿಜವಾದ ಪ್ರಸಾದಿ ಈ ಪ್ರಕೃತಿಯಲ್ಲಿ ಯಾರಿದ್ದಾನೆ ಅಂತ ನಾವು ಯೋಚನೆ ಮಾಡಿದ್ರೆ ಶಿವನೊಬ್ಬನೇ ಪ್ರಸಾದಿ. ಉಳಿದ ನಾವೆಲ್ಲರೂ ಕೂಡ ಆತನ ಪ್ರಸಾದವನ್ನ ಮತ್ತೊಬ್ಬರಿಗೆ ಹಂಚುವಂತ ಪ್ರಸಾದಿಗಳು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ಈ ಭೂಮಿ, ಈ ಪ್ರಕೃತಿ, ಈ ಜೀವ, ಜಲಚರ ಎಲ್ಲ ಕೂಡ ಭಗವಂತನ ಪ್ರಸಾದ. ಹಾಗಾಗಿ ಪ್ರಸಾದ ಅನ್ನುವಂಥದ್ದು ಅರ್ಥ ಬಹಳ ವ್ಯಾಪಕವಾಗಿದೆ. ಪ್ರಸಾದದ ಅರ್ಥ ಸಮಾನತೆಯನ್ನ ಬಿಂಬಿಸುವುದಾಗಿದೆ. ಪ್ರಸಾದಕ್ಕೆ ಕೊಡುವಂತಹ ಬಹಳ ದೊಡ್ಡ ಉದಾಹರಣೆ ಅಂತ ಹೇಳಿದ್ರೆ, ನೀವು ಪಂಚಭೂತಗಳನ್ನ ಪ್ರಸಾದಕ್ಕಾಗಿ ಬಳಸಬಹುದು. ಸೂರ್ಯ, ಗಾಳಿ, ನೆಲ, ಜಲ ಇವೆಲ್ಲ ಕೂಡ ಶಿವನ ಪ್ರಸಾದದ ತತ್ವಗಳು, ಶಿವನ ಪ್ರಸಾದದ ರೂಪಗಳು. ನೋಡಿ, ಪ್ರಸಾದಂದಲ್ಲಿ ಸಮಾನತ್ವ ಅದರೊಳಗೆ ಅಡಕವಾಗಿದೆ. ಸೂರ್ಯನ ಬೆಳಕು ಎಲ್ಲರಿಗೂ ಲಭ್ಯವಾಗುತ್ತೆ, ಗಾಳಿ ಎಲ್ಲರೂ ಸೇವಿಸಬಹುದಾದಂಥದ್ದು, ನೀರು ಎಲ್ಲರಿಗೂ ದೊರಕುವಂಥದ್ದು. ಹಾಗಾಗಿ ಪ್ರಸಾದದ ತತ್ವ ಅಖೈರಾಗಿ ಶಿವನ ಕೊಡುಗೆಯಾಗಿದೆ, ಗುರು ಕೃಪೆ. ಹೀಗಾಗಿ ಇದನ್ನ ಗುರುಲಿಂಗ ಜಂಗಮದ ಕೃಪೆ ಅಂತ ನಾವು ಹೇಳ್ತೇವೆ. ಹಾಗಾಗಿ ಪ್ರಸಾದಕ್ಕೆ ಬಹಳ ದೊಡ್ಡ ಅರ್ಥ ಇದೆ. ಇನ್ನೊಂದು ಸ್ವಲ್ಪ ಮುಂದುವರೆದು ನಾವು ಯೋಚನೆ ಮಾಡಿದ್ರೆ, ಪ್ರಸಾದ ಅನ್ನುವಂಥದ್ದು ಎನರ್ಜಿ ಅಂತ ನಾವೇನು ಹೇಳ್ತೇವೆ ಫಿಸಿಕ್ಸ್ ನಲ್ಲಿ, ಶಕ್ತಿ. ಪ್ರಸಾದಕ್ಕೆ ನಿತ್ಯ ನೂತನದ ಶಕ್ತಿ ಇದೆ. ನೀವು ಪ್ರಸಾದವನ್ನ ಸೃಷ್ಟಿಸಲು ಆಗೋದಿಲ್ಲ, ಪ್ರಸಾದವನ್ನ ನಾಶಪಡಿಸಲು ಆಗೋದಿಲ್ಲ. ಜಗತ್ತಿನಲ್ಲಿರುವಂತಹ ಪ್ರಸಾದದ ಒಟ್ಟು ಮೊತ್ತ ಒಂದೇ ಆಗಿರುತ್ತೆ. ಅದರ ವಿತರಣೆಯ ರೂಪಗಳು ಹಲವಾಗಿರಬಹುದು. ಅದು ಕೆಲವರ ಕೈಯಿಂದ ಕೆಲವರಿಗೆ ವಿತರಣೆಯಾಗಿ ಹೋಗುತ್ತದೆ. ಆದರೂ ಕೂಡ ಪ್ರಸಾದಕ್ಕೆ ಎಂದೂ ಅಳಿಸಲಾಗದಂತಹ ಒಂದು ದೊಡ್ಡ ಗುಣಮೌಲ್ಯವಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಕಾಯಕ ಮಾಡಿದ ಪ್ರತಿಯೊಬ್ಬರಿಗೂ ಕೂಡ, ದಾಸೋಹಕ್ಕೆ ಇಳಿಸಿದ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಪ್ರಾಪ್ತವಾಗುತ್ತೆ ಎನ್ನುವಂತಹ ಒಂದು ನಿಲುವು ಇರೋದಿಲ್ಲ. ನಾವು ಕಾಯಕ ಮಾಡಿದ್ರು ಕೂಡ, ದಾಸೋಹ ಮಾಡಿದ್ರು ಕೂಡ ಪ್ರಸಾದಕ್ಕೆ ನಾವು ಅರ್ಹರಾದಾಗ ಮಾತ್ರ ಶಿವನ ಕೃಪೆಯಿಂದ ಪ್ರಸಾದ ಬರೆಯುವಂಥದ್ದು. ಹಾಗಾಗಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ನಾವು ಬಹಳ ಸಲ ಹೇಳ್ತೇವೆ. ಇದರ ಅರ್ಥ, ನಿಜವಾದ ಅರ್ಥ ಏನು ಅಂತ ಹೇಳಿದ್ರೆ, ನಮ್ಮ ದಾಸೋಹದ ಪ್ರತಿಫಲವನ್ನ, ಕಾಯಕದ ಪ್ರತಿಫಲವನ್ನ ಕೆಲವು ಬಾರಿ ನಾವೇ ಉಣ್ಣೋದಕ್ಕಾಗೋದಿಲ್ಲ. ಇದು ಶಿವನ ನಿಯಮ ಅಂತೇಳಿ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಕಾಯಕ ಮಾಡಿದೆ, ನಾನು ಪ್ರಸಾದ ವಿತರಣೆ ಮಾಡಿದೆ, ನಾನು ದಾಸೋಹ ಮಾಡಿದೆ ಎನ್ನುವಂತಹ ಹಮ್ಮಿಗೆ ಎಲ್ಲಿಯೂ ಕೂಡ ಸ್ಥಾನ ಇಲ್ಲ ಅನ್ನೋದನ್ನ ಶರಣರು ಬಹಳ ಸ್ಪಷ್ಟವಾಗಿ ನಿಲುವನ್ನು ಕೊಟ್ಟಿದ್ದಾರೆ. ಇನ್ನು ನನ್ನ ದೃಷ್ಟಿಯಲ್ಲಿ ಆತ್ಯಂತಿಕವಾದಂತಹ ಪ್ರಸಾದ ಏನಿದ್ದಿರಬಹುದು? ನಮ್ಮನ್ನು ನಾವು ಸಮಾಜಕ್ಕೆ ಅರ್ಪಿಸಿಕೊಳ್ಳುವುದೇ ಶರಣನ ಕೊನೆಯ ಪ್ರಸಾದ. ಇದು ಎಲ್ಲ ಪ್ರಸಾದಗಳಲ್ಲಿ ಅತ್ಯಂತ ಮಹತ್ವವಾದಂತಹ ಪ್ರಸಾದ. ಜಂಗಮ ಸೇವೆಯಲ್ಲಿ ತನ್ನನ್ನ ತಾನು ಇಲ್ಲವಾಗಿಸುವುದು. ಇದನ್ನ ನಾವು ಕರ್ಪೂರ, ಬೆಂಕಿ ಹಿಡಿದ ಕರ್ಪೂರ, ಉರಿ ಹಿಡಿದ ಕರ್ಪೂರ ಅಂತ ಹೇಳ್ತೇವೆ. ಹೇಗೆ ಕರ್ಪೂರ ತನ್ನನ್ನ ತಾನು ಉರಿದುಕೊಂಡು ಏನೂ ಇಲ್ಲವಾಗುತ್ತೋ, ಅದು ಕರ್ಪೂರದ ರೀತಿಯಲ್ಲಿ ಜೀವನ ಸರಿಸುವುದೇ ಶರಣನ ಆತ್ಯಂತಿಕವಾದಂತ ಕಟ್ಟ ಕಡೆಯ ಪ್ರಸಾದದ ನಿಲುವು ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಜಂಗಮಕ್ಕೆ ತನ್ನನ್ನು ತಾನು ಧಾರೆ ಇರುವುದು, ತನು ಮನ ಧನಗಳಿಂದ ತನ್ನನ್ನು ತಾನು ಧಾರೆ ಇರುವಂತಹ ಶರಣ ಏನಿದ್ದಾನೆ, ಅದು ಒಂದು ಪ್ರಸಾದ ತತ್ವದ ಬಹಳ ಕಟ್ಟಕೊಡೆಯ ಒಂದು ಮಜಲು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ಪ್ರಸಾದ ತತ್ವದ ಬಗ್ಗೆ ನಾವು ಮಾತಾಡ್ತಾ ಹೋದಾಗೆಲ್ಲ ಬಹಳ ದೊಡ್ಡ ವಿಷಯವಾಗಿ ಇದು ಕಾಣಿಸುತ್ತೆ. ಇಡೀ ಜಗತ್ತನ್ನ ಕಾಯಕ ದಾಸೋಹದ ಜೊತೆಗೆ ಪ್ರಸಾದ ತತ್ವವೂ ಕೂಡ ನಡೆಸ್ತಾ ಇದೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಮಾಡಿದಂತಹ ಕಾಯಕ, ನೀಡಿದಂತಹ ದಾಸೋಹ ಒಂದು ಘನರೂಪವನ್ನು ಪಡೆಯುವುದು ಪ್ರಸಾದದ ಹಿನ್ನೆಲೆಯಲ್ಲಿ ಅದನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆ ನಿಲುವು ಬಹಳ ನಮಗೆ ಸ್ಪಷ್ಟವಾಗುತ್ತೆ. ಈ ಅವಕಾಶಕ್ಕಾಗಿ ಮತ್ತೆ ಡಾಕ್ಟರ್ ವಿಜಯಕುಮಾರ್ ಸರ್ ಅವರಿಗೆ ನನ್ನ ಶರಣಾರ್ಥಿಗಳು ಹೇಳ್ತೇನೆ. ಶರಣಾರ್ಥಿಗಳು. ಶರಣಾರ್ಥಿಗಳು ಸರ್. ನೀವು ವಿಜ್ಞಾನದ ಮೂಲಕ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟ್ರಾಯ್ಡ್ ಅಂತಕ್ಕಂಥದ್ದು ಹೇಳಿ, ಕ್ವಾಂಟಮ್ ಫಿಸಿಕ್ಸ್ ನಲ್ಲಿ ಈ ತತ್ವ ಬರ್ತದೆ.
ಪ್ರಸಾದ ತತ್ವವನ್ನ ಕ್ವಾಂಟಮ್ ಫಿಸಿಕ್ಸ್ ಹೋಗಿ ಮಾಡಿದ್ದು ಸುಂದರ ಚಿತ್ರಣ ಅಂತ. ಥ್ಯಾಂಕ್ ಯು ಸರ್ ತಮ್ಮ ಅಭಿಪ್ರಾಯಕ್ಕಾಗಿ. ನಂದಾ ಬಸವರಾಜು ಅಂತ ಕೂಡ್ಲಿಗಿಂದ ಜಾಯ್ನ್ ಆಗಿದ್ದಾರೆ, ಮೋಸ್ಟ್ಲಿ ಲೆಫ್ಟ್ ಆದ್ರೆ ಅನ್ಸುತ್ತೆ. ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ಅವರಿದ್ರೆ ಮಾತಾಡಿ. ಎಲ್ಲರಿಗೂ ಶರಣಾರ್ಥಿ. ಇಷ್ಟೊತ್ತಿನವರೆಗೆ ಡಾಕ್ಟರ್ ಶಾಂತಾಮಠ್ ಅವರು ತುಂಬಾ ವಿಶದವಾಗಿ ಹಾಗೇನೆ ಸರಳವಾಗಿ ಎಲ್ಲರ ಮನಸ್ಸು ಮುಟ್ಟಂಗ ಪ್ರಸಾದವನ್ನ ಕುರಿತಾಗಿ ಅಥವಾ ಪ್ರಸಾದದ ಎಡೆಗೆ ಶರಣರ ಅಥವಾ ವಚನಕಾರನ ದೃಷ್ಟಿಕೋನ ಹೇಗಿತ್ತು ಅನ್ನೋದನ್ನ ಮಾತಾಡಿದ್ರು. ತುಂಬಾ ಖುಷಿ ಆಯ್ತು ಕೇಳಿ. ಯಾಕಂತಂದ್ರ ಈ ವೇದಿಕೆ ಮೇಲೆ ಹಲವಾರು ವಿಷಯಗಳನ್ನ ಕುರಿತಾದಂತಹ ಚರ್ಚೆಗಳು ಹಾಗೇನೆ ಉಪನ್ಯಾಸಗಳು ಜರುಗ್ಯಾವ. ಈ ಪ್ರಸಾದ ಕೂಡ ಈಗಾಗಲೇ ಒಂದಿಷ್ಟು ಕಡೆ ಕೇಳಿದ್ದೀವಿ. ಆದ್ರೆ ಇವತ್ತು ಕೂಡ ಅವರು ತುಂಬಾ ಮನಸ್ಸು ಮುಟ್ಟಂಗ ಇವತ್ತಿನ ಒಂದು ಆಧುನಿಕ ಸಮಾಜಕ್ಕೆ ಈ ಪ್ರಸಾದದ ಮಹತ್ವವನ್ನ ಬಹಳ ಚಂದ ತಿಳಿಸ್ಕೊಟ್ರಿ. ಹಾಗೇನೆ ಇಲ್ಲಿ ಅವ್ರ ಮಾತುಗಳನ್ನ ಕೇಳ್ತಾ ಹೋದಾಗ ನನಗ ಒಂದಿಷ್ಟು ಘಟನೆಗಳು ನೆನಪಾಯ್ತು. ನಾನು ಮದುವೆಯಾಗಿ ಬೆಳಗಾವಕ್ಕೆ ಬಂದಂತ ಹೊಸದ್ರಲ್ಲಿ 22 ವರ್ಷ ನನಗೆ ಅವಾಗ. ಸೊ ನಮ್ಮ ಮಾವನವರು ಅಂದ್ರೆ ನಮ್ಮ ಮನೆಯವರ ತಂದೆಯವರು ಹಿ ವಾಸ್ ಆಲ್ರೆಡಿ 72. ಸೊ ನಾನು ಬಂದಾಗ ನಮ್ಮ ಅತ್ತೆಯವರು ಇದ್ದಿದ್ದಿಲ್ಲ. ಆದ್ರೆ ನಮ್ಮ ಮಾವನವರ ಅತ್ತೆ ಇನ್ನೂ ಜೀವಂತ ಇದ್ರಿ. ಶಿ ವಾಸ್ ಆಲ್ರೆಡಿ ರನ್ನಿಂಗ್ 95 years old. ಅಂದ್ರೆ ನನಗಿದ್ದಂತ ಮಾವ ಅವ್ರಿಗೆ 72, ನಮ್ಮ ಮಾವನ ಅತ್ತೆ ಹೆಣ್ಣು ಕೊಟ್ಟಂತ ಅತ್ತೆಗೆ 95 years. ಸೊ ನಮ್ಮ ಅತ್ತೆ ತುಂಬಾ ಮಿತವಾದ ಆಹಾರವನ್ನ ಸೇವಿಸ್ತಾ ಇದ್ರಿ. ಹಾಗೇನೆ ಅವರು ಏನು ಊಟ ಮಾಡ್ಬೇಕಂತಂದ್ರೂ ದಿನಕ್ಕೆ 2 ಹೊತ್ತು ಬಹಳ ಲಿಮಿಟೆಡ್ ಆದ ಆಹಾರ ತಗೊಳ್ತಾ ಇದ್ರು. ಮತ್ತೆ ಊಟ ಮಾಡೋಕ್ಕಿಂತ ಮುಂಚೆ ಸ್ನಾನ ಮಾಡಿ, ಅದು ಏನಿದ್ರು ಕೂಡ ಸ್ನಾನ ಮಾಡೋದು, ಅದನ್ನ ಶಿವನಿಗೆ ಹಿಂಗ್ ಹೋಗಿ ಫೋಟೋಕ್ ಹಚ್ಚಿ ಅದನ್ನ ನೈವೇದ್ಯ ಮಾಡಿ ಅಥವಾ ಅರ್ಪಿಸಿ ಆಮೇಲೆ ತಾವು ತೆಗೆದುಕೊಳ್ತಾ ಇದ್ರು. ಎಷ್ಟರ ಮಟ್ಟಿಗೆ ಒಂಥರ ಅದು ಎಕ್ಸಾಜರೇಷನ್ ಅಂತ ಹೇಳ್ತೀವಿ ಇಂಗ್ಲಿಷ್, ಅತಿಶಯೋಕ್ತಿ ಅನಿಸ್ತತೆ. ನಾವು ಕಾಲೇಜಿಂದ ಬರುವಾಗ ಒಂದ್ಸಲ ಬಾರಿಹಣ್ಣು ತಂದಿದ್ದೆ. ಬಾರಿಹಣ್ಣು ತಿನ್ನು ಅಂತ ಫೋರ್ಸ್ ಮಾಡಿದಾಗ ಆ ಬಾರೆಹಣ್ಣನ್ನ ಅವರು ಸ್ನಾನ ಮಾಡಿ ಬಂದು ಬಾರೆಹಣ್ಣು ತೊಳೆದು ಶಿವನ್ ಫೋಟೋಕ್ ಹಚ್ಚಿ ನಿನಗ ಅರ್ಪಿತಾ ಅಂತ ಹೇಳಿ ಆಮೇಲೆ ತಿಂದಿದ್ರು. ಸೊ ನನಗ ಅವಾಗ ಇನ್ನೂ ಅಷ್ಟು ಮ್ಯಾಚೂರ್ಡ್ ಮೈಂಡ್ ಇದ್ದಿದ್ದಿಲ್ಲ. ಯಾಕೆ ಇಷ್ಟೊಂದು ಅತಿರೇಕ ಮಾಡ್ತಾಳಲ್ಲ ನಮ್ಮ ಅಜ್ಜಿ, ಇದಕ್ಕೆ ಯಾಕೆ ಇಷ್ಟೊಂದು ಬಹಳಷ್ಟು ಅಂದ್ರೆ ಮಹತ್ವವನ್ನ ಕೊಟ್ರು ಅಂತ ಹೇಳಿ ಅವನ್ನೆಲ್ಲ ಗಮನಿಸ್ತಾ ಬಂದೆ. ಹಾಗೇನೆ ಮುಂದೆ ನಮ್ಮ ತಂದೆಯವರು ಕೂಡ ಉಪನ್ಯಾಸಕರು, ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು. ನಾನು ಅವ್ರು ಕೂಡ ಅಲ್ಲಿ ಹೊರಟಾಗ ಯಾರೋ 1-2 ಜನ ಭೇಟಿ ಆದ್ರು ರೋಡ್ ಒಳಗೆ. ಅವಾಗ ಅವರು ಏನ್ ಸರ್ ಹೇಗಿದ್ದೀರಿ, ಆರಾಮಿದ್ದೀರಾ ಅಂತ ಕೇಳಿದ್ರು. ಎಲ್ಲಾ ಭಗವಂತನ ಪ್ರಸಾದ ರೀ, ಆರಾಮೈತಿ, ಎಲ್ಲಾ ಚಲೋ ನಡ್ಕೊಂಡು ಹೊಂಟೈತಿ ಅಂತಂದ್ರು. ಸೊ ನಮ್ಮ ಜೀವನ ಕೂಡ ಭಗವಂತನ ಪ್ರಸಾದ ಅಂತ ಅವ್ರು ಹೇಳಿದ್ದನ್ನ ಅಲ್ಲಿ ಕೂಡ ಕೇಳಿಸ್ಕೊಂಡೆ. ಹೀಗೆ ನಮ್ಮ ಜೀವನದ ಬಹಳಷ್ಟು ಅನೇಕ ಹಂತಗಳಲ್ಲಿ, ಅನೇಕ ಘಟ್ಟಗಳಲ್ಲಿ ಈ ಪ್ರಸಾದ ಎನ್ನುವಂತ ಶಬ್ದವನ್ನ ನಾವು ಕೇಳಿಸ್ಕೊತ ಬಂದೇವಿ. ಸೊ ಹಾಗಾಗಿ ಪ್ರಸಾದ ಅಂತಂದ್ರೆ ಕೇವಲ ಅದು ಕೊಬ್ಬರಿ ಅಲ್ಲ, ಅಥವಾ ಕಲ್ಸಕ್ರೆ ಅಲ್ಲ, ಅಥವಾ ಸಕ್ಕರೆ ಅಲ್ಲ ಅನ್ನುವಂಥದ್ದು ಈಗ ನಿಮಗೆಲ್ಲ ಮನದಟ್ಟಾಗೈತ್ರಿ. ಸೊ ಹಾಗೇನೆ ನನ್ನ ಮಗನ ಮದುವೆಯ ಸಂದರ್ಭದೊಳಗ ಆ ಒಂದು ಬೀಗರ ಬುತ್ತಿ ಅಂತ ಏನೋ ಕಟ್ಕೊಂಡ್ ಬರ್ತಾರ್ರಿ ಎಲ್ಲ ನಮ್ಮ ನಾದ್ನಿಯರ್ ಎಲ್ಲಾರು ಕಟ್ಕೊಂಡ್ ಬಂದಿದ್ರು. ಸೊ ಆ ತಂದಂತ ಆಹಾರವನ್ನ ದೇವರ ಕೋಣೆಯೊಳಗೆ ಇಟ್ಕೊಂಡು ಅದಕ್ಕೆ ಪೂಜೆಯನ್ನ ಮಾಡಿ ವಿಭೂತಿ ಕುಂಕುಮ ಹಚ್ಚಿ ಪೂಜೆ ಮಾಡಿದ ತಕ್ಷಣ ಅದನ್ನ ಪ್ರಸಾದ ರೂಪದೊಳಗೆ ಎಲ್ಲಾರು ಹಂಚ್ಕೊಂಡಿದ್ವಿ. ಸೊ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿ ಒಳಗ ಇವತ್ತಿನ ನಮ್ಮ ವಿಶೇಷವಾಗಿ ನಮ್ಮ ಲಿಂಗಾಯತರು ವೀರಶೈವರ ಸಂಸ್ಕೃತಿ ಒಳಗೆ ಇವೆಲ್ಲವುಗಳನ್ನ ನೋಡಿದಾಗ ಪ್ರಸಾದಕ್ಕೆ ನಾವ್ ಎಷ್ಟು ಮಹತ್ವ ಕೊಡ್ತೀವಿ ಅನ್ನೋದು ಗೊತ್ತಾಯ್ತು. ಸೊ ಈ ಕೆಲವೊಂದಷ್ಟು ವಿಚಾರಗಳಿಗೂ ನನಗೂ ಕೂಡ ನೆನಪಾಯ್ತು. ಈ ಒಂದು ಪ್ರಸ್ತುತ ದಿನಮಾನದೊಳಗ ಪ್ರಸಾದವನ್ನ ನಾವು ಕೆಡಿಸಬಾರ್ದು, ನಮ್ಮ ಪ್ರತಿಷ್ಠೆಗಾಗಿ ಜಾಸ್ತಿ ಮಾಡಿಸಬಾರ್ದು ಅಂತ ಮೇಡಮ್ ಅವ್ರು ಏನ್ ಹೇಳ್ಯಾರ ಅದು ನನಗೂ ಕೂಡ ಸರಿ ಅನಿಸ್ತು. ಹಾಗೇನೆ ಈ ಶರಣ ಸಾಹಿತ್ಯವನ್ನ ಮನಿ ಒಳಗ ವಚನಗಳನ್ನ ಹಾಡೋದರ ಮೂಲಕ ನಾವು ನಮ್ಮ ಮಕ್ಕಳಿಗೆ ಮನದಟ್ಟು ಮಾಡಿಕೊಡೋಣ. ಆ ಕೆಲಸವನ್ನ ನಾನು ಆಗ್ಲೇ ಮಾಡಿದ್ದೀನಿ, ಹಾಗೇನೆ ಮಾಡ್ತಾನೂ ಇದ್ದೀನಿ ಇವಾಗ ಕೂಡ. ಸೊ ಇವೆಲ್ಲ ಒಂದಿಷ್ಟು ಉದ್ದೇಶಗಳನ್ನ ಇಟ್ಕೊಂಡು ನಾವು ಬದುಕಿದ್ದೇ ಆದ್ರೆ ನಮ್ಮ ಶರಣ ಸಾಹಿತ್ಯವನ್ನ, ಅದರಲ್ಲಿರುವಂತಹ ಪ್ರಸಾದ ತತ್ವಗಳನ್ನ, ಮೌಲ್ಯಗಳನ್ನ ಜೀವಂತವಾಗಿಡ್ಲಿಕ್ಕೆ ಸಾಧ್ಯ ಅಂತ ನನಗನಿಸ್ತು. ಸೊ ವಿಜಯ್ ಕುಮಾರ್ ಕಮ್ಮಾರ್ ಅವರು ಈ ಒಂದು ವೇದಿಕೆಯನ್ನ ಕಟ್ಟಿ ಅನೇಕ ಬೇರೆ ಬೇರೆ ಹೊಳಹನ್ನ ನೀಡುವಂತಹ ವಚನ ಸಾಹಿತ್ಯದ ಬಗ್ಗೆ ಇಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ದೀರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಮೇಡಮ್ ಅವರ, ನಾನು ನಿಮ್ಮನ್ನ ನೋಡಿಲ್ಲ, ಡಾಕ್ಟರ್ ಶಾಂತಾಮಠ್ ಮೇಡಮ್. ನಾನು ಇಂಗ್ಲಿಷ್ ಪ್ರೊಫೆಸರ್ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ಅಂತ ಹೇಳಿ ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀನಿ. ನೈಸ್ ಮೀಟಿಂಗ್ ಯು ಮೇಡಮ್. ನಮಸ್ಕಾರ ಮೇಡಮ್. ನಾವು ನಿಮ್ಮನ್ನ ನೋಡಿಲ್ಲ, ಆದ್ರೂ ಕಮ್ಮರ್ ಸರ್ಗೂ ನಾವು ನೋಡಿಲ್ಲ, ಈಗದೊಳಗೆ ನಾವು ನೋಡ್ತಾ ಇರೋದು. ಒಂದ್ ರೀತಿಯಿಂದ ನೋಡ್ರಿ ಶರಣರು ನಮ್ಗೆಲ್ಲ ಎಂತ ಅವಕಾಶ ಮಾಡ್ಕೊಟ್ಟಾರಲ್ಲ. ಎಸ್ ಮ್ಯಾಮ್, ಎಸ್, ಥ್ಯಾಂಕ್ ಯು. ಅವ್ರೆಲ್ಲ ಔಟ್ಡೇಟ್ ಆಗಿಲ್ಲ ಅಲ್ರಿ, ಅವ್ರ ವಿಚಾರಗಳು ಔಟ್ಡೇಟ್ ಇಲ್ಲ ಏನು, ಅವ್ರ ವಿಚಾರಗಳು ಇವತ್ತಿಗೂ ರಿಲೆವೆಂಟ್ ಅದಾವ. ಒಂದು ಅದರಲ್ಲಿ ಬೀಳಿಸುವಂತವಿಲ್ಲೇ ಇಲ್ಲ. ನಾವು ಸುಮ್ಮನೆ ಅದಕ್ಕೆ ಏನ್ ಮಾಡ್ಕೊಂಡ್ ಬಿಟ್ಟಿವಿ, ಸೀಮಿತ ಮಾಡ್ಕೊಂಡು ಒಂದ್ ಧರ್ಮಕ್ಕೆ ಸೀಮಿತ ಅಂತ ಹಂಗೆಲ್ಲ ಇಲ್ಲೇ ಇಲ್ಲ ನಿಜಕ್ಕೂ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ಸ್.
ನಂದಿ ಬಸವರಾಜ್ ಅಂತ ಜಾಯ್ನ್ ಆಗಿದ್ದಾರೆ. ನಂತರ ಮಾತಾಡ್ತೀರಾ? ಓಕೆ. ಕೊನೆಯದಾಗಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು ಮಾತಾಡ್ಬೇಕು ಅಂತ. ಅದಕ್ಕಿಂತ ಮುಂಚೆ ಅನುಪಮ್ ಪಾಟೀಲ್ ಅವರು ನಮ್ಮಲ್ಲಿ ಪ್ರಸಾದದ ಬಗ್ಗೆನೇ ಮಾತಾಡಿದ್ರು. ನೀವೇನಾದ್ರೂ ಅಭಿಪ್ರಾಯ ಹಂಚ್ಕೋತೀರಾ ಅನುಪಮ್ ಪಾಟೀಲ್ ಅವರೇ? ಇಲ್ಲ ಸರ್, ಈಗ ನಾವು ವಿಜಯಲಕ್ಷ್ಮಿ ಮೇಡಮ್ ಅವ್ರದ್ದು ಒಂದ್ ಸ್ವಲ್ಪ ಹೇಳ್ಬೇಕಾಗಿತ್ತು. ಅವ್ರ ಒಂದು ಎಲ್ಲ ಊಟದ್ದೆಲ್ಲಾನು ದೇವರಿಗೆ ತೋರಿಸಿ ಊಟ ಮಾಡ್ತಿದ್ರು ಅಂತ. ನಮ್ಮೂರಲ್ಲೂ ಒಂಥರ ಏನು ನಾವು ಬಟ್ಟೆ ತಂದ್ರು ಸೀರೆ ತಂದ್ರು ಆ ಕಡೆಗೆ ಹೊದಿಸಿ ಯೂಸ್ ಮಾಡ್ತಾರ್ರಿ ಇನ್ನೂವರೆಗೂನು. ಯಾವ್ದು ತಂದ್ರು ಒಂದ್ ಅಂದ್ರೆ ದೇವ್ರಿಗೆ ಅರ್ಪಿತ ಅಂತ ತಿಳ್ಕೊಂಡ್ ಮಾಡ್ತಿರ್ತಾರ. ಅದು ನೆನಪಾಯ್ತು ನನಗೆ. ಓಕೆ, ಥ್ಯಾಂಕ್ ಯು. ಕೊನೆಯದಾಗಿ ಡಾಕ್ಟರ್ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅವರು. ಅಕ್ಕ ಅವರೇ ಮಾತಾಡಿ. ಹಲೋ ಹಲೋ ಸರ್. ಹೇಳ್ರಿ ಅಕ್ಕ. ಎಲ್ಲರಿಗೂ ಶರಣಾರ್ಥಿಗಳು. ಸಹೋದರಿ ಶಾಂತಾಗೆ ಅನಂತ ಅಭಿನಂದನೆಗಳು. ಸುಮಾರು 1 ತಾಸು ಪ್ರಸಾದ ತತ್ವದ ನಾನಾ ಮುಖಗಳನ್ನ ಎಲ್ಲ ಕೇಳುಗರ ಗಮನಕ್ಕೆ ತಂದು ಅನೇಕರ ಅರಿವಿಗೆ ಕಾರಣೀಕರ್ತಳಾಗಿದ್ದಕ್ಕಾಗಿ ಅವರಿಗೆ ಅನಂತ ಅಭಿನಂದನೆಗಳು. ಅಷ್ಟಾವರಣಗಳಲ್ಲಿ ಪ್ರಸಾದ ತತ್ವ, ಶಟಸ್ಥಲದಲ್ಲಿ ಪ್ರಸಾದಿ ತತ್ವ. ಅಷ್ಟಾವರಣಗಳಲ್ಲಿ ಒಂದು ಪ್ರಸಾದ ತತ್ವ, ಶಟಸ್ಥಲದಲ್ಲಿ ಅದರ ಇನ್ನೊಂದು ರೂಪ ಪ್ರಸಾದಿ ತತ್ವ. ಇಲ್ಲಿ 2 ಪ್ರಶ್ನೆಗಳು. ಹಾಗಾದ್ರೆ ಪ್ರಸಾದವೇ ಪ್ರಸಾದಿಯೇ, ಪ್ರಸಾದಿಯೇ ಪ್ರಸಾದಕನೇ, ಹೇಗೆ ಏನು ಅನ್ನುವಂತ ವಿಚಾರ. ಜೇಡ್ರ ದಾಸಿಮಯ್ಯನವರು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಈಗಾಗ್ಲೇ ಮೇಡಮ್ ವಿಜಯಲಕ್ಷ್ಮಿ ಅವರು ಹೇಳಿದಂತೆ, ನಿಮ್ಮ ದಾನವನ್ನುಂಡು ಅನ್ಯರನ್ನು ಹೊಗಳುವ ಕುನ್ನಿಗಳನ್ನು ಏನೆಂಬೆ ರಾಮನಾಥ. ಹಾಗಾದ್ರೆ ದಾಸೋಹ, ದಾನ ಇವೆಲ್ಲ ಪ್ರಸಾದದ ಮತ್ತೊಂದು ರೂಪವೇನು ಅನ್ನುವಂತಹ ಮಾತು ಅದನ್ನ ಶಿವಪ್ರಕಾಶ್ ಸರ್ ಹೇಳಿದ್ರು. ಇಡೀ ವಿಶ್ವದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿ ಪ್ರಸಾದಿ, ಆತ ಯಾರು ಅಂದ್ರೆ ಪರಮಾತ್ಮ ಅನ್ನುವಂತಹ ಮಾತನ್ನ ನಾವಿಲ್ಲಿ ಒಪ್ಪುಕೊಳ್ಬೇಕಾಗುತ್ತೆ ಅನ್ನುವಂತಹ ಮಾತು. ಅಷ್ಟಾವರಣಗಳಲ್ಲಿ ಪ್ರಸಾದ ತತ್ವ ಒಂದು ತರ. ಶರಣರಲ್ಲಿ ಇದಕ್ಕ ಬಹಳಷ್ಟು ಅರ್ಥಗಳಿದಾವೆ. ಅಷ್ಟಾವರಣದ ಪ್ರಸಾದ ತತ್ವ ಅದು ಪಡೆಯುವ ತನುವಿಗೆ ಬೇಕಾದಂತಹ ಶಕ್ತಿಗೆ ಪಡೆಯುವಂತಹ ಒಂದು ಪ್ರಸಾದ. ಇದು ಒಂದು ಘಟನೆ ಸುತ್ತಮುತ್ತ ನಿಮ್ಗೆ ಹೇಳ್ಬೋದು. ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತ ಶುದ್ಧವೆಂಬ ವಿಭೂತಿ ಬಚ್ಚಿಟ್ಟು. ಸತ್ಯವೆಂಬ ತಟ್ಟೆಯಲ್ಲಿ ಚಿತ್ತ ಶುದ್ಧವೆಂಬ ವಿಭೂತಿ ಬಚ್ಚಿಟ್ಟು ಸಕಲ ಸಂಪದ ಪ್ರಮಥರು ಮುಂತಾಗಿ ಅಮರೇಶ್ವರ ಲಿಂಗದ ಆಶ್ರಯಕ್ಕೆ ಪ್ರಸಾದವ ಕೊಳ್ಳಲು ಬಾರ ಸಂಗನ ಬಸವಣ್ಣ. ಇದು ಒಂದು ಘಟನೆ ಇದೆ, ಅದು ನಿಮ್ಗ ಗೊತ್ತಿದೆ. ಐದಕ್ಕಿ ಮಾರಯ್ಯ, ಐದಕ್ಕಿ ಲಕ್ಕಮ್ಮನವರ ಸುತ್ತ ಈ ಘಟನೆ ನಡೀತದೆ. ಇಲ್ಲಿ ಏನಾಗುತ್ತದೆ, ಪ್ರಸಾದ ಅನ್ನುವಂತಹ ಶಬ್ದ ಉಣ್ಣುವ ತನುವಿಗೆ ಆಹಾರ ಆಗುತ್ತೆ ಇಲ್ಲಿ ಈ ಸಂದರ್ಭದಲ್ಲಿ. ಆದ್ರೆ ಇನ್ನೊಂದು ಸಂದರ್ಭದಲ್ಲಿ ಡೋಹರ ಕಕ್ಕಯ್ಯನವರು ಒಂದು ಕಡೆ ಹೇಳ್ತಾರೆ, ಎನ್ನ ತನುವಿನಲ್ಲಿ ಗುರುವು ನೆಲೆಗೊಳಿಸಿದ, ಎನ್ನ ಮನದಲ್ಲಿ ಜಂಗಮವ ನೆಲೆಗೊಳಿಸಿದ, ಎನ್ನ ಅರಿವಿನಲ್ಲಿ ಪ್ರಸಾದವ ನೆಲೆಗೊಳಿಸಿದ. ಇಲ್ಲಿ ಪ್ರಸಾದ ಅನ್ನುವ ಶಬ್ದದ ಅರ್ಥನೇ ಬೇರೆ ಆಗ್ತದೆ. ಬಹಳ ಡಿಫಿಕಲ್ಟ್ ಆಗ್ತದೆ. ನಾವೆಲ್ಲ ಪ್ರಸಾದ ಅಂತ ಅನ್ನುವಂತಹದ್ದು ಕೇವಲ ತಿನ್ನುವ ಆಹಾರಕ್ಕೆ ಮಾತ್ರವಲ್ಲ, ಈಗಾಗ್ಲೇ ಈ ವೇದಿಕೆಯ ಮೇಲೆ ಎಲ್ಲರೂ ಹಂಚಿಕೊಂಡಂತೆ, ನಮ್ಮ ಶಲ್ವಡಿ ಮಠ ಅವರಿಂದ ಹಿಡಿದುಕೊಂಡು ಪ್ರತಿಯೊಬ್ಬರೂ ಹಂಚಿಕೊಂಡಂತೆ, ತನುವಿನ ಶಕ್ತಿಗೂ ಬೇಕು, ಮನಸ್ಸಿನ ಶಕ್ತಿಗೂ ಪ್ರಸಾದಿ ಎನ್ನುವ ಶಬ್ದದಿಂದ ಶರಣರು ಅದನ್ನ ಕರೆದರು ಅನ್ನುವಂತಹ ಮಾತು. ಇವತ್ತ ಶಾಂತ ಬಹಳ ಸಲ ಅದನ್ನ ಹೇಳಿದ್ರು.
ಇವತ್ತ ಪ್ರಸಾದ ತಿನ್ನುವ ಕೂಳು ಹಾಳಾಗ್ತಾ ಇದೆ. ಪ್ರತಿ ವರ್ಷ ಬಹುಶಃ ವಿಜಯ್ ಕುಮಾರ್ ಸರ್ ಅವ್ರು ಅದನ್ನ ಹೇಳ್ಬೋದು, ರೆಕ್ಟಿಫೈ ಮಾಡ್ಬೋದು. ಇವತ್ತ ಭಾರತ ದೇಶದಲ್ಲಿ 75ರಿಂದ 80 ದಶಲಕ್ಷ ಆಹಾರ ಹಾಳಾಗ್ತಾ ಇದೆ. ಬೆಳಿತಾ ಏಟಿದ್ದೀವಿ ಸರ್ ಈ ಲೆಕ್ಕದ ಮೇಲ? 75ರಿಂದ 80 ದಶಲಕ್ಷ ಟನ್ ಆಹಾರ ಇವತ್ತ ಭಾರತ ದೇಶದಲ್ಲಿ ಹಾಳಾಗ್ತಾ ಇದೆ. ಬೆಳೆದುದರಲ್ಲಿ 25% ಆಹಾರ ಈ ದೇಶದಲ್ಲಿ ಹಾಳಾಗ್ತಾ ಇದೆ ಅನ್ನುವಂತಹ ರಿಪೋರ್ಟ್ ಯುನೆಸ್ಕೋದವರು ಇವತ್ತ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾತಿಲ್ಲಿ. ಅವರು ಒಂದು ಕಡೆ ಲೆಕ್ಕ ಕೊಡ್ತಾರೆ. ಇವತ್ತ ಭಾರತ ದೇಶಕ್ಕೆ 92 ಸಾವಿರ ಕೋಟಿ ನಷ್ಟ ಈ ಹಾಳು ಮಾಡುವ ಅನ್ನದಿಂದ ಹಾಳಾಗ್ತಾ ಇದೆ. ಅಮೆರಿಕ ಮುಂದುವರೆದಂತ ದೇಶಗಳಲ್ಲಿ ಇಷ್ಟರ ಮಟ್ಟಿಗೆ ಅನ್ನ ಹಾಳಾಗ್ತಾ ಇಲ್ಲ. ನೋಡ್ರಿ, ನಿಜವಾದ ಪ್ರಸಾದ ತತ್ವ ಅಮೆರಿಕ ಮುಂತಾದ ರಾಷ್ಟ್ರಗಳಲ್ಲಿ ಉಂಟು. ಭಾರತ ದೇಶದಲ್ಲಿ ಯಾವ ದೇಶದಲ್ಲಿ ಈ ಶಬ್ದ ಹುಟ್ಟುಕೊಳ್ತೋ ಆ ದೇಶದಲ್ಲಿ ಪ್ರಸಾದದ ಸ್ಥಿತಿಗತಿ ಎಲ್ಲಿಗೆ ಬಂದಿದೆ ಅಂದ್ರೆ, ಒಂದು ಕಡೆ ತಾಂಡವ ಆಡ್ತಾ ಇರುವಂತಹ ಬಡತನ, ಇನ್ನೊಂದು ಕಡೆ ನಮ್ಮ ಕೈಯಾರೇನೆ ನಾವು ಇದಕ್ಕೆ ಶಾಣೆ ಅಂತ ಹೆಂಗ ಅಂತೀರಿ ಅಂತ, ಇದು ಹೆಂಗ ನಾವು ಜಾಣರು, ಹೆಂಗ ನಾವು ಪಂಡಿತರು ಅನ್ಸ್ಕೊಂಡೆವು, ಹೆಂಗ ನಾವು ಮುಂದುವರೆದವರು ಅನ್ಸ್ಕೊಂಡೆವು. ಶಾಂತನ ಮಾತು ಸತ್ಯ ಇದೆ. ನಿನ್ನೆ ಬಿಟ್ಟು ಮೊನ್ನೆ ಒಂದು ಆಕ್ಸಿಡೆಂಟ್ ಆಯ್ತು. ಎಲ್ಲಿ? ಸೊಲ್ಲಾಪುರ ಮಹಾರಾಷ್ಟ್ರ ಮಂದಿ ಕೂಡಿಸಿ ಪ್ರಸಾದ ನೀಡ್ತಾರೆ. ನಾವು ಪ್ರಸಾದಕ್ಕೆ ಹೋಗುವ ತನಕ ಹೆಣ್ಮಕ್ಳು ತಟ್ಟೆ ಬಿಟ್ಟು ಹೇಳ್ತಾ ಇದ್ರು, ಏನು ಉಂಡಾರೋ ಏನ್ ಪರ್ಪಸ್ಲಿ 2-3 ಸಲ ಹಾಕೊಂಡಾರೋ ಗೊತ್ತಿಲ್ಲ. ಅವರು ಬಿಟ್ಟು ಹೇಳುವಂತಹ ಸಂದರ್ಭದಲ್ಲಿ ಒಂದು ರೋ ಇರುತ್ತೆ. ಆ ರೋದ ತುಂಬಾ ಇರುವ ತಟ್ಟೆಗಳಲ್ಲಿ ಆಹಾರ ಹಾಗೆ ಇತ್ತು. ಅದು ನೋಡಿ ನಾನು ಸ್ವಲ್ಪ ಅಲ್ಲಿ ಬಾಯಿ ಮಾಡಿದೆ, ಸಿಟ್ಟಿಗೆ ಬಂದೆ. ಆದ್ರೆ ಆ ಹೆಣ್ಮಕ್ಳು ಒಂದು ತರ ಅಸಹ್ಯದಿಂದ ನಗುತ್ತಾ ಅಲ್ಲಿಂದ ಹೊರಟು ಹೋದ್ರು. ಮುಂದೆ ನಾನು ಪ್ರಸಾದಕ್ಕೆ ಕುಂತಾಗ 2-3 ಗಂಡಸರು ಅಲ್ಲಿ ಊಟ ಬಡಿಸ್ತಾ ಇದ್ರು. ಅವ್ರೇನ್ ಮಾಡಿದ್ರು ಅಂದ್ರ, ಎಲ್ಲರ ತಾಟಗಳಿಗೆ ಸ್ವಲ್ಪ ಆಹಾರ ಹಾಕೋತಾ ಬಂದ್ರು. ಸ್ವಲ್ಪನೇ ಹಾಕ್ಲತ್ತಿದಾಗ ನನ್ ಬಾಜು ಕುಂತಂತ ಹೆಣ್ಮಕ್ಳು ಸುಮ್ಮನೆ ಕೂತಿಲ್ಲ. ಅವರು ಮರಾಠಿಯಲ್ಲಿ ಏನಂದ್ರು, ಇನ್ನೊಂದ್ ಸ್ವಲ್ಪ ಹಾಕ್ರಿ ಅಂತ ಅವ್ರು ಕೇಳಿದ್ರು. ಇನ್ನೊಂದ್ ಸ್ವಲ್ಪ ಅವು ಬಹಳ ಸಲ ಕೇಳಿದ್ಮೇಲೆ ಅವು ಗಂಡಸರು ಸಿಟ್ಟಿಗೆ ಬಂದು ಅವ್ರ ತಾಟ ತುಂಬಾ ಅನ್ನ ಹಾಕಿ ಹೋದ್ರು. ಅವರು ಸಹ ಕೈ ತೊಳ್ಕೊಂಡು ಹಾಗೆ ಎದ್ರು. ಹಾಗಾದ್ರೆ ಹೆಂಗ ಹೇಳ್ತೀರಿ ಜನರಿಗೆ? ಯಾವ ರೀತಿ ಜನರಿಗೆ ಬೋಧನೆ ಮಾಡ್ತೀರಿ? ಶರಣತ್ವದ ಒಂದು ಪ್ರಮುಖ ಲಕ್ಷಣ ಏನಿದೆ ಸರ್ ನನಗ ಕೇಳಿದ್ರೆ, ಯಾಕ ಇಳೆ ಬೆಳೆ ಭೂಮಿ ನೀರು ಗಾಳಿ ಎಲ್ಲ ಆ ಪರಮಾತ್ಮನ ಕೃಪೆಯಾಗಿರುವುದರಿಂದ ಇದನ್ನು ನಾವು ಹಾಳು ಮಾಡದೆ ಹೋದ್ರೆ ಅದು ಪರಮಾತ್ಮನ ಕೃಪೆಗೆ ನಾವು ಏನಾಗ್ತೀವಿ? ಪಾತ್ರರಾಗ್ತೀವಿ. ಕೊಟ್ಟು ಉಣ್ಬೇಕು, ಚೆಲ್ಲಿ ಉಣಬಾರದು ಅನ್ನುವಂತಹ ತತ್ವ ಪ್ರಕೃತಿ ಇವತ್ತ ನಮ್ಗ ಕಲಿಸಿರುವುದರಿಂದ ಶರಣರು ಆ ತತ್ವಕ್ಕೆ ಬದ್ಧರಾಗಿ ಒಂದು ರೀತಿಯಲ್ಲಿ ಏನ್ ಮಾಡ್ತಾರ, ಆ ಪ್ರಸಾದವನ್ನ ಅನ್ನದ ರೂಪದಲ್ಲಿ ಅವರು ಪಡಿತಾರೆ ಅನ್ನುವಂತಹ ಮಾತು. ಇವತ್ತ 92 ಸಾವಿರ ಕೋಟಿ ನಷ್ಟ ಆಗ್ತಾ ಇದೆ ಇವತ್ತ ಸರ್ಕಾರಕ್ಕೆ ಅಂತಂದಾಗ, ಇನ್ನೂ ಭಾರತೀಯರು ನಾವು ಬಡತನದಿಂದ ಬಳಲುತ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ನಮ್ಮ ಅಜ್ಞಾನವೇ ಕಾರಣ. ಇದು ಬಹುಶಃ 12ನೇ ಶತಮಾನದ ಶರಣರಿಗೆ ಗೊತ್ತಿತ್ತು. ಅದಕ್ಕಾಗಿನೇ ಅವರು ಆಹಾರವನ್ನ ಪ್ರಸಾದ ಅಂದ್ರೆ ಮಿನಿಮೈಸ್ ಮಾಡಿದ್ರು. ಅನ್ನಕ್ಕೆ ಸ್ವಲ್ಪ ತಗೊಳ್ರಿ, ಅವರ ಆ ಪ್ರಸಾದದಲ್ಲಿ ಆರೋಗ್ಯದ ಪರಿಕಲ್ಪನೆ ಇದೆ ಅನ್ನುವಂತ ಆಹಾರ ಕಿರಿದು ಮಾಡಿರಿ ಅಕ್ಕನ ಔದೊಡ್ಡ ವಚನ ನಮ್ಮ ಮುಂದೆ ಸಾಕ್ಷಿಯಾಗಿ ಇವತ್ತು ನಿಲ್ತದೆ. ಈ ಹಿನ್ನೆಲೆ ಒಳಗ ಅವರು ಆಹಾರವನ್ನ ಮಿನಿಮೈಸ್ ಮಾಡಿದ್ರು. 3 ಈಗ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ, 3 ಪ್ರಮಾಣ ನೀರಿರ್ಲಿ 1 ಪ್ರಮಾಣ ಆಹಾರ ಇರ್ಲಿ ಅಂತ. ಅವರಿಗೆ ವಿರುದ್ಧವಾಗಿ ನಾವು 1 ಪ್ರಮಾಣ ನೀರಿಟ್ಟು 3 ಪ್ರಮಾಣ ಅನ್ನ ಸೇವಿಸುವಂತಹ ನಾವುಗಳು ಇವತ್ತ ಬಹಳ ಶರಣ ತತ್ವಕ್ಕೆ ಇವತ್ತ ನಾನು ನೋಡಿದ್ರ ಪ್ರಕಾರ ಸಿದ್ದೇಶ್ವರ ಅಪ್ಪ ಅವ್ರು ಇದ್ದಲ್ಲಿ ಮಾತ್ರ ಪ್ರಸಾದ ಹಾಳಾಗಲಿಲ್ಲ. ನಾನು ಅಬ್ಸರ್ವ್ ಮಾಡಿದ್ರ ಪ್ರಕಾರ ಎಲ್ಲಾ ಮಠಗಳಲ್ಲಿ ಪ್ರಸಾದ ಹಾಳಾಗ್ತಾ ಇದೆ, ಎಲ್ಲಾ ಮದುವೆಗಳಲ್ಲಿ ಪ್ರಸಾದ ಹಾಳಾಗ್ತಾ ಇದೆ. ಹೊರಗ ಚೆಲ್ಲೋದಕ್ಕಿಂತ ಒಳಗ ಮಾಡೋದಕ್ಕಿಂತ ಹೊರಗ ಚೆಲ್ಲೋದ್ ಏನಾಗ್ತಾ ಇದೆ, ಹೆಚ್ಚಿಗಾಗ್ತಾ ಇದೆ. ಅದಕ್ಕಾಗಿ ಶರಣರ ಪ್ರಸಾದ
ಅದು ಲಿಂಗಕ್ಕೆ ಅರ್ಪಣೆ ಮಾಡ್ಕೊಂಡ್ರಿ ಅಂತಂದ್ರ ಹಾಳು ಮಾಡ್ಬೇಡ್ರಿ ಅನ್ನುವಂತ ಅರ್ಥದಲ್ಲಿ ಬಳಸಿದ್ರೇನು ಅನ್ನುವಂತಹ ಮಾತು. ಈಗ ಮುಂದೆ ಇನ್ನೊಂದು ಪ್ರಸಾದ ಅನ್ನುವಂತಹದ್ದು, ಯಾವ ಪ್ರಸಾದ ಅಲ್ಲ ಆ ಪ್ರಸಾದವನ್ನ ಅರಿವಿನ ಮುಖದಿಂದ ಉಣ್ಣುರಿ ಅನ್ನುವುದೇ ಪ್ರಸಾದಿ ತತ್ವ ಆಗುತ್ತೆ. ಚನ್ನಬಸವಣ್ಣನವರು ಇದಕ್ಕ ಯಾವ ರೀತಿ ಉತ್ತರ ಕೊಡ್ತಿರೋ ನಂಗೆ ಗೊತ್ತಿಲ್ಲ. ಮುಂದೆ ನೋಡಿದರೆ ಪ್ರಸಾದವಾಯಿತಯ್ಯ, ಹಿಂದೆ ನೋಡಿದರೆ ಮಲಮೂತ್ರವಾಯಿತಯ್ಯ. ಇದಕ್ಕಿಂತ ಚಂದ ಹೆಂಗ್ ಹೇಳ್ಬೇಕು ಅಂತ, ಮುಂದೆ ನೋಡಿದರೆ ಪ್ರಸಾದವಾಯಿತಯ್ಯ, ಹಿಂದೆ ನೋಡಿದರೆ ಮಲಮೂತ್ರವಾಯಿತಯ್ಯ. ಇದರಿಂದ ಪ್ರಸಾದಕ್ಕೆ ಭಂಗ ಬಂದಿತ್ತು ನೋಡ, ಇಂತಪ್ಪ ಪ್ರಸಾದಿಗಳನ್ನ ನಮ್ಮ ಕೂಡಲ ಸಂಗಮ ಮೆಚ್ಚ ನೋಡಯ್ಯ. ಮುಂದೆ ನೋಡಿದರೆ ಪ್ರಸಾದವಾಯಿತು, ಹಿಂದೆ ನೋಡಿದರೆ ಮಲಮೂತ್ರವಾಯಿತು. ಯಾವ ಮಟ್ಟಕ್ಕೆ ಇಳಿದ ಈ ಮಂದಿ ಇಳಿತಾರ ಶರಣರಿಗೆ ಗೊತ್ತಿತ್ತಂತ ಈ ತರದ ಮಾತುಗಳನ್ನ ಅವರು ಸಾಮಾನ್ಯವಾಗಿ ಹೋದ್ರು ಅನ್ನುವಂತಹ ಹಾಗಾಗಿ ಇವತ್ತು ಶಾಂತ ಆ ಪ್ರಸಾದ ಎನ್ನುವಂತಹ ತತ್ವವನ್ನ ಈ ತನುವಿನ ಶಕ್ತಿಯಾಗಿ ನೀವು ಯಾವ ರೀತಿ ಬಳಸ್ಕೋಬೇಕು ಮತ್ತು ಮನಸ್ಸಿನ ಶಕ್ತಿಯಾಗಿ ಕೂಡ ಪ್ರಸಾದಿಗಳು, ಜ್ಞಾನಿಗಳು, ಅರಿವಿನ ಕ್ರಿಯಾಮೂರ್ತಿಗಳು ಆಗಿ ಯಾವ ರೀತಿ, ಯಾಕಂದ್ರ ಆ ಜ್ಞಾನ ಬಂತು ಅಂದ್ರ ನಾವ್ ಅನ್ನ ಹಾಳು ಮಾಡೋದೇ ಇಲ್ಲ. ಈ ಬಹುಶಃ ಇಲ್ಲೊಂದು 10-15 ಮಂದಿ ಕುಂತಿದೇವಲ್ಲ, ನನ್ಗನ್ನಿಸ್ತದ ಇವು 10-15 ಮಂದಿ ಆದ್ರೂ ನಾವು ತಾಟ್ನಲ್ಲಿ ಅನ್ನ ಬಿಡೋದಿಲ್ಲ. ಮತ್ತೊಬ್ಬರಿಗೆ ಕೊಟ್ಟು ನಮ್ ಕೈಲಿ ಏಟಾಯ್ತದ ಅಷ್ಟು ಕೊಟ್ಟು ನಾವು ಉಣ್ಣುವಂತವ್ರು, ನಾವು ಕಾಯಕ ಮಾಡಿ ಉಣ್ಣುವಂತವ್ರು, ಲಿಂಗಕ್ಕೆ ತೋರಿಸಿ ಉಣ್ಣುವಂತವ್ರು, ಇದು ಪರಮಾತ್ಮನ ಕೃಪೆ ಅಂತ ತಿಳ್ಕೊಂಡು ಭಾವಿಸಿ ನಾವು ಪಡೆಯುವಂತವ್ರು. ಅದಕ್ಕಾಗಿ ನಾವೆಲ್ಲರೂ ಪ್ರಸಾದವನ್ನ ಪಡೆದು ಪ್ರಸಾದಿಗಳಾಗೋಣ. ಇವತ್ತು ವಿಜಯ್ ಕುಮಾರ್ ಸರ್ ಅಷ್ಟಾವರಣ, ಪಂಚಾಚಾರ ಮತ್ತು ಶಟಸ್ಥಲ ಈ ತತ್ವಗಳೇನಿದಾವೆ 6, 1, 5, 11 ಮತ್ತು 8 ಈ 19 ತತ್ವಗಳನ್ನ ಕುರಿತು ಒಂದೊಂದು ನಿಮ್ಮ ಶನಿವಾರ ದಿನ ನೀವು ಒಂದೊಂದು ಮಾಡಿದ್ರೆ ಬಹಳ ಚೆನ್ನಾಗಾಗುತ್ತೆ ಸರ್. ಯಾಕಂದ್ರೆ ಪೂರ್ಣ ಪರಿಕಲ್ಪನೆ ನಮ್ಗೆ ಬರುತ್ತೆ. ಗೊತ್ತಾ ಶಾಂತ ಬಹಳ ಅರ್ಥಪೂರ್ಣವಾಗಿ ಅದರ ಪರಿಕಲ್ಪನೆ ನಮ್ಗೆ ಕೊಟ್ರು ಅನ್ನುವಂತ ಮಾತನ್ನ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ತಮಗೆಲ್ಲರಿಗೂ ಶರಣ. ನೀವು ಅರ್ಧಂಬರ್ಧ ಹೇಳಿದ್ರಿ, ಬರೀ ಅಷ್ಟಾವರಣದಲ್ಲಿ ಪ್ರಸಾದ ಹೇಳಿದ್ರಿ, ಷಟಸ್ಥಲ ಪ್ರಸಾದಿ ಬಗ್ಗೆ ಹೇಳಿಲ್ಲ. ಟೈಮ್ ಆಯ್ತು ಸರ್, ಸಾಕು. ಓಕೆ ಸರಿ, ಧನ್ಯವಾದಗಳು ಅಕ್ಕ ಅವ್ರೆ. ಬಹಳ ಪರಿಪೂರ್ಣವಾದಂತಹ ಒಂದು ಅಭಿಪ್ರಾಯವನ್ನ ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಹೇಳಿದ್ರಿ. ತಮಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದೆ ಇನ್ಯಾರಾದ್ರೂ ಮಾತಾಡೋರಿದ್ರೆ ಅವಕಾಶ ಇದೆ, ಒಂದು 2 minutes. ಇಲ್ಲ ಅಂದ್ರೆ ಅನುಪಮ ಅವರೇ ಶರಣ ಸಮರ್ಪಣೆಗೆ ಹೋಗ್ಬೋದಾ? ಹಾ ಸರ್. ಓಕೆ. ಸಕ್ರೆ ಅಕ್ಕ ಅವ್ರು ಇಲ್ಲನ ಇದ್ರು, ಸಕ್ರೆ ಅಕ್ಕ ಅವ್ರು ಇದ್ರು, ಅವ್ರು ಹೊರಗಡೆ ಇದಾರಂತೆ, ಬೆಂಗಳೂರಲ್ಲಿ ಇರೋದು. ಹಿಂಗಾಗಿ ನಾನು ಇನ್ನೊಂದ್ಸರಿ ಮಾತಾಡ್ತೀನಿ ಅಂದ್ರೆ ಅದಕ್ಕೆ. ಸರಿ. ಅಲ್ಲ ಸರ, ಹೇಳ್ರಿ. ಅವರ ಒಂದ್ ಬುಕ್ಕೆ ಇತ್ತಲ್ಲ, ಅದು ಬಯಲ ಭಿತ್ತಿಯಲ್ಲಿ ಶರಣರ ತತ್ವ ಶೋಧ. ಹೌದೌದು. ಮೇ ಬಿ ಇವು ಅಷ್ಟಾವರಣ, ಪಂಚಾಚಾರ, ಶಟಸ್ಥಲಗಳ ಹಿನ್ನೆಲೆಯೊಳಗೆ ಬಂದದ್ ಬುಕ್ ಅದು. ಹೌದು ಸರ್, ಹೌದು. ಅದರಲ್ಲಿ ಬರೆದಿದ್ದಾರೆ ಅವರು. ನಮ್ಮ ವಚನ ಸಾಹಿತ್ಯ ಮಂದಿರ ಫೌಂಡೇಶನ್ ಇಂದ ಪ್ರಕಟ ಆಗಿದಂತ ಪುಸ್ತಕ. ಹೌದು ಸರ್. ಓಕೆ, ಥ್ಯಾಂಕ್ ಯು ಅಕ್ಕ ಅವ್ರೆ. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆಗೆ ಬಂದು ನಿಂತಿದ್ದೇವೆ. ಅಕ್ಕ ಅವ್ರು ಮಾತಾಡ್ತೀರಾ ಏನಾದ್ರು? ಶಾಂತಮಠ ಅವ್ರೆ? ಇಲ್ಲ ಸರ್, ಸರಿ ಅದೆಲ್ಲ ಪರಿಪೂರ್ಣ ನಮ್ ನೀಲಾಂಬಿಕಾ ನಮ್ ಗೆಳತಿ ಮಾಡಿಬಿಟ್ಟ ಇದಾರೆ ಈಗ. ಇಲ್ಲ, ಅವ್ರು ಮಾತಾಡಿದ್ಮೇಲೆ ನಾವೇನು ಮಾತಾಡಂಗಿಲ್ಲ, ಪೂರ್ತಿ ಸಮರೈಸ್ ಮಾಡ್ಬಿಡ್ತಾರೆ ಅವರು. ನಮ್ಮ ಪಂಚಾಚಾರ ಶಟಸ್ಥಲ ಪೂರ್ಣ ಇದಕ್ಕೆ ತಗೊಂತಾರೆ, ಒಂದ್ ಮಾಡಿ ಸರ್, ಪೂರ್ಣ ಪರಿಕಲ್ಪನೆ ಬಂತು ನೋಡ್ರಿ. ಹೌದೌದು, ಥ್ಯಾಂಕ್ ಯು. ಕಾರ್ಯಕ್ರಮದ ಕೊನೆಯ ಘಟ್ಟ ಶರಣ ಸಮರ್ಪಣೆ.
ಇಂದಿನ ಕಾರ್ಯಕ್ರಮದಲ್ಲಿ ವಿಜಯಲಕ್ಷ್ಮಿ ಭದ್ರಶೆಟ್ಟಿ ಬಾಗಲಕೋಟೆ ಅವರು ತಮ್ಮ ಮನೆಯಲ್ಲಿನೇ ವಚನ ತಿಳಿ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾರೆ ಸರ್. ಸುಮಾರು 35ರಿಂದ 40 ಮಕ್ಕಳಿಗೆ ಪ್ರತಿದಿನ ವಚನಗಳನ್ನ ಕಲಿಸ್ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಸುಮಾರು 35ರಿಂದ 40 ಜನ ಮಕ್ಕಳು ಅಲ್ಲಿ ತಯಾರಾಗ್ತಿದ್ದಾರೆ. ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಮ್ಯಾಕ್ಸಿಮಮ್ ಏಜ್ ಅಂದ್ರೆ 10-12 ವರ್ಷ ಇರ್ಬೋದು. ಅದ್ಭುತವಾದಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ವೇದಿಕೆಯಲ್ಲಿ ಸುಮಾರು 10-12 ಅವರ ಕಲಿಸಿದಂತ ಮಕ್ಕಳು ವಚನ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಇವತ್ತು 4 ಜನ ಮಕ್ಕಳು ಒಟ್ಟು 5 ವಚನಗಳನ್ನ ಪ್ರಸ್ತುತ ಮಾಡಿದ್ರು. ಅವ್ರಿಗೆ ಧನ್ಯವಾದಗಳು ನೀಡ್ತಾ, ಅವರ ವಚನ ಸಾಹಿತ್ಯಕ್ಕೆ ಒಂದು ಸೇವೆ, ಅದ್ಭುತವಾದಂತ ಸೇವೆ. ಯಾಕಂದ್ರೆ ಈಗಿನಿಂದ ಮಕ್ಕಳನ್ನ ವಚನ ಸಾಹಿತ್ಯದ ಕಡೆ ಅವರು ಒಲವನ್ನ ತೋರಿಸಿದ್ರೆ ಮುಂದೆ ವಚನ ಸಾಹಿತ್ಯದಿಂದ ಅವರು ಪ್ರೇರಣೆ ಪಡೆಯತಕ್ಕಂತಹ ಒಂದು ಕೆಲಸ ಆಗುತ್ತೆ ಅಂತ ನನ್ನ ಅನಿಸಿಕೆ. ಅವರಿಗೆ ಅಭಿನಂದನೆಗಳನ್ನ ಹೇಳ್ತಾ ಕೃತಜ್ಞತೆಗಳನ್ನ ಸಲ್ಲಿಸೋಣ. ಇನ್ನ ಕುಮಾರಿ ಸಂಜನಾಕರ್ ಅವರು ಹಿಂದೂಸ್ತಾನಿ ಸಂಗೀತದಲ್ಲಿ ಅತ್ಯಂತ ಪ್ರತಿಭಾನ್ವಿತ ಒಂದು ಪ್ರತಿಭೆ. ಮುಂದಿನ ದಿನಮಾನಗಳಲ್ಲಿ ಅತ್ಯುನ್ನತವಾಗಿ ಹಿಂದೂಸ್ತಾನಿ ವಚನ ಗಾಯನವನ್ನ ಹಾಡುವುದನ್ನ ನಾವು ಕಾಣಬಹುದು ಅಂತ ಹೇಳ್ತಾ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಈ ಮೂಲಕ ಅರ್ಪಿಸ್ತಾ ಇದ್ದೀವಿ. ಆಮೇಲೆ ಡಾಕ್ಟರ್ ಶಾಂತಾ ಮಠ್ ಅವರ ಜೊತೆಗೆ ಕೆಲಸ ಮಾಡಿದಂಥ ಡಾಕ್ಟರ್ ಪುಷ್ಪಾವತಿ ಶರವಡಿ ಮಠ್ ಅವರು ಕೂಡ ವ್ಯಾಲ್ಯೂಷನ್ಗೆ ಅಕ್ಕಮಹಾದೇವಿ ವಿಶ್ವವಿದ್ಯಾಲಯಕ್ಕೆ ಹೋದಾಗ ಇವರ ಚೇರ್ಮನ್ ಆಗಿದ್ದಂಥ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನ ಅವರು ಕೂಡ ಹಂಚಿಕೊಂಡ್ರು. ಜೊತೆಗೆ ಅವರ ಪರಿಚಯವನ್ನು ಸಂಕ್ಷಿಪ್ತವಾಗಿ ಮಾಡಿಕೊಟ್ಟದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇಂದಿನ ಕಾರ್ಯಕ್ರಮ ಅತ್ಯಂತ ಸರಳವಾಗಿ ಡಾಕ್ಟರ್ ಶಾಂತಾ ಮಠ್ ಅವರು ನಮಗೆ ಕಟ್ಕೊಟ್ಟಿದ್ದಾರೆ. ಹಾವಿನಹಾಳ ಕಲ್ಲಯ್ಯನವರು ಪ್ರತಿಭಾನ್ವಿತ ಹಾಗೂ ಗೌರವಾನ್ವಿತ ವಚನಕಾರರು. ಅವರ ವಚನದೊಂದಿಗೆ ಈ ಉಪನ್ಯಾಸವನ್ನ ಪ್ರಾರಂಭ ಮಾಡಿದ್ದು ನನಗಂತೂ ಬಹಳ ಖುಷಿ ಕೊಟ್ಟಂತ ಒಂದು ಸಂಗತಿ. ಅವರ ಪೀಠಿಕೆಯಲ್ಲಿ ಹಲವಾರು ವಿಷಯಗಳನ್ನ ಬಸವಣ್ಣನವರ ವಚನ ಕ್ರಾಂತಿಯನ್ನ, ಸಾಮಾಜಿಕ ಕ್ರಾಂತಿಯನ್ನ ಹಾಗೂ ಆರ್ಥಿಕ ಕ್ರಾಂತಿಯನ್ನ, ಅದಕ್ಕೊಂದು ಪೀಠಿಕೆಯನ್ನ ಕಟ್ಟಿಕೊಟ್ಟದ್ದು ಬಹಳ ಉತ್ತಮವಾದ ಒಂದು ವಿಚಾರವಾಗಿತ್ತು. ಅಷ್ಟಾವರಣಗಳಲ್ಲಿ ಕೊನೆಯ ತತ್ವವಾದಂತಹ ಪ್ರಸಾದ ತತ್ವವನ್ನ, ಅದರ ವಿವಿಧ ಆಯಾಮಗಳನ್ನ ಬಹಳ ಅಚ್ಚುಕಟ್ಟಾಗಿ ಕಟ್ಕೊಟ್ಟಿದ್ದಾರೆ. ನನಗೆ ಬಹಳ ಹೃದಯಕ್ಕೆ ಹತ್ತಿರವಾದಂತಹ ವಚನಕಾರರು ಅಂದ್ರೆ ಆದಯ್ಯನವರು. ಅವರ ಒಂದು ವಚನ ನನಗೆ ಬಹಳ ಇವತ್ತು ಹಿಡಿಸಿದ್ದು ಅಂತ ನನ್ನ ಅನಿಸಿಕೆ. ಪ್ರಸನ್ನತೆಯ ಪ್ರಸಾದ ಅಂತಕ್ಕಂಥ ಒಂದು ಟ್ಯಾಗ್ ಲೈನ್ ಅಂತ, ಪ್ರಸಾದ ತತ್ವ ಅಂತ ನಾವು ಯಾವಾಗ ಹೇಳ್ತೀವಿ ಅದಕ್ಕೆ ಪ್ರಸನ್ನತೆಯ ಪ್ರಸಾದ ಅಂತಕ್ಕಂಥದ್ದು, ಪಾದೋದಕ ಮತ್ತು ಪ್ರಸಾದ ಇವೆರಡು ಒಟ್ಟಾರೆಯಾಗಿ ನಮಗೆ ಅನುಭವ ಆಗ್ತಕ್ಕಂಥ ತತ್ವ ಸಿದ್ಧಾಂತಗಳು ಅಂತ. ಒಟ್ಟು 19 ತತ್ವಗಳಲ್ಲಿ ಈ ಪ್ರಸಾದ ತತ್ವ ಮತ್ತು ಪ್ರಸಾದಿ ಷಟ್ಸ್ಥಲಗಳಲ್ಲಿ ಪ್ರಸಾದಿ ಸಿದ್ಧಾಂತ ಇವು ಬಹಳ ಪ್ರಮುಖವಾದಂತ ಶರಣರ ಸಿದ್ಧಾಂತಗಳಲ್ಲಿ ಬರ್ತಕ್ಕಂಥ ತತ್ವಗಳು. ಮಹಾಪ್ರಸಾದಿ ಬಸವಣ್ಣ ಅಂತಕ್ಕಂಥ ಒಂದು ಚನ್ನಬಸವಣ್ಣರ ವಚನಗಳ ಮೂಲಕ ಕಟ್ಕೊಟ್ಟಂಥದ್ದು. ಬಸವಣ್ಣನವರು ಹೇಳುವಂತೆ ಪ್ರಸಾದ ಕಾಯವನ್ನಾಗಿ ಮಾಡುವಲ್ಲಿ ನಮ್ಮೆಲ್ಲರ ಚಿಂತನೆಗಳು ಹರಿದು ಬರ್ತಕ್ಕಂತಹ ವಿಚಾರವನ್ನು ತಿಳಿಸುತ್ತಾ ಅದ್ಭುತವಾದಂತ ಒಂದು ಉಪನ್ಯಾಸವನ್ನ ನೀಡಿದ್ದಕ್ಕಾಗಿ ಡಾಕ್ಟರ್ ಶಾಂತಾ ಮಠ್ ಅವರಿಗೆ ವಚನ ಸಾಹಿತ್ಯ ಮಂದಾರ ವೇದಿಕೆ ಹಾಗೂ ನಮ್ಮೆಲ್ಲರ ಸದಸ್ಯರ ಪರವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಇಂದಿನ ಸಂವಾದ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪುಷ್ಪಾವತಿ ಶರವಡಿ ಮಠ್ ಅವರು ನೆತ್ತಿಯ ಹಸಿವು ಆಮೇಲೆ ಉದರದ ಹಸಿವು ಎರಡನ್ನು ಕೋಟ್ ಮಾಡ್ತಾ ಉತ್ತಮವಾದ ಅಭಿಪ್ರಾಯ ನೀಡಿದ್ರು. ಹಾಗೇನೆ ಸತೀಶ್ ಇಟಗಿ ಅವರು, ಶ್ರೀಮತಿ ಸುಧಾ ಗಂಜಿ ಅವರು ವೈಜ್ಞಾನಿಕವಾಗಿ ಪ್ರಸಾದ ತತ್ವವನ್ನ ವಿಭಿನ್ನ ರೀತಿಯಲ್ಲಿ ವಿಶ್ಲೇಷಣೆ ಮಾಡಿದಂತಹ ಶಿವಪ್ರಕಾಶ್ ಅವರು, ತಮ್ಮ ಅನುಭವವನ್ನು ಹಂಚಿಕೊಂಡಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಪುಟ್ಟಿ ಅವರು, ಅನುಪಮ್ ಪಾಟೀಲ್ ಅವರು ಈ ಹಿಂದೆ ನಮ್ಮ ವಚನ ಸಾಹಿತ್ಯ ಮಂದಾರ ವೇದಿಕೆಯಲ್ಲಿ ಪ್ರಸಾದ ತತ್ವದ ಬಗ್ಗೆ ಮಾತನಾಡಿದ್ರು ಕೂಡ.
ಕೊನೆಯದಾಗಿ ನೀಲಾಂಬಿಕಾ ಪೊಲೀಸ್ ಪಾಟೀಲ್ ಅಕ್ಕ ಅವರು ಸರಳ ಸುಂದರವಾಗಿ ತಮ್ಮ ಅಭಿಪ್ರಾಯವನ್ನ ಒಟ್ಟಾರೆ ಈ ಉಪನ್ಯಾಸದ ಚಿಂತನೆಯನ್ನ ಕನ್ಕ್ಲೂಡ್ ಮಾಡಿದ್ರು. ಇಲ್ಲಿ ನನಗೆ ಜೇಡ್ರ ದಾಸಿಮ ಏನಾದ್ರು ಒಂದು ದೃಷ್ಟಾಂತ ನೆನಪಿಗೆ ಬರ್ತದೆ, ಅಂದ್ರೆ ಇಟ್ಸ್ ಅ ಮೆಟಾಫಾರ್ ಅಂತ. ಹೊಸದಾಗಿ ಮದುವೆಯಾಗಿ ಬಂದಂತಹ ಆ ದುಗ್ಗಳೆ ಊಟ ನೀಡೋಕ್ಕಿಂತ ಮುಂಚೆ ಜೇಡ್ರ ದಾಸಿಮನವರು ಅವ್ರು ಹೇಳ್ತಾರೆ, ನನಗೆ ಒಂದು ಸೂಜಿ ಆಮೇಲೆ ಒಂದು ಲೋಟ ನೀರನ್ನು ತಂದಿಡು ಅಂತ ಹೇಳ್ತಾರೆ. ಆ ದುಗ್ಗಳೆ ಅದನ್ನ ಒಂದು ಸೂಜಿ ಆಮೇಲೆ ಒಂದು ಲೋಟವನ್ನ ಮಾಡ್ರಿ, ಡಿಸ್ಟರ್ಬೆನ್ಸ್ ಭಾಳ ಆಗ್ತದೆ. ಶಾಂತ ಮೇಡಮ್ ಮ್ಯೂಟ್ ಮಾಡಿದೀನಿ. ಮಾಡಿದ್ರೆ ಆ ದುಗ್ಗಳೆ ಏನೋ ಪ್ರಶ್ನೆ ಮಾಡದೆ ಒಂದು ಸೂಜಿ ಆಮೇಲೆ ಒಂದು ಲೋಟ ನೀರನ್ನು ತಂದಿರ್ತಾಳೆ. ಈ ಒಂದು ಪದ್ಧತಿ ಏನಿದೆ ಜೀವನದ ಕೊನೆಯವರೆಗೂ ನಡೀತಿರ್ತಾರೆ. ಆದ್ರೆ ದುಗ್ಗಳೆ ಒಂದೇ ಒಂದು ಶಬ್ದವನ್ನ ಕೇಳೋದಿಲ್ಲ. ಕೊನೆಯ ಘಟ್ಟದಲ್ಲಿ ಅವರು ಬೆಡ್ ರಿಡನ್ ಆದಾಗ ದುಗ್ಗಳೆ ಕೇಳ್ತಾಳೆ, ನೀನು ನನಗೆ ಒಂದು ಸೂಜಿ ಆಮೇಲೆ ಒಂದು ನೀರನ್ನ ತಂದಿಡಕ್ ಹೇಳ್ತಿದ್ರಿ, ಆದ್ರೆ ಸೂಜಿ ಎದಕ್ ಬೇಕು ಅಂತಕ್ಕಂಥ ಮಾತು ನನಗೆ ಅರ್ಥ ಆಗ್ಲಿಲ್ಲ. ಅವಾಗ ಜೇಠದಾಸಿನವರು ಒಂದು ಮಾತನ್ನು ಹೇಳ್ತಾರೆ, ನೀನ್ ನೀಡ್ಬೇಕಾದ್ರೆ ಯಾವ್ದಾದ್ರು ಒಂದು ಅಗಳು ಕೆಳಗೆ ಬಿದ್ದು ಅಂದ್ರೆ ಆ ಸೂಜಿನ ಅದನ್ನ ತೆಗೆದುಕೊಂಡು ತಿನ್ನೋದಕ್ಕೆ ಅಂತ ಬೇಕಾಯ್ತು. ಆದ್ರೆ ಎಂತ ಅದ್ಭುತ ಸತಿ ನೀನು ಅಂದ್ರೆ ಪ್ರಸಾದವನ್ನ ಏನೇ ಚೆಲ್ದ ಹಾಗೆ ಅದನ್ನ ನನಗೆ ವಿತರಣೆ ಮಾಡಿದ್ಯಾ, ಅದಕ್ಕಾಗಿ ನಿನಗೆ ಧನ್ಯವಾದಗಳು ಅಂತ ಕೂಡ ಜೇಠದಾಸಿಮನವರು ದುಗ್ಗಳಿಗೆ ಹೇಳ್ತಾರೆ. ಹಾಗಾಗಿ ಪ್ರಸಾದದ ಪರಿಕಲ್ಪನೆ ಅಂದ್ರೆ ಲೌಕಿಕವಾಗಿ ನಾವು ನೋಡಿದಾಗ ಪ್ರಸಾದದ ಬಗ್ಗೆ ಪರಿಕಲ್ಪನೆ ಶರಣರಿಗೆ ಎಂಥ ಅಮೂಲಾಗ್ರವಾದಂತಹ ಒಂದು ಪರಿಕಲ್ಪನೆ ಇತ್ತು ಅಂತಕ್ಕಂಥ ಮಾತು ಬರ್ತದೆ. ಪ್ರಸನ್ನತೆಯೇ ಪ್ರಸಾದ ಅಂತಕ್ಕಂಥದ್ದು ಅಲೌಕಿಕ ಚಿಂತನೆಯನ್ನು ಕೂಡ ಇದರಲ್ಲಿ ಅವರು ನಮಗೆ ನೀಡ್ತಾರೆ. ಹಾಗಾಗಿ ಪ್ರಸಾದದ ಪರಿಕಲ್ಪನೆ ನನಗನ್ಸಿದ ಮಟ್ಟಿಗೆ ಇಡೀ ಪ್ರಪಂಚದಲ್ಲಿ ಬಹಳ ಮೆಟಿಕಲಸ್ ಆಗಿ ಅಂದ್ರೆ ಬಹಳ ಸೂಕ್ಷ್ಮವಾಗಿ ಅದ ಪರಿಕಲ್ಪನೆಯನ್ನ ಕೊಟ್ಟಂತವರು ಬಸವಾದಿ ಶರಣರು ಅಂತಕ್ಕಂಥ ವಿಷಯವನ್ನ ಡಾಕ್ಟರ್ ಶಾಂತಾಮಠ ಅವರು ಇವತ್ತು ನಮಗೆ ಕಟ್ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳು ಹಾಗೂ ಧನ್ಯವಾದಗಳನ್ನ ಈ ಮೂಲಕ ನಾವು ತಿಳಿಸ್ತೀವಿ. ಹಾಗೆ ಈ ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ಮಾಡಿದಂತಹ ಶ್ರೀಮತಿ ಅನುಪಮ್ ಪಾಟೀಲ್ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಹಾಗೂ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ. ಡಾಕ್ಟರ್ ಶಾಂತಾಮಠ ಅವರಲ್ಲಿ ಒಂದು ವಿನಂತಿನೇ ಏನಂದ್ರೆ ಇದನ್ನ ಲೇಖನವನ್ನ ನಮಗೆ ಬರೆದು ಕೊಟ್ರೆ ನಮ್ಮ ವಚನ ಸಾಹಿತ್ಯ ಮಂದಾರ ಫೌಂಡೇಶನ್ ನ ವೆಬ್ಸೈಟ್ ಅಲ್ಲಿ ಈ ವಿಡಿಯೋ ರೆಕಾರ್ಡ್ ಆಗಿರುತ್ತೆ, ಅದ್ರ ಜೊತೆಗೆ ನಾವು ಅದನ್ನ ಹಾಕ್ತೀವಿ ಅಂತಕ್ಕಂಥ ವಿನಂತಿಯನ್ನ ಅವರಲ್ಲಿ ಮಾಡ್ಕೊಳ್ತೀನಿ. ಅವರೇ ಒಂದು ಲೇಖನವನ್ನ ಮಾಡಿ ನಮ್ಗೆ ಕಳಿಸ್ಕೊಡಿ ಅಂತ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ವಾರ ದಿನಾಂಕ 23/5/2026 ವಚನಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನ ಕುರಿತಂತೆ ಅಂದ್ರೆ ಈ ವರ್ತಮಾನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಚಿಂತನೆಯನ್ನ ಮೈಸೂರಿನ ಡಾಕ್ಟರ್ HL ಶೈಲಾ ಕಿರಣ್ ಅಂತಕ್ಕಂಥವ್ರು ಮಾತನಾಡಿದರೆ. ಅತ್ಯಂತ ಪ್ರಬುದ್ಧ ಚಿಂತಕಿಯಾರಾದಂತಹ ಡಾಕ್ಟರ್ HL ಶೈಲಾ ಕಿರಣ್ ಅವರು ನಮಗೆ ಮುಂದಿನ ವಾರ ದಿನಾಂಕ 23/5/2026 ನಮ್ಮಲ್ಲಿ ಉಪನ್ಯಾಸವನ್ನ ಮಾಡಲಿದ್ದಾರೆ. ವಿಷಯ ವಚನಗಳಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಕುರಿತು ಮಾತನಾಡಲಿದ್ದಾರೆ. ಹಾಗೇನೆ ಇದೇ ರೀತಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಎಲ್ಲ ಕಾರ್ಯಕ್ರಮಗಳು ಆರಂಭಿಸುತ್ತಾ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ, ಹೀಗೇನೆ ನಾವು ಈ ವಚನ ಸಾಹಿತ್ಯದ ಒಂದು ರಥವನ್ನ ಒಂದು ತೇರನ್ನ ಎಳೆಯುವಂತಹ ಜವಾಬ್ದಾರಿಯನ್ನ ನಾವೆಲ್ಲರೂ ಹೊತ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಶರಣ ಸಮರ್ಪಣೆಗೆ ವಿರಾಮವನ್ನ ಹೇಳ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಮೇಡಮ್, ಐ ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್ ಪ್ಲೀಸ್. ಇವತ್ತು ಶಾಂತಮಠ್ ಮೇಡಮ್ ಅವರಿಂದ ಅಷ್ಟಾವರಣಗಳಲ್ಲಿ ಒಂದಾದಂತಹ ಪ್ರಸಾದ ತತ್ವದ ಬಗ್ಗೆ ಒಂದು ಅದ್ಭುತವಾದ ಉಪನ್ಯಾಸವನ್ನ ಕೇಳಿದ್ವಿ. ಅದರ ಬಗ್ಗೆ ತುಂಬಾ ಚೆನ್ನಾಗಿ ನಮ್ಗೆ ವಿವರಣೆ ನೀಡಿದ್ರು. ನಾವು ಮುಂದಿನ ದಿನಗಳಲ್ಲಿ ಅಷ್ಟಾವರಣಗಳ ಉಳಿದ ತತ್ವಗಳ ಬಗ್ಗೆ, ಪಂಚಾಚಾರಗಳ ಬಗ್ಗೆ, ಅದರಲ್ಲೂ ಮುಖ್ಯವಾಗಿ ಚಿತ್ರಸ್ಥಳಗಳ ಬಗ್ಗೆ ನಮ್ಗೆಲ್ಲ ತಿಳಿಸ್ಕೊಡ್ಬೇಕು. ಈ ನಿಟ್ಟಿನಾಗೆ ಒಂದು ಏನೋ ಉಪನ್ಯಾಸಗಳನ್ನ ಏರ್ಪಡಿಸ್ಬೇಕಂತ ವಿಜಯಕುಮಾರ್ ಕಮ್ಮರ್ ಸರ್ ಅಲ್ಲಿ ವಿನಂತಿ ಮಾಡ್ಕೊಳ್ತೇನೆ.
ನೀಲಾಂಬಿಗೆ ಪೊಲೀಸ್ ಪಾಟೀಲ್ ಅವರಿಂದ ಷಟ್ಸ್ಥಳದಿಂದ ಶುರು ಮಾಡ್ತೀವಿ. ನಾವು ಓದಿ ತಿಳ್ಕೊಬೋದು ಶಟಸ್ಥಳಗಳಂತೂ ನಮ್ಗೆ ಒಬ್ರು ಗುರುಗಳ ಬೇಕೇ ಅದಕ್ಕೆ ಅದಕ್ಕೆ ಸ್ವಲ್ಪ ಇದ್ರ ಬಗ್ಗೆ ನೀವು ಮುಂದೆ ವಿಚಾರ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ, ಎಲ್ಲರೂ ಪ್ರತಿ ವಾರ ಹೀಗೆ ಎಲ್ಲ ಸೇರಿ ನಮ್ಮ ಈ ಮಾಲಿಕೆಯನ್ನ ಯಶಸ್ಸುಗೊಳಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಶರಣಾರ್ಥಿಗಳು.